ಹಾಯ್, ಹಲೋ ಎವ್ರಿವನ್. ವೆಲ್ಕಮ್ ಟು ಅಥರ್ವ ಅಕಾಡೆಮಿ. ಇವತ್ತಿನ ಸ್ಲೈಡ್ ನಲ್ಲಿ 2024 ಐಎಎಸ್ ಪ್ರಿಲಿಮ್ಸ್ ಜಿಯೋಗ್ರಫಿ ಕ್ವಶನ್ಸ್ ಅಂಡ್ ಸೊಲ್ಯೂಷನ್ಸ್ 2024ನೇ ಸಾಲಿನ ಐಎಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಜಿಯೋಗ್ರಫಿ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನು ಯಾರು ಅಥರ್ವ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಜಾಯಿನ್ ಆಗಿಲ್ವೋ ಅವರೆಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ತಗೊಳ್ಳಿ. ಯಾಕಂತಂದ್ರೆ ಇನ್ನು ಒಂದು 4-5 ದಿನಗಳಲ್ಲಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅಪ್ ಟು ಎಂಡ್ ವರೆಗೂ ಕ್ಲಾಸಸ್ ಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ ಗಳಿಗೂ ಕೂಡ ಸೊ ಅದು ಈಗ ಸದ್ಯಕ್ಕೆ ಏನೇನ್ ಅಪ್ಡೇಟ್ ಆಗಿದೋ ಅದನ್ನೆಲ್ಲ ಇನ್ಫಾರ್ಮೇಶನ್ಸ್ ಕೂಡ ನಿಮ್ ಜೊತೆಗೆ ಏನಪ್ಪಾ ಅಂತಂದ್ರೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಹೌದಾ? ಸೊ ಈಗ ಈ ಕ್ವಶನ್ಸ್ ಗೆ ಸಂಬಂಧಪಟ್ಟಂತೆ ಆ ಸೊಲ್ಯೂಷನ್ಸ್ ಗಳನ್ನ ಒಂದೊಂದು ನಾನು ಕವರ್ ಮಾಡ್ತಾ ಹೋಗ್ತೀನಿ. ಒಂದು ಇಲ್ಲಿದೆ. ಈ ಕೆಳಗಿನವುಗಳನ್ನು ಗಮನಿಸಿ ಅಂತೇಳಿ ಒಂದೇ ಕ್ವಶನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ. ಹೌದಾ? ಸೊ ಏನೇನ್ ಕೊಟ್ಟಿದ್ದಾನೆ ಅಂತಂದ್ರೆ ಒಂದು ಪೈರೋಕ್ಲಾಸ್ಟಿಕ್ ವಸ್ತುಗಳು ಅಂತ ಕೊಟ್ಟಿದ್ದಾರೆ. ಎರಡನೇದು ಬೂದಿ ಮತ್ತು ಧೂಳು ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ನೈಟ್ರೋಜನ್ ಸಂಯುಕ್ತ, ಸಲ್ಫರ್ ಸಂಯುಕ್ತ ಅಂತ ಹೇಳ್ಬಿಟ್ಟು. ಹೌದಾ? ಒಂದು ಪೈರೋಕ್ಲಾಸ್ಟಿಕ್ ವಸ್ತುಗಳು, ಎರಡನೇದು ಡಸ್ಟ್ ಅಂಡ್ ಆಶ್, ಮೂರನೇದು ನೈಟ್ರೋಜನ್ ಕಾಂಪೌಂಡ್, ನಾಲ್ಕನೇದು ಸಲ್ಫರ್ ಕಾಂಪೌಂಡ್. ಈ ಮೇಲಿನ ಎಷ್ಟು ಉತ್ಪನ್ನಗಳು ಜ್ವಾಲಾಮುಖಿಯಿಂದ ಬಿಡುಗಡೆ ಆಗುತ್ತವೆ ಅಂತ ಹೇಳಿದೆ. ಯಾವ್ದು ಅಂತ ಕೇಳಿಲ್ಲ, ಎಷ್ಟು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಗೊತ್ತಿರಲಿ ನಿಮ್ಗೆ, ಜ್ವಾಲಾಮುಖಿಯಿಂದ ಬಿಡುಗಡೆ ಆಗ್ತಕ್ಕಂಥ ವಸ್ತುಗಳಲ್ಲಿ ಒಂದು ಏನೇನಂತಂದ್ರೆ ಗ್ಯಾಸಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಸರ್ ಯಾವ್ದು ಗ್ಯಾಸ್ ಅಂತಂದ್ರೆ ಒಂದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಸಲ್ಫರ್ ಕಾಂಪೌಂಡ್ ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ನೈಟ್ರೋಜನ್ ಕಾಂಪೌಂಡ್ ರಿಲೀಸ್ ಆಗುತ್ತೆ ನೈಟ್ರೋಜನ್ ಡೈಆಕ್ಸೈಡ್, ಅದರ ಜೊತೆಗೆ ಕಾರ್ಬನ್ ಮೊನಾಕ್ಸೈಡ್, ಆಮೇಲೆ ನೆಕ್ಸ್ಟ್ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇವನ್ ಆಲ್ಸೋ ವಾಟರ್ ವೇಪರ್ ಅಂತಂದ್ರೆ ನೀರಾವಿ ಕೂಡ ಏನಾಗುತ್ತೆ ಅಂತಂದ್ರೆ ಬಿಡುಗಡೆ ಆಗ್ತಿರುತ್ತೆ ಎಟ್ಸೆಟ್ರಾ. ಇವು ಮೇಜರ್ ಆಗಿ. ಹಾಗಾಗಿ ಜ್ವಾಲಾಮುಖಿಯಿಂದ ಬಿಡುಗಡೆ ಆಗ್ತಕ್ಕಂಥ ವಸ್ತುಗಳು ಒಂದು ಕಾರ್ಬನ್ ಡೈಆಕ್ಸೈಡ್, ಒಂದು ಸಲ್ಫರ್ ಕಾಂಪೌಂಡ್ ಸಲ್ಫರ್ ಸಂಯುಕ್ತ, ನೈಟ್ರೋಜನ್ ಸಂಯುಕ್ತ, ಕಾರ್ಬನ್ ಮೊನಾಕ್ಸೈಡ್, ಮೀಥೇನ್ ಅನಿಲ, ಹೈಡ್ರೋಜನ್, ನೀರಾವಿ, ಇವೆಲ್ಲ ಜ್ವಾಲಾಮುಖಿಯಿಂದ ಬಿಡುಗಡೆ ಆಗ್ತಕ್ಕಂಥ ವಸ್ತುಗಳು. ಸೊ ಇನ್ನೊಂದು ಜ್ವಾಲಾಮುಖಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಏನ್ ಬಿಡುಗಡೆ ಆಗುತ್ತೆ ಅಂತಂದ್ರೆ ನಾವು ಪೈರೋಕ್ಲಾಸ್ಟಿಕ್ ವಸ್ತುಗಳು ಅಂತ ಕರಿತೀವಿ. ಯಾವ್ದು ಸರ್ ಅದು ಪೈರೋಕ್ಲಾಸ್ಟಿಕ್ ವಸ್ತುಗಳು ಅಂತಂದ್ರೆ ಪ್ಲಾಸ್ಟಿಕ್ ಅಂತ ಹೇಳಿ. ಇಲ್ಲಿ ಫೈರೋ ಅಂತಂದ್ರೆ ಇಟ್ ಮೀನ್ಸ್ ಫೈರೋಕ್ಲಾಸ್ಟಿಕ್, ಫೈರ್ ಕ್ಲಾಸ್ಟಿಕ್ ಅಂತಂದ್ರೆ ಮಿಶ್ರಣ. ಹೌದಾ? ಸೊ ಹೀಗಾಗಿ ಯಾವುದು ಫೈರ್ ಇಂದ ನಿರ್ಮಾಣ ಆಗಿರ್ತಕ್ಕಂಥ ಮಿಶ್ರಣ ಅಂತಂದ್ರೆ ಒಂದು ಧೂಳಿನ ಕಣಗಳು ಅಂತ ಗೊತ್ತಿರ್ಲಿ. ಒಂದೇದು ಯಾವುದು? ಧೂಳಿನ ಕಣಗಳು. ನೆಕ್ಸ್ಟ್ ಏನ್ ಬಿಡುಗಡೆ ಆಗುತ್ತೆ ಅಂತಂದ್ರೆ ಬೂದಿ ಬಿಡುಗಡೆ ಆಗುತ್ತೆ. ಅದರ ಜೊತೆಗೆ ಶಿಲಾ ಚೂರುಗಳು ಬಿಡುಗಡೆ ಆಗ್ತವೆ. ಶಿಲಾ ಚೂರುಗಳು ಬಿಡುಗಡೆ ಆಗ್ತವೆ. ಹೌದಾ? ಸೊ ಇವೆಲ್ಲ ಜ್ವಾಲಾಮುಖಿಯಿಂದ ಬಿಡುಗಡೆ ಆಗೋ ವಸ್ತುಗಳು. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಲಾವಾ ಕೂಡ ಬಿಡುಗಡೆ ಆಗ್ತಿರತ್ತೆ. ಹೌದಾ? ಸೊ ಇವನ್ನೆಲ್ಲ ನಾವು ಪೈರೋಕ್ಲಾಸ್ಟಿಕ್ ವಸ್ತುಗಳು ಅಂತ ಕರಿತೀವಿ. ಹಾಗಾದ್ರೆ ಇವುಗಳನ್ನೆಲ್ಲ ನೋಡೋದಾದ್ರೆ ಸೊ ಇಲ್ಲಿ ನೋಡೋದು ಒಂದು ಪೈರೋಕ್ಲಾಸ್ಟಿಕ್ ವಸ್ತುಗಳು, ಇದು ಕೂಡ ರಿಲೀಸ್ ಆಗುತ್ತೆ. ಎರಡನೇದು ಏನಪ್ಪಾ ಅಂತಂದ್ರೆ ಬೂದಿ ಇರುತ್ತೆ, ಧೂಳು ಇರುತ್ತೆ, ನೈಟ್ರೋಜನ್ ಕಾಂಪೌಂಡ್ ಇರುತ್ತೆ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಲ್ಫರ್ ಕಾಂಪೌಂಡ್ ಇರುತ್ತೆ. ಹಾಗಾದ್ರೆ ಎಷ್ಟು ಉತ್ಪನ್ನಗಳು ಅಂತ ಕೇಳಿದ್ರೆ ಎಲ್ಲನೂ ಸರಿ ಇರೋದ್ರಿಂದ ಮೇಲಿನ ಎಲ್ಲವುಗಳು ಕೂಡ ಏನಾಗ್ತಾವ ಅಂತಂದ್ರೆ ಬಿಡುಗಡೆ ಆಗ್ತವೆ. ಯಾವ್ದ್ರಿಂದ ಅಂತಂದ್ರೆ ಜ್ವಾಲಾಮುಖಿಯಿಂದ ಬಿಡುಗಡೆ ಆಗ್ತಕ್ಕಂಥ ವಸ್ತುಗಳು. ಎಸ್. ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ ಅಂತಂದ್ರೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಗಮನಿಸಿ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೌದಾ? ಸೊ ಏನೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಟ್ರೋಪೋಸ್ಪಿಯರ್ ದಪ್ಪ ಧ್ರುವ ಪ್ರದೇಶಕ್ಕೆ ಹೋಲಿಸಿದರೆ ಸಮಭಾಜಕ ವೃತ್ತದಲ್ಲಿ ಹೆಚ್ಚಾಗಿರುತ್ತದೆ. ಇದು ಒಂದೇ ಸ್ಟೇಟ್ಮೆಂಟ್. ಹೇಳಿಕೆ 2 ಏನಿದೆ ಅಂತಂದ್ರೆ ಸಮಭಾಜಕ ವೃತ್ತದಲ್ಲಿ ಪ್ರಚಲನ ಪ್ರವಾಹದ ರೂಪದಲ್ಲಿ ಉಷ್ಣಾಂಶವು ಹೆಚ್ಚು ಎತ್ತರಕ್ಕೆ ಸರಿಯುತ್ತದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಇದಕ್ಕೆ ಯಾವ್ದು ಸರಿಯಾಗಿದೆ ಇದನ್ನ ಕೆಳಗಡೆ ಕೊಟ್ಟಿದ್ದಾರೆ. ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಯಾವ್ದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ ಫಸ್ಟ್ ನೆನಪಿರಲಿ, ಸಮಭಾಜಕ ವೃತ್ತಕ್ಕೆ ಹೋಲಿಸಿದ್ರೆ ಟ್ರೋಪೋಸ್ಪಿಯರದ ದಪ್ಪ ಧ್ರುವ ಪ್ರದೇಶಕ್ಕೆ ಹೋಲಿಸಿದರೆ ಸಂಭಾಜಕ ವೃತ್ತದಲ್ಲಿ ಹೆಚ್ಚಾಗಿರತ್ತೆ ಅಂತ ಕೊಟ್ಟಿದ್ದಾರೆ. ಎಸ್ ಸರಿ. ಯಾಕಂತಂದ್ರೆ ನಿಮಗ್ ಗೊತ್ತಿರ್ಲಿ, ಈಗ ಎಕ್ಸಾಂಪಲ್ ಇದೇನಂತಂದ್ರೆ ಒಂದು ಏರಿಯಾ ಕ್ರಿಯೇಟ್ ಮಾಡೋಣ ಈಗ. ಸೊ ಒಂದ್ ಏನಂತಂದ್ರೆ 0 ಡಿಗ್ರಿ. ಸೊ ಅಗೇನ್ ಯಾವ್ದಂತಂದ್ರೆ ಇಲ್ಲಿ 30 ಡಿಗ್ರಿ. ಸೊ ಅಗೇನ್ ಯಾವ್ದಂತಂದ್ರೆ ಇಲ್ಲಿ 60 ಡಿಗ್ರಿ. ಅಗೇನ್ ಇನ್ನೊಂದು ಯಾವ್ದಂತಂದ್ರೆ 90 ಡಿಗ್ರಿ. 90 ಡಿಗ್ರಿ. ಹೌದು. ಹಾಗಾದ್ರೆ ಈ ಭಾಗದಲ್ಲಿ 0 ಡಿಗ್ರಿ ಇದೆಲ್ಲ, ಈ 0 ಡಿಗ್ರಿಯಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಟೆಂಪರೇಚರ್ ತುಂಬಾ ಜಾಸ್ತಿ ಇರೋದ್ರಿಂದ ಅಂದ್ರೆ ಸರಾಸರಿ ಉಷ್ಣಾಂಶ ಹೆಚ್ಚಿರೋದ್ರಿಂದ ಈ ಭಾಗದಲ್ಲಿ ಉಷ್ಣಾಂಶ ಪ್ರಚಲನ ಪ್ರವಾಹದ ರೂಪದಲ್ಲಿ ಏನಾಗುತ್ತೆ ಅಂತಂದ್ರೆ ಮೇಲಕ್ಕೆ ಸರಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ
ಆದ್ರೆ ಉಷ್ಣಾಂಶ ಇಲ್ಲಿ ಜಾಸ್ತಿ. ಎಲ್ಲಿ ಉಷ್ಣಾಂಶ ಕಡಿಮೆ ಅಂತಂದ್ರೆ ಧ್ರುವ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಏರ್ ತುಂಬಾ ಕಾಂಟ್ರಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಾಂಟ್ರಾಕ್ಟ್ ಅಂದ್ರೆ ಏರ್ ಕುಗ್ಗತ್ತೆ. ನೀವು ವ್ಯಾಕೋಚನೆ ಮತ್ತು ಸಂಕೋಚನೆ ಅಂತಕ್ಕಂಥ ಪದವನ್ನ ಕೇಳಿರ್ತೀರ. ಸೊ ಹಾಗಾಗಿ ಈ ಸಂಭಾಜಕ ವೃತ್ತದಲ್ಲಿ ಉಷ್ಣಾಂಶ ಹೆಚ್ಚಿರೋದ್ರಿಂದ ಗಾಳಿ ಹಗುರವಾಗಿ ಪ್ರಚಲನ ಪ್ರವಾಹದ ರೂಪದಲ್ಲಿ ಹೆಚ್ಚು ಎತ್ತರಕ್ಕೆ ಸರಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಧ್ರುವ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಗಾಳಿ ಏನ್ ಮಾಡುತ್ತೆ ಅಂತಂದ್ರೆ ಮೇಲಕ್ಕೆ ಸರಿಯಲ್ಲ, ಅದ್ರ ಬದಲಾಗಿ ಏನಪ್ಪಾ ಅಂತಂದ್ರೆ ಕೆಳಗೆ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಈ ಭಾಗವನ್ನು ನಾವು ಕಂಪ್ಯಾರಿಸನ್ ಮಾಡೋದಾದ್ರೆ ಈ ಭಾಗದಲ್ಲಿ ಸರಾಸರಿ ನಮಗೆ ಒಂದು ಅಂದಾಜಿನ ಪ್ರಕಾರ 16 ರಿಂದ 18 ಕಿಲೋಮೀಟರ್ ಎತ್ತರಕ್ಕೆ ಸರಿದಿರುತ್ತೆ ಟ್ರೋಪೋಸ್ಫಿಯರ್. ಈ ಭಾಗ ನೋಡೋದಾದ್ರೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 8 ಕಿಲೋಮೀಟರ್ ಇರುತ್ತೆ. ಹಾಗಾಗಿ ಟ್ರೋಪೋಸ್ಫಿಯರ್ ದಪ್ಪ ಧ್ರುವ ಪ್ರದೇಶಕ್ಕೆ ಹೋಲಿಸಿದರೆ ಸಮಭಾಜಕ ವೃತ್ತದಲ್ಲಿ ಹೆಚ್ಚಾಗಿರುತ್ತದೆ ಅಂತೇಳಿ. ಹೌದು, ಹಾಗಾದ್ರೆ ಒಂದನೇ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದ್ರೆ ಸರಿಯಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ತಗೊಳ್ಳಿ. ಸಮಭಾಜಕ ವೃತ್ತದಲ್ಲಿ ಪ್ರಚಲನ ಪ್ರವಾಹದ ರೂಪದಲ್ಲಿ ಉಷ್ಣಾಂಶವು ಹೆಚ್ಚು ಎತ್ತರಕ್ಕೆ ಸರಿಯುತ್ತದೆ ಅಂತ ಅದನ್ನ ಹೇಳಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಉಷ್ಣಾಂಶ ಹೆಚ್ಚಿರೋದ್ರಿಂದ ಗಾಳಿ ಏನಾಗುತ್ತೆ ಅಂದ್ರೆ ಬಿಸಿ ಆಗತ್ತೆ. ಯಾವ್ದೋ 0 ಡಿಗ್ರಿ ಸಂಭಾಜಕ ವೃತ್ತ ಭಾಗದಲ್ಲಿ ಬಿಸಿಯಾಗಿ ಹಗರಾಗಿ ಏನ್ ಮಾಡುತ್ತೆ ಅಂತಂದ್ರೆ ಮೇಲಕ್ಕೆ ಏರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಎತ್ತರಕ್ಕೆ ಸರಿಯುತ್ತೆ ಅಂತಂದ್ರೆ 16 ರಿಂದ 18 ಕಿಲೋಮೀಟರ್ ಎತ್ತರಕ್ಕೆ ಸರಿಯುತ್ತೆ. ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದ್ರೆ ಸರಿ ಆಗುತ್ತೆ. ಅದರ ಜೊತೆಗೆ ಎರಡನೇ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ ಅಂದ್ರೆ ಸರಿ ಆಗುತ್ತೆ. ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡು ಸರಿಯಾಗಿದೆ. ಹೇಳಿಕೆ 2 ಹೇಳಿಕೆ 1 ಸರಿಯಾಗಿ ವಿವರಿಸುತ್ತದೆ. ಹೌದು, ಹಾಗಾದ್ರೆ ಹೇಳಿಕೆ ಎರಡು ಏನಿದೆಯಲ್ಲ ಆ ಹೇಳಿಕೆ 1 ಏನ್ ಮಾಡುತ್ತೆ ಅಂದ್ರೆ ಕರೆಕ್ಟ್ ಆಗಿ ಏನ್ ಮಾಡುತ್ತೆ ಅಂದ್ರೆ ವಿವರಣೆಯನ್ನು ಕೊಡುತ್ತೆ ಅಂತ ಗೊತ್ತಿರಲಿ. ಹಾಗಾಗಿ ಯಾವ ಸ್ಟೇಟ್ಮೆಂಟ್ ಸರಿ ಆಗುತ್ತೆ ಅಂತಂದ್ರೆ ಒಂದನೇ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದ್ರೆ ಸರಿ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಸರಿ ಇರೋದ್ರಿಂದ ಯಾವ್ದೋ ಆಪ್ಷನ್ ಎ ಏನಾಗಿದೆ ಅಂತಂದ್ರೆ ಸರಿಯಾಗಿದೆ. ಇದು ಇದು ನಿಮ್ಗೆ ವಾಯುಮಂಡಲದ ರಚನೆ ಅಂತಕ್ಕಂಥ ಟಾಪಿಕ್ ಅಲ್ಲಿ ಬರುತ್ತೆ. ಹೌದಾ, ಆ ಟಾಪಿಕ್ ಅಲ್ಲಿ ಇದನ್ನ ಕ್ಲಿಯರ್ ಮಾಡ್ಕೋಬಹುದು. ಎಸ್. ಎರಡನೇ ಕ್ವಶನ್, ಯಾವ ದೇಶಗಳ ನಡುವೆ ಪ್ರಪಂಚದಲ್ಲಿ ಅತಿ ಉದ್ದವಾದ ಗಡಿ ರೇಖೆ ಇದೆ ಅಂತ ಕೊಟ್ಟಿದ್ದಾರೆ. ಮ್ಯಾಪಿಂಗ್ ಕ್ವಶನ್ಸ್ ಇದು, ವರ್ಡ್ ಮ್ಯಾಪಿಂಗ್ ಸಂಬಂಧಪಟ್ಟಿದ್ದು. ಏನಂತಿದೆ? ಒಂದು ಕೆನಡಾ, ಇನ್ನೊಂದು ಯಾವ್ದಂತಂದ್ರೆ USA. ಹೌದಾ, ಅದೇ USA ಅಂತಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತೇಳಿ. ಎರಡನೇದು ಚಿಲಿ ಮತ್ತು ಅರ್ಜೆಂಟಿನಾ, ಒಂದು ಚೀನಾ ಮತ್ತು ಇಂಡಿಯಾ, ಇನ್ನೊಂದು ಕಜಕಸ್ತಾನ್ ಮತ್ತು ಇನ್ನೊಂದು ಯಾವ್ದಂತಂದ್ರೆ ರಷ್ಯಾ. ಹೌದಾ, ರಷ್ಯನ್ ಫೆಡರೇಷನ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಅತಿ ಹೆಚ್ಚು ಗಡಿ ರೇಖೆಯನ್ನು ಹೊಂದಿದೆ ದೇಶಗಳ ನಡುವೆ ಅಂತ ಮಾತಾಡೋದಾದ್ರೆ ಇಲ್ಲಿ ಮ್ಯಾಪ್ ಇದೆ. ಆಕ್ಚುಲಿ ಯಾವ್ದಂತಂದ್ರೆ USA ಮತ್ತು ಇನ್ನೊಂದು ಯಾವ್ದಂತಂದ್ರೆ ಕೆನಡಾ. ಇವೇ ವರ್ಲ್ಡ್ ಅಲ್ಲೇ ಹೈಯೆಸ್ಟ್ ಗಡಿ ರೇಖೆಯನ್ನು ಹೊಂದಿರತಕ್ಕಂಥದ್ದು. ಆ ಗಡಿ ರೇಖೆ ಹೆಸರು ಏನಂತಂದ್ರೆ 49 ಡಿಗ್ರಿ ಸಮಾಂತರ ಅಕ್ಷಾಂಶ ಅಂತ ಗೊತ್ತಿರಲಿ. ಇದು ಕೂಡ ಒಂದ್ಸರ್ತಿ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ. ಅಮೆರಿಕ ಮತ್ತು ಅಂದ್ರೆ USA ಮತ್ತು ಕೆನಡಾದ ಗಡಿ ರೇಖೆ ಯಾವ್ದಂತಂದ್ರೆ 49 ಡಿಗ್ರಿ ಪ್ಯಾರಲಲ್ ಲ್ಯಾಟಿಟ್ಯೂಡ್ಸ್, ಅಂದ್ರೆ 49 ಡಿಗ್ರಿ ಸಮಾಂತರ ಅಕ್ಷಾಂಶ. ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ. ಇನ್ನ ಅದು ಮ್ಯಾಪ್ ಅಲ್ಲಿ ನೋಡಿ ಸ್ವಲ್ಪ. ಸೊ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಇಲ್ಲಿದೆ. ಈ ಮ್ಯಾಪ್ ಅಲ್ಲಿ ನಿಮ್ಗೆ ಮೇಲ್ಗಡೆ ಏನಿದೆ ಅಂತಂದ್ರೆ ಇಲ್ಲಿ ಕೆನಡಾ ಇದೆ, ಕೆಳಗಡೆ ಏನಿದೆ ಅಂತಂದ್ರೆ ಇಲ್ಲಿ USA ಇದೆ. ಇಲ್ಲಿ ಕೆನಡಾ ಮತ್ತು USA ನಡುವೆ ಈ ಭಾಗದಲ್ಲಿ ಇದೆಲ್ಲ ಈ ಗಡಿ ರೇಖೆ. ಈ ಗಡಿ ರೇಖೆ ಏನಪ್ಪಾ ಅಂತಂದ್ರೆ ಸರಾಸರಿ 49 ಡಿಗ್ರಿ ಸರಾಸರಿ ಅಕ್ಷಾಂಶ ಅಂತ ಹೇಳಿ ನಾವು ಈ ಗಡಿ ರೇಖೆಗೆ ಏನ್ ಮಾಡ್ತೀವಿ ಅಂದ್ರೆ ಹೆಸರು ಕೊಟ್ಟಿದ್ದೀವಿ. ಎಷ್ಟು ಡಿಗ್ರಿ ಅಂತಂದ್ರೆ ಇದು 49 ಡಿಗ್ರಿ ಪ್ಯಾರಲಲ್ ಲ್ಯಾಟಿಟ್ಯೂಡ್ ಅಂತ ಹೇಳಿ. ಇದೇ ವರ್ಲ್ಡ್ ಲಾಂಗೆಸ್ಟ್ ಬಾರ್ಡರ್ ಇರತಕ್ಕಂತ ದೇಶಗಳ ನಡುವೆ ಎರಡು ಲಾಂಗೆಸ್ಟ್ ಬಾರ್ಡರ್ ಇರತಕ್ಕಂತ ದೇಶಗಳು ಅಂದ್ರೆ ಗಡಿ ರೇಖೆಯನ್ನು ಹೊಂದಿರತಕ್ಕಂಥದ್ದು. ಹೌದಾ, ಇಲ್ಲಿ ಏನ್ ಭಾಗ ಇದೆಯಲ್ಲ, ಸೊ ಈ ಮಧ್ಯದಲ್ಲಿ ಇಲ್ಲಿ ಸರೋವರಗಳಿದಾವೆ ನೋಡಿ. ಇವುಗಳನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಗ್ರೇಟ್ ಲೇಕ್ಸ್ ಆಫ್ ದಿ ವರ್ಲ್ಡ್ ಅಂತ ಕರಿತೀವಿ. ಪ್ರಪಂಚದ ಮಹಾಸರೋವರಗಳು ಅಂತ ಕರೆಯೋದು. ಈ ಪ್ರಪಂಚದ ಮಹಾಸರೋವರಗಳಲ್ಲಿ ಒಂದು ಸುಪೀರಿಯರ್ ಅಂತ ಬರುತ್ತೆ. ಯಾವ್ದು ಬರುತ್ತೆ? ಒಂದು ಸುಪೀರಿಯರ್ ಅಂತ ಬರುತ್ತೆ. ವರ್ಡ್ ಮ್ಯಾಪಿಂಗ್ ಅಲ್ಲಿ ನೋಡೋದು ಇದು. ಅದು ಸುಪೀರಿಯರ್, ಒಂದು ಮಿಚಿಗನ್. ಹೌದಾ, ಸೊ ಇಲ್ಲಿದೆ. ಇದು ಒಂದೇದಿದೆಯಲ್ಲ, ಇದು ಸುಪೀರಿಯರ್. ಇದು ಯಾವ್ದಂತಂದ್ರೆ ಇದು ಮಿಚಿಗನ್, ಇದು ಹಿರಾನ್, ಈ ಕಡೆ ಇರೋದು ಎರಿ, ಈ ಕಡೆ ಇರೋದು ಒಟಾರಿಯೋ. ಟೋಟಲ್ ಆಗಿ 5 ಸರೋವರಗಳು ಬರ್ತವೆ. ಹೌದಾ, ಈ ಸರೋವರಗಳ ಬಗ್ಗೆ ನೆಕ್ಸ್ಟ್ ವರ್ಡ್ ಮ್ಯಾಪಿಂಗ್ ಅಲ್ಲಿ ನೋಡೋಣ. ಹೌದಾ, ಸೊ ಈಗ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಈ ಸಾಕು. ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಆನ್ಸರ್ ಯಾವ್ದಾಗತ್ತೆ ಅಂತಂದ್ರೆ ಇಲ್ಲಿ ಕೆನಡಾ ಮತ್ತು USA ನಡುವಿನ ಗಡಿ ರೇಖೆನೇ ಏನಪ್ಪಾ ಅಂತಂದ್ರೆ ಪ್ರಪಂಚದ ಅತಿ ಉದ್ದವಾದ ಗಡಿ ರೇಖೆ ಆಗಿದೆ. ಆ ಗಡಿ ರೇಖೆ ಯಾವ್ದು ಅಂತ ಕೇಳಿದ್ರೆ 49 ಡಿಗ್ರಿ ಸಮಾಂತರ ಅಕ್ಷಾಂಶ. ಎಸ್. ನೆಕ್ಸ್ಟ್ ಇಲ್ಲಿ 4ನೇ ಕ್ವಶನ್ ಬರ್ರಿ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡು ಸ್ಟೇಟ್ಮೆಂಟ್ ಇದೆ. ವಾಯುಮಂಡಲವು ಭೂ ವಿಕಿರಣಗಳಿಗಿಂತಲೂ ಸೌರ ವಿಕಿರಣಗಳಿಂದ ಹೆಚ್ಚು ಬಿಸಿ ಆಗುತ್ತದೆ ಅಂತಿದೆ. ಹೌದಾ, ಎರಡನೇ ಕ್ವಶನ್ ಏನಿದೆ, ಎರಡನೇ ಸ್ಟೇಟ್ಮೆಂಟ್ ಏನಿದೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರೆ ಹಸಿರುಮನೆ ಅನಿಲಗಳು ವಾತಾವರಣದಲ್ಲಿರುವ ದೀರ್ಘ ತರಂಗಗಳನ್ನು ಹೀರಿಕೊಳ್ಳುತ್ತದೆ ಅಂತಿದೆ. ಹೌದಾ, ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡೋಣ ಈಗ. ಈಗ ಸದ್ಯಕ್ಕೆ ಏನಂತಂದ್ರೆ ಇದು ನಮ್ಗೆ ಅರ್ತ್, ಇದು ಟೋಟಲ್ ಅರ್ತ್. ಇಲ್ಲಿವರೆಗೂ ನಮ್ಗೆ ಏನಿದೆ ಅಂತಂದ್ರೆ ನಮ್ಗೆ ವಾಯುಮಂಡಲ ಇದೆ. ಇದು ಟೋಟಲ್ ಏನಂತಂದ್ರೆ ಇದು ವಾಯುಮಂಡಲ. ನೆನಪಿರಲಿ, ಸರಾಸರಿ ಇಲ್ಲಿ ಬರೆದಿರ್ತೇನೆ. ಸರಾಸರಿ 99% ವಾಯುಮಂಡಲದ ಸಾಂದ್ರತೆ
32 ಕಿಲೋಮೀಟರ್ ಎತ್ತರದವರೆಗೂ ಕಂಡು ಬರುತ್ತೆ. ಇದು ನಿಮ್ಗೆ ಮಾಹಿತಿ ಗೊತ್ತಿರಲಿ. ಸರಾಸರಿ 99% ವಾಯುಮಂಡಲದ ಸಾಂದ್ರತೆ ಎಷ್ಟು ಕಿಲೋಮೀಟರ್ ಎತ್ತರದವರೆಗೂ ಅಂತಂದ್ರೆ 32 ಕಿಲೋಮೀಟರ್ ಎತ್ತರದವರೆಗೂ ಕಂಡು ಬರುತ್ತೆ. ಹೌದಾ? ಎಸ್. ಹೀಗಾಗಿ ಇಲ್ಲಿ ಮೇಲ್ಗಡೆಯಿಂದ ಏನಪ್ಪಾ ಅಂತಂದ್ರೆ ನಮ್ಗೆ ಸನ್ ರೇಸ್ ಬರ್ತಾವೆ ಈಗ. ಹೌದಾ? ಸನ್ ರೇಸ್, ಸೂರ್ಯನ ಕಿರಣಗಳು ಎಲ್ಲಿ ಬರ್ಬೇಕಂತಂದ್ರೆ ಭೂಮಿಗೆ ಬರ್ಬೇಕಾದ್ರೆ ಅವಾಗ್ಲೂ ಏನಾಗಿರುತ್ತೆ ಅಂತಂದ್ರೆ ಶಾರ್ಟ್ ವೇವ್ ರೇಡಿಯೇಷನ್ಸ್ ಗಳಾಗಿರ್ತವೆ. ಅಂದ್ರೆ ತುಂಬಾ ಚಿಕ್ಕ ತರಂಗಗಳಾಗಿ ಬಂದಿರ್ತವೆ. ಅವೆಲ್ಲ ಎಲ್ಲಿ ಬಂದು ಟಚ್ ಆಗ್ತಾವ ಅಂತಂದ್ರೆ ಭೂಮಿಗೆ ಟಚ್ ಆಗ್ತವೆ. ಹೌದಾ? ಈ ರೀತಿ ಈ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಸೂರ್ಯನಿಂದ. ಅದಕ್ಕೋಸ್ಕರ ಇವುಗಳನ್ನ ಏನಂತ ಕರಿಬೇಕಂತಂದ್ರೆ ಸೋಲಾರ್ ರೇಡಿಯೇಷನ್ ಅಂತ ಕರಿಬೇಕು. ಇವುಗಳನ್ನ ಏನ್ ಕರಿಬೇಕು? ಸೋಲಾರ್ ರೇಡಿಯೇಷನ್ಸ್. ಅಂದ್ರೆ ಸೂರ್ಯನಿಂದ ಬರ್ತಕ್ಕಂತ ಈ ವಿಕಿರಣಗಳನ್ನ ನಾವು ಸೌರ ವಿಕಿರಣ ಅಂತ ಕರೆಯೋದು. ಸೌರ ವಿಕಿರಣ. ಈ ಸೌರ ವಿಕಿರಣಗಳು ಭೂಮಿಗೆ ಬರ್ತದೆ. ಭೂಮಿ ಏನಾಗುತ್ತೆ ಅಂತಂದ್ರೆ ಬಿಸಿ ಆಗುತ್ತೆ. ಇದು ನಾವೇನಂತ ಕರಿತೀವಿ ಅಂತಂದ್ರೆ ಸೌರಜನ್ಯ ಶಾಖ ಅಂತ ಕರಿತೀವಿ. ಆಕ್ಚುಲಿ ಭೂಮಿ ಉಷ್ಣಾಂಶ ಎಲ್ಲಿಂದ ಪಡ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಭೂಮಿ ಉಷ್ಣಾಂಶ ಪಡ್ಕೊಳ್ಳೋದು ಸೂರ್ಯನ ವಿಕಿರಣತೆಯಿಂದ ಅಂತ ಗೊತ್ತಿರ್ಲಿ. ಈ ಸೂರ್ಯನ ವಿಕಿರಣತೆಯಿಂದ ಭೂಮಿ ಪಡೆದುಕೊಳ್ತಕ್ಕಂಥ ಶಾಖಕ್ಕೆ ಏನಂತ ಕರಿಬೇಕಂದ್ರೆ ನಾವು ಸೌರಜನ್ಯ ಶಾಖ, ಸೌರಜನ್ಯ ಶಾಖ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾನೆ, ನೆನ್ಪಿಟ್ಕೋಬೇಕು. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇನ್ಸೋಲೇಷನ್ ಅಂತ ಕರೆಯೋದು. ಇದನ್ನ ಏನ್ ಕರೆಯೋದು? ಇನ್ಸೋಲೇಷನ್. ಇನ್ಸೋಲೇಷನ್ ಅಂತಂದ್ರೆ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ಸ್. ಅಂದ್ರೆ ಸೂರ್ಯನಿಂದ ಒಳ ಬರ್ತಕ್ಕಂಥ ಕಿರಣಗಳಿಂದ ಭೂಮಿ ಪಡೆದುಕೊಳ್ಳುವಂತ ಉಷ್ಣಾಂಶವೇ ಸೌರಜನ್ಯ ಶಾಖ ಅಂತ ಕೊಡ್ಬೇಕು ಹೆಸರು. ಎಸ್. ಹಾಗಾದ್ರೆ ಆ ಸೌರ ವಿಕಿರಣಗಳಿಂದ ಭೂಮಿ ಶಾಖ ಪಡ್ಕೋತ ಈ ಭೂಮಿಯಲ್ಲಿ ಉಷ್ಣಾಂಶ ಏನಾಯ್ತು ಅಂತಂದ್ರೆ ಈಗ ಹೆಚ್ಚಾಗ್ತಾ ಹೋಯ್ತು. ಟೆಂಪರೇಚರ್ ಹೆಚ್ಚಾಯ್ತು. ಈಗ ಭೂಮಿ ಉಷ್ಣಾಂಶ ಪಡ್ಕೊಂಡ ತಕ್ಷಣ ಭೂಮಿ ಉಷ್ಣಾಂಶನ ಹಿರ್ಕೊಂಡು ಆ ಭೂಮಿ ಏನಾಗುತ್ತೆ? ಹೆಚ್ಚು ಬಿಸಿ ಆಗತ್ತಲ್ಲ. ಬಿಸಿ ಆದ ತಕ್ಷಣ ತನ್ನಲ್ಲಿ ಇರ್ತಕ್ಕಂಥ ವಿಕಿರಣಗಳನ್ನ ಹೊರಗಾಗ್ತಾ ಹೋಗುತ್ತೆ. ಯಾವ್ದು ಹೊರಗಾಕತ್ತೆ ಅಂತಂದ್ರೆ ಭೂಮಿ. ಎಲ್ಲಿಂದ ಹೊರಗಾಗ್ತಾ ಇದೆ ಅಂತಂದ್ರೆ ಭೂಮಿಯಿಂದ ಹೊರಗಾಗ್ತಾ ಇದೆ. ಈ ಭೂಮಿಯಿಂದ ಹೊರಗಾಗ್ತಕ್ಕಂಥ ವಿಕಿರಣಗಳು ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ದೀರ್ಘ ತರಂಗಗಳಾಗಿರುತ್ತೆ. ಅದನ್ನ ನಾವು ಏನಂತ ಕರಿತೀವಿ? ಎಲ್ಲಿಂದ ಬಿಡುಗಡೆ ಆಗುತ್ತೆ? ಭೂಮಿಯಿಂದ. ಅದಕ್ಕೋಸ್ಕರ ಇವುಗಳನ್ನ ಏನಂತ ಕರಿಬೇಕಂತಂದ್ರೆ ಭೂ ವಿಕಿರಣ ಅಂತ ಕರಿಬೇಕು ಇವುಗಳನ್ನ. ಯಾಕೆ ಭೂ ವಿಕಿರಣಗಳಂತ ಕರಿಬೇಕು ಅಂತಂದ್ರೆ ಭೂಮಿಯಿಂದ ಬಿಡುಗಡೆ ಆಗ್ತಾ ಇದೆವಲ್ಲ. ಭೂಮಿಯಿಂದ ಬಿಡುಗಡೆ ಆಗ್ಬೇಕಂದ್ರೆ ಫಸ್ಟ್ ಸೌರ ವಿಕಿರಣಗಳು ಭೂಮಿಗೆ ಬರ್ಬೇಕು. ಭೂಮಿ ಬಿಸಿ ಆಗ್ಬೇಕು. ಭೂಮಿ ಬಿಸಿ ಆದ ತಕ್ಷಣ ಅವಾಗ ಏನಾಗತ್ತೆ ಅಂದ್ರೆ ಭೂಮಿ ವಿಕಿರಣಗಳನ್ನ ಹೊರಗೆ ಸೂಸತ್ತೆ. ಅವುಗಳನ್ನ ಭೂಮಿಯಿಂದ ಹೊರಗೆ ಸೂಸೋದ್ರಿಂದ ಅವುಗಳಿಗೆ ಏನಂತ ಕರಿಬೇಕಂತಂದ್ರೆ ಭೂ ವಿಕಿರಣಗಳಂತೆ. ಹಾಗಾದ್ರೆ ಭೂ ವಿಕಿರಣಗಳು ಮೇಲಕ್ಕೆ ಹೋಗ್ಬೇಕಾದ್ರೆ ಅವುಗಳು ಏನಾಗಿರುತ್ತೆ ಅಂದ್ರೆ ತುಂಬಾ ದೀರ್ಘ ತರಂಗಗಳಾಗಿರುತ್ತೆ. ಇಲ್ಲಿ ನೋಡಿ ಲಾಂಗ್ ವೇವ್ಸ್ ಗಳಿದಾವೆಲ್ಲ, ತುಂಬಾ ಲಾಂಗ್ ವೇವ್ಸ್ ಇದೆ. ಆದ್ರೆ ನೋಡಿ ಸೂರ್ಯನಿಂದ ಬರ್ತಕ್ಕಂಥದ್ದು ತುಂಬಾ ಶಾರ್ಟ್ ಇದೆ ನೋಡಿ ಇದು. ಹಾಗಾಗಿ ಈ ಶಾರ್ಟ್ ವೇವ್ಸ್ ಅಂದ್ರೆ ಈ ಸೂಕ್ಷ್ಮವಾಗಿ ಇರತಕ್ಕಂಥ ಏನ್ ತರಂಗಗಳಿದಾವಲ್ಲ, ಚಿಕ್ಕ ತರಂಗಗಳು ತುಂಬಾ ಫಾಸ್ಟ್ ಆಗಿ ಬರ್ತವೆ. ಭೂಮಿಯ ವಾಯುಮಂಡಲವನ್ನ ಸೀಳ್ತವೆ. ಸೀಳಿ ಭೂಮಿಯನ್ನ ಟಚ್ ಆಗ್ತವೆ. ಭೂಮಿ ಬಿಸಿ ಆಗುತ್ತೆ. ನಂತರ ಈ ಭೂಮಿಯಿಂದ ಹೊರಗೆ ಹೋಗ್ತಕ್ಕಂಥ ಈ ಭೂ ವಿಕಿರಣಗಳಿದಾವಲ್ಲ, ಇವುಗಳು ತುಂಬಾ ಏನಾಗಿದೆ ಅಂತಂದ್ರೆ ಲಾಂಗ್ ವೇವ್ಸ್ ಅಂತ ಕರಿತೀವಿ ಇವುಗಳನ್ನ. ಲಾಂಗ್ ವೇವ್ಸ್ ಅಂದ್ರೆ ತುಂಬಾ ದೀರ್ಘ ತರಂಗಗಳು. ಹಾಗಾದ್ರೆ ಸೌರ ವಿಕಿರಣಗಳು ಏನಾಗಿದಾವೆ? ಶಾರ್ಟ್ ಆಗಿದಾವೆ ತುಂಬಾ. ನೋಟ್ ಮಾಡ್ಕೋಬೇಕು ಇದನ್ನ. ಶಾರ್ಟ್ ವೇವ್ ಯಾವುದು ತುಂಬಾ ಶಾರ್ಟ್ ಆಗಿದೆ ಅಂತಂದ್ರೆ ಸೋಲಾರ್ ರೇಡಿಯೇಷನ್. ಸೌರ ವಿಕಿರಣಗಳು ತುಂಬಾ ಚಿಕ್ಕ ತರಂಗಗಳು, ಭೂ ವಿಕಿರಣಗಳು ತುಂಬಾ ದೀರ್ಘ ತರಂಗಗಳು ಅಂತ ಕರಿತೀವಿ. ಸರಿ, ಇಷ್ಟಾದ್ರೆ ಏನಾಗುತ್ತೆ ಅಂತಂದ್ರೆ ಜಸ್ಟ್ ಎಕ್ಸಾಂಪಲ್ ನೆನಪಿರ್ಲಿ. ನಮ್ಮ ಅಟ್ಮಾಸ್ಫಿಯರ್ ದಲ್ಲಿ ಏನಿದೆ ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಇದಾವೆ. ಏನಿದಾವೆ? ಗ್ರೀನ್ ಹೌಸ್ ಗ್ಯಾಸಸ್. ಯಾವ ಸರಿ ಗ್ರೀನ್ ಹೌಸ್ ಗ್ಯಾಸಸ್ ನಿಮ್ಗೆ ಗೊತ್ತಿದೆ? ಯಾವ್ದಾದ್ರು ಗ್ರೀನ್ ಹೌಸ್ ಗ್ಯಾಸ್ ಅಂತಂದ್ರೆ ಇಲ್ಲೇ ಬರೀತೀನಿ ನೋಡಿ. ಹೌದಾ? ಸೊ ಗ್ರೀನ್ ಹೌಸ್ ಗ್ಯಾಸಸ್ ಒಂದು ಯಾವ್ದಂತಂದ್ರೆ ಕಾರ್ಬನ್ ಡೈಆಕ್ಸೈಡ್. ಇನ್ನೊಂದು ಯಾವ್ದು ಅಂತಂದ್ರೆ ನೈಟ್ರಸ್ ಆಕ್ಸೈಡ್. ಆಮೇಲೆ ನೆಕ್ಸ್ಟ್ ಏನ್ ಸಿಗತ್ತೆ ಅಂತಂದ್ರೆ ನಿಮಗೆ ಮೀಥೇನ್ CH4. ಹೌದಾ? ಆಮೇಲೆ ನೆಕ್ಸ್ಟ್ ಏನ್ ಸಿಗತ್ತೆ ಅಂತಂದ್ರೆ HFC. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ PFC. HFC ಅಂದ್ರೆ ಹೈಡ್ರೋಫ್ಲೂರೋ ಕಾರ್ಬನ್, ಪರ್ ಫ್ಲೂರೋ ಕಾರ್ಬನ್. ಅದರ ಜೊತೆಗೆ ಸಲ್ಫರ್ ಹೆಕ್ಸಾ ಫ್ಲೋರೈಡ್ ಅಂತ ಗೊತ್ತಿರಲಿ. ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ನೀರಾವಿ. ನೀರಾವಿ. ಹೌದಾ? ಇವುಗಳನ್ನೆಲ್ಲ ಏನಂತ ಕರಿಬೇಕಂತಂದ್ರೆ ನಾವು ಹಸಿರು ಮನೆ ಅನಿಲಗಳು ಅಂತ ಕರಿಬೇಕು. ಇವೆಲ್ಲ ಎಲ್ಲಿ ಸಿಗ್ತವೆ? ನಮ್ಗೆ ಅಟ್ಮಾಸ್ಫಿಯರ್ ದಲ್ಲಿ ಸಿಗ್ತವೆ. ಇದೆಯಲ್ಲ ನಮ್ಗೆ ಅಟ್ಮಾಸ್ಫಿಯರ್ ಅಂತ ಮಾರ್ಕ್ ಮಾಡ್ತಾ ಇದೀನಲ್ಲ. ಸೊ ಅಟ್ಮಾಸ್ಫಿಯರ್ ಈ ಒಳಭಾಗದಲ್ಲಿ ಸಿಗ್ತಾವೆ ನಮ್ಗೆ. ಇವೆಲ್ಲ ಹಸಿರು ಮನೆ ಅನಿಲಗಳು ಈ ಭಾಗದಲ್ಲಿ ಇರ್ತಾವ ನಮ್ಗೆ. ಹೌದಾ? ಇವೆಲ್ಲ ಏನ್ ಮಾಡ್ತಾವ ಅಂತಂದ್ರೆ ಈ ದೀರ್ಘ ತರಂಗಗಳಿರ್ತಕ್ಕಂತಹ ಈ ಭೂ ವಿಕಿರಣಗಳನ್ನ ಏನ್ ಮಾಡ್ತಾವ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹೀರ್ಕೋತವೆ. ಹೌದಾ? ಸ್ವಲ್ಪ ಪ್ರಮಾಣದಲ್ಲಿ ಏನಾಗ್ತವೆ? ಹೀರ್ಕೋತವೆ. ಅದೇ ಯಾವ್ದು ಇಲ್ಲಿ ಮೆನ್ಷನ್ ಮಾಡಿದಾರೆ ನೋಡಿ, ಏನಂತ ಹೇಳ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರೆ ಹಸಿರು ಮನೆ ಅನಿಲಗಳು ಅಂತಂದ್ರೆ ಇವೆ. ಇತರೆ ಹಸಿರು ಮನೆ ಅನಿಲಗಳು ಅಂತಂದ್ರೆ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ನೈಟ್ರಸ್ ಆಕ್ಸೈಡ್, ಮೀಥೇನ್ ಗ್ಯಾಸು, HFC, PFC, ಸಲ್ಫರ್ ಹೆಕ್ಸಾಫ್ಲೋರೈಡ್, ನೀರಾವಿ, ಇವೆಲ್ಲ ಏನಿದಾವಲ್ಲ. ಸೊ ದೀರ್ಘ ತರಂಗಗಳನ್ನ ಏನ್ ಮಾಡ್ತಾವ ಅಂತಂದ್ರೆ ಸಂಪೂರ್ಣವಾಗಿ ಹೀರ್ಕೊಳ್ಳಲ್ಲ. ಹೌದಾ? ಸೊ ಹಾಗೆ ಹೀರ್ಕೋತವೆ, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹೀರ್ಕೋತವೆ. ಇನ್ನು ಮಿಕ್ಕಿರ್ತಕ್ಕಂಥ ರೇಡಿಯೇಷನ್ಸ್ ಎಲ್ಲ ಏನ್ ಮಾಡ್ತಾವ ಅಂತಂದ್ರೆ ವಾಪಸ್ ಅರ್ತ್ ಏನ್ ಮಾಡ್ತಾವ ಅಂತಂದ್ರೆ ಈ ಕಡೆನೆ ನಮ್ಮ ಅಟ್ಮಾಸ್ಫಿಯರ್ ಗೆನೆ ರಿಫ್ಲೆಕ್ಟ್ ಮಾಡ್ಬಿಡ್ತವೆ. ರಿಫ್ಲೆಕ್ಟ್ ಅಂದ್ರೆ ಏನು? ವಾಪಸ್ ಇಲ್ಲೇ ಉಳಿಸ್ಬಿಡ್ತವೆ, ಪ್ರತಿಫಲನಗೊಳಿಸಿ.
ಹಾಗಾಗಿ ಈ ಭೂಮಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಏನ್ ದೀರ್ಘ ತರಂಗಗಳು ಇರ್ತಾವಲ್ಲ, ಸೊ ಇವುಗಳನ್ನ ಏನ್ ಮಾಡ್ತಾವ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇರ್ತವೆ, ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಎಲ್ಲ ಏನಾಗುತ್ತೆ ಅಂದ್ರೆ ಇಲ್ಲೇ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲೇ ರಿಫ್ಲೆಕ್ಟ್ ಆಗೋದ್ರಿಂದ ನಮ್ಮ ಅಟ್ಮಾಸ್ಫಿಯರ್ ದಲ್ಲಿ ಉಳ್ಕೊಳ್ತಾವಲ್ಲ, ಸೊ ಉಳ್ಕೊಳ್ಳೋದ್ರಿಂದ ಉಷ್ಣಾಂಶ ಏನಾಗ್ತಾ ಹೋಗುತ್ತೆ ಅಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಗೊತ್ತಿರಲಿ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಗ್ರೀನ್ ಹೌಸ್ ಇಫೆಕ್ಟ್, ಹಸಿರು ಮನೆ ಪರಿಣಾಮ ಅಂತ ಕರೆಯೋದು. ಇದೇನಾದ್ರೂ ಇಡೀ ಭೂಮಿ ತುಂಬಾ ಆದ್ರೆ ಇದಕ್ಕೆ ಏನಂತ ಕರಿಬೇಕಂತಂದ್ರೆ ನಾವು ಜಾಗತಿಕ ತಾಪಮಾನ ಅಂತ ಕರೆಯೋದು. ಇದನ್ನ ಏನ್ ಕರೆಯೋದು? ಜಾಗತಿಕ ತಾಪಮಾನ ಅಂತ ಕರಿತೀವಿ. ತಾಪಮಾನ. ಹೌದಾ? ಜಾಗತಿಕ ತಾಪಮಾನ ಅಂತಂದ್ರೆ ಜಾಗತಿಕ ಅಂತಂದ್ರೆ ಭೂಮಿ, ಭೂಮಂಡಲದ ಉಷ್ಣಾಂಶ ಸಂಪೂರ್ಣವಾಗಿ ಏರಿಕೆ ಆಗ್ತಾ ಹೋಗೋದು. ಆ ಏರಿಕೆ ಆಗೋದಕ್ಕೆ ಕಾರಣ ಯಾವ್ದು ಅಂತಂದ್ರೆ ಈ ಗ್ರೀನ್ ಹೌಸ್ ಗ್ಯಾಸಸ್. ಅವುಗಳನ್ನ ಸಂಪೂರ್ಣವಾಗಿ ಹಿಡ್ಕೊಳ್ಳಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಹಿಡ್ಕೊಂಡು ಮಿಕ್ಕಿರತಕ್ಕಂಥದ್ದೆಲ್ಲ ಬಿಡೋದ್ರಿಂದಾನೆ ಉಷ್ಣಾಂಶ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲಿ ಬಿಡ್ತಾವ ಅಂತಂದ್ರೆ ವಾಪಸ್ ಇಲ್ಲೇ ಭೂಮಿ ವಾತಾವರಣಕ್ಕೆ ಇಲ್ಲೇ ಪ್ರತಿಫಲನಗೊಳಿಸ್ತವೆ. ಇದು ನಿಮ್ಗೆ ಮಾಹಿತಿ ಗೊತ್ತಿರಲಿ. ತಿಳಿತಾ? ಹಾಗಾಗಿ ಇಲ್ಲಿ ಏನಿದೆ ಅಂತಂದ್ರೆ ವಾಯುಮಂಡಲವು ಭೂ ವಿಕಿರಣಗಳಿಗಿಂತಲೂ ಸೌರ ವಿಕಿರಣಗಳಿಂದ ಹೆಚ್ಚು ಬಿಸಿ ಆಗುತ್ತದೆ ಅಂತ. ತಪ್ಪು. ವಾಯುಮಂಡಲ ಬಿಸಿ ಆಗ್ತಾ ಇರೋದು ಸೌರ ವಿಕಿರಣಗಳಿಂದ ಅಲ್ಲ, ಭೂ ವಿಕಿರಣಗಳಿಂದ. ಯಾಕಂದ್ರೆ ಭೂ ವಿಕಿರಣಗಳು ಇಲ್ಲಿ ಉಳ್ಕೊಳ್ತವೆ. ಹಾಗಾಗಿ ಆಕ್ಚುಲಿ ಭೂಮಿ ಬಿಸಿ ಆಗೋದು ಯಾವ್ದ್ರಿಂದ ಅಂತಂದ್ರೆ ಭೂಮಿ ಬಿಸಿ ಆಗೋದು ಸೌರ ವಿಕಿರಣಗಳಿಂದ. ಮೇಲ್ಗಡೆ ನಮ್ಮ ಅಟ್ಮಾಸ್ಫಿಯರ್ ಅದಲ್ಲ ವಾಯುಮಂಡಲ, ಆ ವಾಯುಮಂಡಲ ಬಿಸಿ ಆಗೋದು ಯಾವ್ದ್ರಿಂದ ಅಂತಂದ್ರೆ ಈ ಭೂ ವಿಕಿರಣಗಳಿಂದ ಅಂತ ಗೊತ್ತಿರಲಿ. ಯಾಕಂತಂದ್ರೆ ಭೂ ವಿಕಿರಣಗಳು ಮೇಲಕ್ಕೆ ಹೋಗೋದಕ್ಕಾಗ್ಲಿಲ್ಲ, ಅಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲೇ ಉಳ್ಕೊಳ್ತಾ ಇದೆ, ಸ್ವಲ್ಪ ಪ್ರಮಾಣದಲ್ಲಿ ಅವುಗಳು ಹಿರ್ಕೋತವೆ. ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತಂದ್ರೆ ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಆಗತ್ತೆ ಅಂತಂದ್ರೆ ಅದು ಭೂ ವಿಕಿರಣಗಳಿಂದ ಅಲ್ಲ, ಸೌರ ವಿಕಿರಣಗಳಿಗಿಂತ ಏನ್ ಕೊಟ್ಟಿದ್ದಾನೆ? ಸೌರ ವಿಕಿರಣಗಳಿಂದಾನೇ ಉಷ್ಣಾಂಶ ಹೆಚ್ಚು ಪಡ್ಕೊಳತ್ತೆ ಅಂತ ಕೊಟ್ಟಿದ್ದಾನೆ. ಇಲ್ಲಿದೆ ನೋಡಿ, ವಾಯುಮಂಡಲವು ಭೂ ವಿಕಿರಣಗಳಿಗಿಂತಲೂ ಸೌರ ವಿಕಿರಣಗಳಿಂದ ಹೆಚ್ಚು ಬಿಸಿ ಆಗುತ್ತದೆ. ತಪ್ಪು. ಸೌರ ವಿಕಿರಣಗಳಿಗಿಂತಲೂ ಭೂ ವಿಕಿರಣಗಳಿಂದ ಹೆಚ್ಚು ಬಿಸಿ ಆಗುತ್ತೆ ಅಂತ ಹೇಳ್ಬೇಕು. ಹೌದಾ? ಎಸ್. ಇನ್ನು ಎರಡನೇ ಸ್ಟೇಟ್ಮೆಂಟ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರೆ ಹಸಿರುಮನೆ ಅನಿಲಗಳು ವಾತಾವರಣದಲ್ಲಿರುವ ದೀರ್ಘ ತರಂಗಗಳನ್ನು ಹೀರಿಕೊಳ್ಳುತ್ತೆ. ಕರೆಕ್ಟ್. ಆದ್ರೆ ಸಂಪೂರ್ಣವಾಗಿ ಹೀರಿಕೊಳ್ಳಲ್ಲ. ಆದ್ರೂ ಕೂಡ ಏನಾಗುತ್ತೆ ಅಂದ್ರೆ ಇಲ್ಲಿ ಆನ್ಸರ್ ಆಗತ್ತೆ. ಹಾಗಾಗಿ ಇಲ್ಲಿ ಒಂದನೇದ್ದು ಏನಾಗುತ್ತೆ ಅಂತಂದ್ರೆ ತಪ್ಪಾಗತ್ತೆ, ಎರಡನೇದು ಏನಾಗುತ್ತೆ ಅಂದ್ರೆ ಸರಿ ಆಗತ್ತೆ. ಆನ್ಸರ್ ಯಾವ್ದು ಅಂತಂದ್ರೆ ಡಿ ಅಂತ ಗೊತ್ತಿರಲಿ. ಹೌದಾ? ಸೊ ಇದು ನೋಡಿ, ಇದು ಆಲ್ಮೋಸ್ಟ್ ನಿಮಗೆ NCERT ನೆನಪಿರ್ಲಿ. ಇವಾಗ್ಲೂ ಹೇಳ್ತಾ ಇದ್ದೀನಿ, 2024 ಅಲ್ಲಿ ಇರ್ತಕ್ಕಂತ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳು ಎಲ್ಲ ಎಲ್ಲಿಂದ ಬಂದಿರೋದು ಅಂತಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳೆಲ್ಲ ಬಂದಿರೋದು ಎಲ್ಲಿಂದ ಅಂತಂದ್ರೆ NCERT ಬುಕ್ ಗಳಿಂದ ಅಂತ ಗೊತ್ತಿರಲಿ. NCERT ಪುಸ್ತಕಗಳಿಂದ. ಹಾಗಾಗಿ ಸಾಧ್ಯವಾದಷ್ಟು NCERT ಪುಸ್ತಕಗಳನ್ನ ಓದಿ. ತಿಳಿದಾ? ಥ್ಯಾಂಕ್ ಯು. ನೆಕ್ಸ್ಟ್ ಇಲ್ಲಿ ಐದನೇದು ಏನಂತಂದ್ರೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದೆ. ಒಂದನೇ ಹೇಳಿಕೆ ಏನ್ ಹೇಳುತ್ತೆ ಅಂತಂದ್ರೆ ಮಳೆಯು ಶಿಲೆಗಳ ಶೀತಲೀಕರಣಕ್ಕೆ ಒಂದು ಮುಖ್ಯ ಕಾರಣವಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದು? ಮಳೆ. ಮಳೆ ಯಾವ್ದಕ್ಕೆ? ಶಿಲೆಗಳ ಶೀತಲೀಕರಣಕ್ಕೆ ಏನಾಗಿದೆ ಅಂತಂದ್ರೆ ಒಂದು ಮುಖ್ಯ ಕಾರಣ ಆಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಹೆಂಗ್ ಸರ್ ಅದು ಕಾರಣ ಆಗತ್ತೆ? ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ಒಂದು ಯಾವ್ದು ತಗೊಳ್ಳಿ ಅಂತಂದ್ರೆ ಲೈಮ್ ಸ್ಟೋನ್ ತಗೊಳ್ಳಿ. ಲೈಮ್ ಸ್ಟೋನ್ ಅಂತಂದ್ರೆ ಸುಣ್ಣದ ಕಲ್ಲು. ಲೈಮ್ ಸ್ಟೋನ್ ಅಂತಂದ್ರೆ ಸುಣ್ಣದ ಕಲ್ಲು. ಈಗ ಮಳೆ ಹೆಂಗ್ ಕಾರಣ ಆಗತ್ತೆ? ಶೀತಲೀಕರಣ ಅಂದ್ರೆ ಏನು? ಇದ್ರ ಮೀನಿಂಗ್ ಗೊತ್ತಿರ್ಬೇಕು ಫಸ್ಟ್. ಹೌದಾ? ಶೀತಲೀಕರಣ ಅಂತಂದ್ರೆ ಶಿಲೆಗಳು ಒಡೆದು ಚೂರಾಗೋದು ಅಥವಾ ನಶಿಸಿ ಹೋಗೋದು. ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಶೀತಲೀಕರಣ ಅಂತ ಕರಿತೀವಿ. ಇರತಕ್ಕಂಥ ಶಿಲೆ ಎಲ್ಲ ಏನಾಗಬೇಕು? ಅದು ಒಡೆದು ಚೂರಾಗ್ತಾ ಹೋಗ್ಬೇಕು ಅಥವಾ ಸವಿತಾ ಹೋಗ್ಬೇಕು. ಹೌದಾ? ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ ಶೀತಲೀಕರಣ ಅಂತ ಕರಿತೀವಿ. ಫಸ್ಟ್ ಇದು ನೆನಪಿರ್ಲಿ, ನಮಗೆ ಮಳೆ ನೀರು ಇರುತ್ತಲ್ಲ, ಯಾವ್ದು? ರೇನ್ ವಾಟರ್. ಆ ರೇನ್ ವಾಟರ್ ಮಳೆಯಲ್ಲಿ ಇರುತ್ತಲ್ಲ, ಮಳೆಯಲ್ಲಿ ಏನಿರುತ್ತೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಅಪ್ ಆಗಿರುತ್ತೆ. ನಿಮ್ಗೆ ಗೊತ್ತಿರಲಿ ಫಸ್ಟ್. ಮಳೆಯಲ್ಲಿ ಏನ್ ಮಿಕ್ಸ್ ಆಗಿರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಗುತ್ತೆ. ಹೌದಾ ಸರ್? ಹೆಂಗ್ ಮಿಕ್ಸ್ ಆಗುತ್ತೆ? ಯಾಕಂದ್ರೆ ನಮ್ಮ ಅಟ್ಮಾಸ್ಫಿಯರ್ ದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಎಷ್ಟಿದೆ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಅಟ್ಮಾಸ್ಫಿಯರ್ ದಲ್ಲಿ? 0.03% ಏನಿದೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇದೆ. ಅದರ ಜೊತೆಗೆ ನಮ್ಮ ಅಟ್ಮಾಸ್ಫಿಯರ್ ದಲ್ಲಿ ಏನಿದೆ? ಆಕ್ಸಿಜನ್ ಇದೆ ತಾನೆ? ಸೊ ಈ ಆಕ್ಸಿಜನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇವೆಲ್ಲ ವಾತಾವರಣದಲ್ಲಿ ಇರತಕ್ಕಂತ ಮಳೆ ನೀರಿನೊಂದಿಗೆ ಏನಾಗುತ್ತೆ ಅಂದ್ರೆ ಮಿಶ್ರಣ ಆಗತ್ತೆ. ಹೌದಾ? ಇದು ಫಸ್ಟ್ ನಿಮ್ಗೆ ಮಾಹಿತಿ ಗೊತ್ತಿರಲಿ. ಹಾಗಾದ್ರೆ ವಾತಾವರಣದಲ್ಲಿ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಾ ಹೋಗತ್ತೋ ಅವಾಗ ಮಳೆ ನೀರು ಕೂಡ ಏನಾಗತ್ತೆ ಅಂತಂದ್ರೆ ಆಮ್ಲೀಯ ಗುಣವನ್ನ ಪಡ್ಕೊಳ್ಳುತ್ತೆ. ನಿಯರ್ಲಿ ನಿಮ್ಗೆ 6.5 pH ಏನಾಗಿರುತ್ತೆ ಅಂತಂದ್ರೆ 6.5 pH ಏನಾಗಿರುತ್ತೆ ಅಂತಂದ್ರೆ ಒಂದು pH ರೇಂಜ್ ಸಿಗತ್ತೆ ನಿಮ್ಗೆ. ಹೌದಾ? ಸೊ ಹಾಗಾದ್ರೆ 6.5 pH ರೇಂಜ್ ಅಂತಂದ್ರೆ ಇದು ಆಸಿಡ್ ಅಲ್ವಾ? ಸೊ ಆಸಿಡ್ ಆಗ್ತಾ ಹೋಗುತ್ತೆ. ಇದೆಲ್ಲ ಯಾವ್ದಾಗಲ್ಲ ಅಂತಂದ್ರೆ ಬೇಸ್ ಆಗಲ್ಲ. ಒಂದ್ ನಿಮಿಷ. ಸರಿ. 6.5 pH ಸಿಗತ್ತೆ ನಮ್ಗೆ. 6.5 6.6 ವರೆಗೂ pH ಸಿಗತ್ತೆ. ಹಾಗಾಗಿ ಯಾಕಾಗತ್ತೆ ಅಂತಂದ್ರೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲ, ಈ ಕಾರ್ಬನ್ ಡೈಆಕ್ಸೈಡ್ ಯಾವ್ದ್ರೊಂದಿಗೆ ಮಿಕ್ಸ್ ಆಗತ್ತೆ ಅಂತಂದ್ರೆ ವಾತಾವರಣದಲ್ಲಿ ಇರತಕ್ಕಂತ ನೀರಾವಿ ಅಂತಂದ್ರೆ H2O. ಆ H2O ಏನಾಗಿರುತ್ತೆ ಅಂತಂದ್ರೆ ನೀರಾವಿನೇ ಮಳೆ ಹನಿಗಳಾಗತ್ತಲ್ಲ, ಅದು ಬೀಳ್ಬೇಕಾದ್ರೆ ಅದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಗತ್ತೆ. ಅದ್ರ ಜೊತೆಗೆ ಏನಾಗತ್ತಂದ್ರೆ ಆಕ್ಸಿಜನ್ ಮಿಕ್ಸ್ ಆಗಿರುತ್ತೆ. ಹೌದಾ? ಹಾಗಾಗಿ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಇನ್ನೂ ಹೆಚ್ಚಾಗ್ತಾ ಹೋಯ್ತು ಅಂತಂದ್ರೆ
ಆ ಮಳೆ ನೀರೇನಾಗತ್ತೆ ಅಂದ್ರೆ ಇನ್ನು ಆಸಿಡ್ ಅಂದ್ರೆ ಆಮ್ಲೀಯ ಗುಣವನ್ನ ಪಡೆದುಕೊಳ್ಳುತ್ತೆ. ಇದು ನಿಮ್ಗೆ ಗೊತ್ತಿರಲಿ ಆಸಿಡ್ ರೇನ್ ಅಂತಕ್ಕಂಥ ಟಾಪಿಕ್ ಅಲ್ಲಿ. ಸೊ ಇದು ನಾವು ಕಲಿಬೇಕಾಗತ್ತೆ. ಈ ಬನ್ನಿ, ಹಾಗಾದ್ರೆ ಇದೇನ್ ಮಾಡತ್ತೆ, ಈಗ ಲೈಮ್ ಸ್ಟೋನ್ ಅಂತಂದ್ರೆ ಏನು, ಕ್ಯಾಲ್ಸಿಯಂ ತಾನೆ. ಸೊ ಯಾವಾಗ ಈ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಮಳೆ ನೀರು ಈ ಕ್ಯಾಲ್ಸಿಯಂ ಸುಣ್ಣದ ಶಿಲೆಗಳ ಮೇಲೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೋ, ಅವಾಗ ಇದೇನಾಗತ್ತಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಏನಾಗತ್ತಂತಂದ್ರೆ ಕನ್ವರ್ಟ್ ಆಗುತ್ತಾ, ಆ ಶಿಲೆ ಏನಾಗತ್ತಂದ್ರೆ ನಶಿಸಿ ಹೋಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಮಳೆ ನೀರು ಶಿಲೆಗಳ ಶಿಥಿಲೀಕರಣಕ್ಕೆ ಒಂದು ಕಾರಣವಾಗಿದೆ ಅಂತ ಹೇಳಿದೆಲ್ಲ, ಅದು ಸರಿ. ಹೌದಾ? ಹಾಗಾದ್ರೆ ಒಂದನೇದೇನಂತಂದ್ರೆ ಸ್ಟೇಟ್ಮೆಂಟ್ ಸರಿ. ಇನ್ನು ಎರಡನೇದೇನಂತಂದ್ರೆ ಮಳೆ ನೀರು ದ್ರಾವಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊಂದಿರುತ್ತದೆ. ಹೌದು, ಮಳೆ ನೀರಿನಲ್ಲಿ ಏನಿರುತ್ತೆ ಹೇಳಿದ್ನಲ್ಲ, ಈಗ ಏನಿರುತ್ತೆ ಮಳೆ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಅಪ್ ಆಗಿರುತ್ತೆ. ಎಲ್ಲಿಂದ ಬಂತು ಅಂದ್ರೆ ಅಟ್ಮಾಸ್ಫಿಯರ್ ದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಗಿರುತ್ತೆ. ಹಾಗಾದ್ರೆ ಎರಡನೇ ಸ್ಟೇಟ್ಮೆಂಟ್ ಕೂಡ ಏನಾಗತ್ತಂದ್ರೆ ಸರಿ ಆಗತ್ತೆ. ಮಳೆ ನೀರು ವಾತಾವರಣದ ಆಮ್ಲಜನಕವನ್ನು ಹೊಂದಿರುತ್ತದೆ. ಎಸ್, ಅದು ಕೂಡ ಕರೆಕ್ಟ್. ಯಾಕಂತಂದ್ರೆ ವಾತಾವರಣದಲ್ಲಿ ನಮ್ಗೆ ಆಕ್ಸಿಜನ್ ಇದೆ ತಾನೆ, ಈ ಆಕ್ಸಿಜನ್ ಮಿಕ್ಸ್ ಅಪ್ ಆಗುತ್ತೆ. ಆಕ್ಸಿಜನ್ ಹಂಗೆ ಹೆಚ್ಚಾಗ್ತಾ ಹೋದಂತೆ ಶಿಲೆಗಳ ಹೆಂಗ್ ಸರ್ ಶೀತಲೀಕರಣ ಆಗುತ್ತೆ. ಈಗ ಗೊತ್ತಿರ್ಲಿ, ಕೆಲವೊಂದಿಷ್ಟು ಶಿಲೆಗಳಲ್ಲಿ ಏನಿದೆ ಅಂತಂದ್ರೆ ನಮ್ಗೆ ಐರನ್ ಕಂಟೆಂಟ್ ಹೆಚ್ಚಿದೆ. ಎಫಿ ಅಂತಂದ್ರೆ ಫೆರಸ್, ಕಬ್ಬಿಣ ಅಂಶ. ಈ ಕಬ್ಬಿಣದ ಅಂಶದ ಮೇಲೆ ಕಬ್ಬಿಣದ ಅಂಶ ಹೆಚ್ಚಾಗಿರ್ತಕ್ಕಂಥ ಶಿಲೆಗಳ ಮೇಲೆ ಏನಾದ್ರೂ ಮಳೆ ನೀರು ಬೀಳೋದಕ್ಕೆ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊರಿ. ಮಳೆ ನೀರಿನಲ್ಲಿ ಏನಿರುತ್ತೆ ಅಂತ ಹೇಳಿದೆ ನಾನು, ಆಕ್ಸಿಜನ್. ಅವಾಗ ಅದೇನಾಗತ್ತೆ ಅಂತಂದ್ರೆ ಫೆರಿಕ್ ಆಕ್ಸೈಡ್, ಕಬ್ಬಿಣದ ಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗತ್ತೆ ಅಂತಂದ್ರೆ ಶಿಲೆ ಶೀತಲೀಕರಣ ಆಗ್ತಾ ಹೋಗುತ್ತೆ. ಹೀಗಾಗಿ ಇದು ಕೂಡ ಸ್ಟೇಟ್ಮೆಂಟ್ ತ್ರೀನು ಕೂಡ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗುತ್ತೆ. ಹಾಗಾದ್ರೆ ಮಳೆ ನೀರನ್ನು ಕೂಡ ಏನಪ್ಪಾ ಅಂತಂದ್ರೆ ಶಿಲೆಗಳನ್ನ ಶೀತಲೀಕರಣಗೊಳಿಸುತ್ತೆ. ಕಾರಣ ಮಳೆ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಮಳೆ ನೀರಿನಲ್ಲಿ ಆಕ್ಸಿಜನ್ ಇರುತ್ತೆ. ಸೊ ಇವುಗಳಿಂದ ಏನಾಗುತ್ತೆ ಅಂತಂದ್ರೆ ಶಿಲೆಗಳನ್ನು ಹೀರ್ಕೊಂಡ್ಬಿಟ್ಟು ರಿಯಾಕ್ಟ್ ಆಗಿ ಏನಾಗುತ್ತೆ ಅಂತಂದ್ರೆ ಶೀತಲೀಕರಣ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲಾ ಸ್ಟೇಟ್ಮೆಂಟ್ ಗಳು ಏನಾಗಿದೆ ಅಂದ್ರೆ ಸರಿ ಇದಾವೆ. ಹಾಗಾದ್ರೆ ಇಲ್ಲಿ ಆನ್ಸರ್ಸ್ ಗಳನ್ನ ಚೆಕ್ ಮಾಡೋದಾದ್ರೆ ಇಲ್ಲಿ ಆನ್ಸರ್ ಗಳನ್ನ ನೋಡ್ರಿ. ಏನಂತಿದೆ ಅಂತಂದ್ರೆ ಹೇಳಿಕೆ 2, ಹೇಳಿಕೆ 3 ಎರಡು ಸರಿಯಾಗಿ, ಎಸ್, ಎರಡು ಸರಿ ಇದೆ. ಹೇಳಿಕೆ 2 ಸರಿ ಇದೆ, ಹೇಳಿಕೆ 3 ಸರಿ ಇದೆ. ಮತ್ತು ಎರಡು ಹೇಳಿಕೆಗಳು ಹೇಳಿಕೆ ಒಂದನ್ನು ವಿವರಿಸುತ್ತವೆ. ಕರೆಕ್ಟ್, ಎರಡು ಹೇಳಿಕೆಗಳು ಹೇಳಿಕೆ ಒಂದನ್ನು ವಿವರಣೆ ಮಾಡ್ತವೆ. ಯಾಕಂತಂದ್ರೆ ಎರಡು ಕಾರಣದಿಂದ, ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ, ಆಮ್ಲಜನಕ ಇರೋದ್ರಿಂದ ಇವುಗಳೆಲ್ಲ ಏನ್ ಮಾಡ್ತಾವ ಅಂತಂದ್ರೆ ಶಿಲೆಗಳ ಶೀತಲೀಕರಣಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ಅಥವಾ ಒಂದನೇ ಆಪ್ಷನ್ ಏನಾಗುತ್ತೆ ಅಂದ್ರೆ ಸರಿ ಆಗುತ್ತೆ. ಎರಡನೇದು ಯಾಕೆ ಸರಿ ಆಗಲ್ಲ ಹೇಳ್ತೀನಿ ಕೇಳಿ. ಹೇಳಿಕೆ 2, ಹೇಳಿಕೆ 3 ಎರಡು ಸರಿ ಇದೆ. ಆದ್ರೆ ಅವುಗಳಲ್ಲಿ ಒಂದು ಮಾತ್ರ ಹೇಳಿಕೆ ಒಂದನ್ನು ವಿವರಿಸುತ್ತದೆ ಅಂತ ಹೇಳಿ ಇಲ್ಲ, ಒಂದು ಮಾತ್ರ ಇಲ್ಲ, ಎರಡನ್ನೂ ಕೂಡ ಏನ್ ಮಾಡ್ತಾವ ಅಂತಂದ್ರೆ ವಿವರಣೆ ಕೊಡ್ತವೆ. ಹಾಗಾಗಿ ಇದು ಎರಡನೇದು ಏನಾಗುತ್ತೆ ಅಂತಂದ್ರೆ ತಪ್ಪಾಗುತ್ತೆ. ಹೌದಾ? ಎರಡನೇದು ರಾಂಗ್. ಮೂರನೇದು ಹೇಳಿಕೆ 2, ಹೇಳಿಕೆ 3 ಇವುಗಳಲ್ಲಿ ಒಂದು ಮಾತ್ರ ಸರಿ ಅಂತ ಕೊಡಿದ್ದೇನೆ, ಒಂದು ಮಾತ್ರ ಸರಿ ಇಲ್ಲ, ಎರಡು ಸರಿ ಇದೆ. ಹೌದಾ? ಇನ್ನು ಮಿಕ್ಕಿದ ಹೇಳಿಕೆ 2 ಅಥವಾ ಹೇಳಿಕೆ 3 ಎರಡೂ ಸರಿ ಇಲ್ಲ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಇದು ಕೂಡ ಏನಾಗಲ್ಲ, ಆನ್ಸರ್ ಆಗಲ್ಲ. ಯಾಕಂದ್ರೆ ಮೂರನ್ನು ಸರಿ ಇದಾವ ಅಂತ ಹೇಳಿದ್ನಲ್ಲ, ಹಾಗಾಗಿ 3 ಸರಿ ಇರೋದ್ರಿಂದ ಆಪ್ಷನ್ ಯಾವ್ದು ಅಂತಂದ್ರೆ ಎ ಆಗತ್ತೆ. ಎಸ್. ನೆಕ್ಸ್ಟ್, ಕೆಳಗಿನ ದೇಶಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ. ಕೆಳಗಡೆ ಒಂದಿಷ್ಟು ದೇಶಗಳನ್ನು ಕೊಟ್ಟಿದ್ದಾರೆ. ಯಾವ ದೇಶ ಕೊಟ್ಟಿದ್ದಾರೆ? ಒಂದು ಫಿನ್ಲ್ಯಾಂಡ್ ಕೊಟ್ಟಿದ್ದಾನೆ, ಒಂದು ಜರ್ಮನಿ ಕೊಟ್ಟಿದ್ದಾನೆ, ಒಂದು ನಾರ್ವೆ ಕೊಟ್ಟಿದ್ದಾನೆ, ಇನ್ನೊಂದು ರಷ್ಯಾ ಕೊಟ್ಟಿದ್ದಾನೆ. ಹೌದಾ? ಇಲ್ಲಿ ಎಷ್ಟು ದೇಶಗಳಾಯ್ತು ಈಗ? 4 ದೇಶಗಳನ್ನು ಕೊಟ್ಟಿದ್ದಾನೆ. ಮೇಲಿನವುಗಳಲ್ಲಿ ಎಷ್ಟು ದೇಶಗಳು ಉತ್ತರ ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಅಂತಿದೆ. ಎಷ್ಟು ದೇಶಗಳು? ನಾರ್ತ್ ಸಿ ಅಂತ ಕರಿತೀವಿ. ಯಾವ ಸಮುದ್ರ ಅದು? ನಾರ್ತ್ ಸಿ. ಎಲ್ಲಿದೆ ನಾರ್ತ್ ಸಿ ಅಂತಂದ್ರೆ ಯುರೋಪ್ ಅಲ್ಲಿ ಬರುತ್ತೆ, ನಿಮ್ಗೆ ಗೊತ್ತಿಲ್ಲ. ಹೌದಾ? ಇಲ್ಲಿ ಮ್ಯಾಪ್ ಅಲ್ಲಿ ನೋಡಿ ಎಷ್ಟು ದೇಶಗಳು ಅಂತ ಕೇಳಿದ್ದೇನೆ. ಎಷ್ಟು ದೇಶಗಳು ಅಂತಂದ್ರೆ ಒಂದು ಜರ್ಮನಿ ಬರುತ್ತೆ. ಹೌದಾ? ಎರಡನೇದು ಯಾವ್ದು ಬರುತ್ತೆ ಅಂತಂದ್ರೆ ನಾರ್ವೆ ಬರುತ್ತೆ. ರಷ್ಯಾ ಬರಲ್ಲ, ರಷ್ಯಾನು ಬರಲ್ಲ, ಫಿನ್ಲ್ಯಾಂಡ್ನು ಬರಲ್ಲ. ಹಾಗಾದ್ರೆ ಬರ್ತಕ್ಕಂಥದ್ದು ಯಾವ್ದು ಬರುತ್ತೆ ಅಂತಂದ್ರೆ ಒಂದು ಜರ್ಮನಿ ಬರುತ್ತೆ, ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ ನಾರ್ವೆ ಬರುತ್ತೆ. ಹಾಗಾದ್ರೆ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, ಇದು ಫಸ್ಟ್ ಏನಂತಂದ್ರೆ ಇಲ್ಲಿ ನಾನು ಮಾರ್ಕ್ ಕೊಡ್ತೀನಿ ನೋಡಿ. ಒಂದೇ ನಿಮಿಷ ಕಲರ್ ಚೇಂಜ್ ಮಾಡಿ. ಎಸ್. ಈಗ ಇದು ಯಾವ್ದಂತಂದ್ರೆ ಇದು ನಾರ್ತ್ ಸಿ ಅಂತ ಕರಿತೀವಿ ಈ ಭಾಗದಲ್ಲಿ. ಇದು ಉತ್ತರ ಸಮುದ್ರ, ಇದನ್ನೇ ನಾರ್ತ್ ಸಿ ಅಂತ ಕರೆಯೋದು. ಈ ನಾರ್ತ್ ಸಿ ದಿಂದ ನೋಡಿ ಇಲ್ಲಿ ಏನು ದೇಶ ಇದೆ? ಇಲ್ಲಿ ಯುನೈಟೆಡ್ ಕಿಂಗ್ಡಮ್ ಇದೆ, ಇದು ಕೂಡ ಬಾರ್ಡರ್ ಇದೆ. ಅದರ ಜೊತೆಗೆ ಇಲ್ಲಿ ನೆದರ್ಲ್ಯಾಂಡ್ ಅಂತ ದೇಶ ಇದೆ ನೋಡಿ, ನೆದರ್ಲ್ಯಾಂಡ್ ಕೂಡ ಬಾರ್ಡರ್ ಇದೆ. ಅದರ ಜೊತೆಗೆ ಬೆಲ್ಜಿಯಂ ಬಾರ್ಡರ್ ಇದೆ. ಅದರ ಜೊತೆಗೆ ಇದ್ಯಾವ ದೇಶ ಅದು ಟೋಟಲ್ ಗ್ರೀನ್ ಕಲರ್, ಇದು ಕೂಡ ಏನಪ್ಪಾ ಅಂತಂದ್ರೆ ಜರ್ಮನಿ. ಜರ್ಮನಿ ಜೊತೆಗೆ ಡೆನ್ಮಾರ್ಕ್, ಡೆನ್ಮಾರ್ಕ್ ಜೊತೆಗೆ ಯಾವ್ದಿದು? ಇದು ನಾರ್ವೆ. ಇವೆಲ್ಲ ಕೂಡ ಯಾವ್ದರೊಂದಿಗೆ ಬಾರ್ಡರ್ ಇದಾವೆ ಅಂತಂದ್ರೆ ಈ ನಾರ್ತ್ ಸೀದೊಂದಿಗೆ ಬಾರ್ಡರ್ ಬರ್ತವೆ. ಹೌದಾ? ಈ ನಾರ್ತ್ ಸೀದೊಂದಿಗೆ ಬಾರ್ಡರ್ ಬರೋದ್ರಿಂದ ಇಲ್ಲಿ ಆನ್ಸರ್ ಅನ್ನ ನಾವು ಚೆಕ್ ಮಾಡೋದಾದ್ರೆ ಆಪ್ಷನ್ ಅಲ್ಲಿ ಯಾವ್ದಾದ್ರು ಕೊಟ್ಟಿದ್ದಾನೆ ಅದು ನೋಡ್ಬೇಕು. ಈಗ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? ಹೌದಾ? ಸೊ ಆಪ್ಷನ್ ಅಲ್ಲಿ ಒಂದು ಯಾವ್ದಿದೆ ಅಂತಂದ್ರೆ ಜರ್ಮನಿ ಇದೆ, ಜರ್ಮನಿ ಇದೆ. ಆಪ್ಷನ್ ನೆಕ್ಸ್ಟ್ ಯಾವ್ದಿದೆ ಅಂತಂದ್ರೆ ನಾರ್ವೆ ಇದೆ. ಹಾಗಾಗಿ ಇಲ್ಲಿ ಯಾವ್ದು ಆನ್ಸರ್ ಸರಿ ಆಗತ್ತೆ ಅಂತಂದ್ರೆ ಎರಡು ಮಾತ್ರ, ಎರಡು ದೇಶಗಳು ಮಾತ್ರ ಏನಾಗಿದೆ ಅಂತಂದ್ರೆ ಸರಿಯಾಗಿ ಹೊಂದಾಣಿಕೆ ಆಗಿದಾವೆ ಅಂತ ಗೊತ್ತಿರಲಿ. ಹೌದಾ? ಹಾಗಾದ್ರೆ ಯಾವ್ದು ಅಂತಂದ್ರೆ 6ನೇ ಕ್ವಶನ್ಸ್ಗೆ ಆನ್ಸರ್ ಯಾವ್ದು ಅಂತಂದ್ರೆ ಎರಡು ಮಾತ್ರ. ಫಿನ್ಲ್ಯಾಂಡ್ ಒಳಗಡೆ ಆಗುತ್ತೆ. ಈ ಫಿನ್ಲ್ಯಾಂಡ್ ಇಲ್ಲಿದೆ ನೋಡಿ, ಇದು ಒಳಗಡೆ ಈ ಕಡೆ ಭಾಗ ಇದೆ ಫಿನ್ಲ್ಯಾಂಡ್. ಸಮುದ್ರ ಇಲ್ಲಿವರೆಗೂ ನಾವು ಕನ್ಸಿಡರ್ ಮಾಡೋದು. ಆಯ್ತಾ? ಇಲ್ಲಿ ನಾನು ಮಾರ್ಕ್ ಕೊಡ್ತಾ ಇದ್ದೀನಿ. ಎಸ್. ನೆಕ್ಸ್ಟ್,
ಅಗೇನ್ ಇಲ್ಲಿ ವಾಟರ್ ವೇಪರ್ ಬಗ್ಗೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿದೆ. ಯಾವ್ದಕ್ಕೆ? ನೀರಾವಿಗೆ. ನೋಡ್ಕೊಳ್ಳಿದ್ದೇನೆ. ಇಲ್ಲಿ ನೀರಾವಿ ಅಂತ ಇದೆ. ನಾವು ಆಲ್ರೆಡಿ ನೀರಾವಿ ಅಂತ ಮಾತಾಡಿದ್ವಲ್ಲ. ಸೊ ನೀರಾವಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತಿದೆ. ಇದು ಒಂದು ಅನಿಲವಾಗಿದ್ದು ಇದು ಒಂದು ಅನಿಲವಾಗಿದ್ದು ವಾತಾವರಣದಲ್ಲಿ ಎತ್ತರಕ್ಕೆ ಹೋದಂತೆ ಪ್ರಮಾಣ ಕಡಿಮೆ ಆಗುತ್ತದೆ. ಒಂದಷ್ಟೇ. ಇದರ ಪ್ರತಿಶತ ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರವನ್ನು ಸಂಕೇತದ ಸಹಾಯದಿಂದ ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೆನಪಿರ್ಲಿ. ಫಸ್ಟ್ ವಾಟರ್ ವೇಪರ್. ನೀರಾವಿ ಯಾವಾಗ ಬಿಡುಗಡೆ ಆಗುತ್ತೆ? ನೀರಾವಿ ಬಿಡುಗಡೆ ಆಗ್ಬೇಕಂತಂದ್ರೆ ಉಷ್ಣಾಂಶ ಏನಾಗ್ತಾ ಹೋಗ್ಬೇಕಂತಂದ್ರೆ ಹೆಚ್ಚಿಗೆ ಆಗ್ತಾ ಹೋಗ್ಬೇಕು. ಉಷ್ಣಾಂಶ ಏನಾಗ್ತಾ ಹೋಗ್ಬೇಕು? ಹೆಚ್ಚಿಗೆ ಆಗ್ತಾ ಹೋಗ್ಬೇಕು. ಹೌದಾ? ಯಾವಾಗ ಉಷ್ಣಾಂಶ ಏರಿಕೆ ಆಗುತ್ತೋ ಆವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ನೀರಾವಿ ಬಿಡುಗಡೆ ಆಗುತ್ತೆ. ಎಲ್ಲಿಂದ ಅಂತಂದ್ರೆ ನೀರು ಆವಿ ಆಗುತ್ತೆ. ಸಮುದ್ರ ಸಾಗರಗಳ ನೀರೆಲ್ಲ ಆವಿ ಆಗ್ಬಿಟ್ಟು ವಾತಾವರಣದಲ್ಲಿ ಸೇರ್ಪಡೆ ಆಗುತ್ತೆ. ಯಾವಾಗ? ಉಷ್ಣಾಂಶ ಹೆಚ್ಚಾದ್ರೆ. ಆದ್ರೆ ಧ್ರುವ ಪ್ರದೇಶದಲ್ಲಿ ಉಷ್ಣಾಂಶ ಏನಾಗಿರುತ್ತೆ ಅಂದ್ರೆ ಕಡಿಮೆ ಇರುತ್ತಲ್ಲ. ಮತ್ ಕಡಿಮೆ ಇರೋದ್ರಿಂದ ಈ ಭಾಗದಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ನೀರಾವಿ ಹೆಂಗ್ ಸಿಗತ್ತೆ? ನೀರಾವಿ ಪ್ರಮಾಣ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಎರಡನೇ ಆಪ್ಷನ್ ಏನಾಗತ್ತೆ ಅಂತಂದ್ರೆ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗತ್ತೆ. ಇನ್ನು ಇದು ಒಂದು ಅನಿಲವಾಗಿದ್ದು, ಎಸ್, ನೀರಾವಿ ಅನ್ನೋದು ಕೂಡ ಒಂದು ಅನಿಲ, ಕರೆಕ್ಟ್. ಹಾಗಾಗಿ ವಾತಾವರಣದಲ್ಲಿ ಎತ್ತರಕ್ಕೆ ಹೋದಂತೆ ಏನಾಗತ್ತೆ ಅಂತಂದ್ರೆ ಕಡಿಮೆ ಆಗುತ್ತೆ. ಎಸ್, ಕರೆಕ್ಟ್. ಯಾಕಂತಂದ್ರೆ ಈಗ ನಮ್ಗೆ ಇದು ಭೂಮಿ ಇದೆಯಲ್ಲ, ಸೊ ಇದು ಭೂಮಿ, ಇಲ್ಲೆಲ್ಲ ನಮ್ ಜಲ ಪ್ರದೇಶ ಇರುತ್ತೆ. ಸರಾಸರಿ ನಿಮ್ಗೆ 12 ಕಿಲೋಮೀಟರ್ ಎತ್ತರಕ್ಕೆ ಹೋದಾಗ ಎಲ್ಲೂ ನೀರಾವಿ ಸಿಗಲ್ಲ. ನೀರಾವಿ ಸಿಗೋದು ಏನಾಗತ್ತೆ ಅಂತಂದ್ರೆ ನಮಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 3 to 4 ಕಿಲೋಮೀಟರ್ ಒಳಭಾಗದಲ್ಲಿ ಏನಪ್ಪಾ ಅಂತಂದ್ರೆ ನೀರಾವಿ ಹೆಚ್ಚಾಗಿ ಸಿಗತ್ತೆ. ಈ ಭಾಗದಲ್ಲಿ ಜಾಸ್ತಿ ನೀರು, ಇದೇ ಭಾಗದಲ್ಲಿ ಜಾಸ್ತಿ ನಮಗೆ ಕ್ಲೌಡ್ಸ್ ಕ್ರಿಯೇಟ್ ಆಗ್ತವೆ, ಅಂದ್ರೆ ಮೋಡ ಆಗ್ತವೆ, ಮಳೆ ಆಗ್ತವೆ. ಈಗ ಮಳೆ ಬರ್ತಕ್ಕಂಥ ಮೋಡಗಳು ಸದ್ಯಕ್ಕೆ ಕ್ಯುಮುಲೋ ನಿಂಬಸ್ ಮೋಡಗಳು, ನಿಂಬೋ ಸ್ಟ್ರಾಟಸ್ ಮೋಡಗಳು, ಹೆಚ್ಚು ಮಳೆ ಬರ್ತಕ್ಕಂಥ ಮೋಡಗಳು. ಹೌದಾ? ಆ ನಿಂಬೋ ಸ್ಟ್ರಾಟಸ್ ಅಂತ ಹೇಳಿ ಇವಾಗ ಈಗ ಸದ್ಯಕ್ಕೆ ನಮಗೆ ರೇನಿ ಸೀಸನ್ ಯಾವ್ದು? ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರ್ಗು. ಆ ಭಾಗದಲ್ಲಿ ಯಾವ ಮೋಡಗಳು ಬರ್ತಾವ ಅಂತಂದ್ರೆ ನಿಮ್ಗೆಲ್ಲ ಕ್ಯುಮುಲೋ ನಿಂಬಸ್ ಮೋಡಗಳು 4 ಕಿಲೋಮೀಟರ್ ಒಳಭಾಗದಲ್ಲಿ ಇರ್ತವೆ ಮ್ಯಾಕ್ಸಿಮಮ್. ಹಾಗಾಗಿ ಏನಪ್ಪಾ ಅಂತಂದ್ರೆ ಈ ಭಾಗದಲ್ಲಿ ನೀರಾವಿ ಹೆಚ್ಚು. ಹೈಟ್ ಹೋದಂಗೆ 12 ಕಿಲೋಮೀಟರ್ ಹತ್ತತ್ರ ಹೋದ್ರೆ ಅಂದ್ರೆ ನೀರಾವಿ ನಿಮ್ಗೆ ಸಿಗಲ್ಲ ಯಾವಾಗ್ಲೂ. ಹೌದಾ? ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ಏನಾಗತ್ತಂದ್ರೆ ಸರಿ ಆಗತ್ತೆ. ಆಪ್ಷನ್ ಯಾವ್ದಂತಂದ್ರೆ ಒಂದು ಮಾತ್ರ. ಟೋಟಲ್ ಆಗಿ ಒಂದೇ ಮಾತು ಹೇಳ್ಬೇಕಂತಂದ್ರೆ ಉಷ್ಣಾಂಶ ಹೆಚ್ಚಾಗಿರ್ತಕ್ಕಂಥ ಭಾಗಗಳಲ್ಲಿ ಮತ್ತು ತೇವಾಂಶ ಪ್ರದೇಶಗಳಲ್ಲಿ, ತೇವಾಂಶ ಅಂತಂದ್ರೆ ಯಾವಾಗ್ಲೂ ಸ್ವಲ್ಪ ವೆಟ್ ಆಗಿರ್ತಕ್ಕಂಥ ಭಾಗದಲ್ಲಿ ನೀರಾವಿ ಹೆಚ್ಚು. ಉಷ್ಣಾಂಶ ತುಂಬಾ ಕಡಿಮೆ, ಶೀತ ಮತ್ತು ಶುಷ್ಕ. ಶುಷ್ಕ ಅಂತಂದ್ರೆ ಡ್ರೈ ಅಂತ ಕರಿತೀವಿ. ಶುಷ್ಕ ಅಂತಂದ್ರೆ ಏನು? ಡ್ರೈ. ಕೋಲ್ಡ್ ಅಂಡ್ ಡ್ರೈ. ಕೋಲ್ಡ್ ಅಂಡ್ ಡ್ರೈ ಅಂತಂದ್ರೆ ಶೀತ ಮತ್ತು ಶುಷ್ಕ ಪ್ರದೇಶದಲ್ಲಿ ನೀರಾವಿ ಪ್ರಮಾಣ ಕಡಿಮೆ ಇರುತ್ತೆ. ಹಾಗೂ ಉಷ್ಣ ಮತ್ತು ಇನ್ನೊಂದು ಯಾವ್ದು ಅಂತಂದ್ರೆ ತೇವಯುತ ಪ್ರದೇಶದಲ್ಲಿ, ಹಾಟ್ ಅಂಡ್ ವೆಟ್ ಏರಿಯಾದಲ್ಲಿ ಸ್ವಲ್ಪ ನೀರಾವಿ ಪ್ರಮಾಣ ಏನಾಗಿರುತ್ತೆ ಅಂದ್ರೆ ಹೆಚ್ಚಿರುತ್ತೆ. ನಿಮ್ಗೆ NCERT ಅಲ್ಲಿ ಇದನ್ನ ಮೆನ್ಷನ್ ಮಾಡಿದಾನೆ. ಏನಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ ನೋಡಿ. ಏನಂತ ಹೇಳ್ಬಿಟ್ಟು ಅಂದ್ರೆ ಇದನ್ನ ಈಗ ಒಂದೇ ಸ್ಟೇಟ್ಮೆಂಟ್ ಹೇಳಿದ್ನಲ್ಲ, ಇದನ್ನ ಕೊಟ್ಟಿದ್ದಾನೆ. ಇದ್ರ ಜೊತೆಗೆ ನಿಮ್ಗೆ ಸರಾಸರಿಯಾಗಿ ಸಮಭಾಜಿಕ ವೃತ್ತದ ಹತ್ರ ಅರೌಂಡ್ ಒಂದು 4% ಏನ್ ಸಿಗತ್ತೆ ಅಂತಂದ್ರೆ ನೀರಾವಿ ಸಿಗತ್ತೆ ಅಂತ ಹೇಳ್ತಾರೆ. ಅರೌಂಡ್ ಅಟ್ಮಾಸ್ಫಿಯರ್ ದಲ್ಲಿ 4% ಏನಿದೆ ಅಂದ್ರೆ ನೀರಾವಿ ಇದೆ. ಹತ್ತತ್ರ ನೀವ್ ಏನಾದ್ರೂ ಧ್ರುವ ಪ್ರದೇಶಕ್ಕೆ ಹೋದ್ರೆ ಅಂತಂದ್ರೆ ಲೆಸ್ ದೆನ್ 1% ಏನ್ ಸಿಗತ್ತೆ ಅಂತಂದ್ರೆ ನೀರಾವಿ ಪ್ರಮಾಣ ಸಿಗತ್ತೆ ಅಂತ ಹೇಳ್ತಾರೆ. ಸಮಭಾಜಕ ವೃತ್ತದಲ್ಲಿ ನೀರಾವಿ ಪ್ರಮಾಣ ಹೆಚ್ಚಾಗಿದ್ದು ಧ್ರುವ ಪ್ರದೇಶದ ಕಡೆಗೆ ಹೋದಂತೆ ನೀರಾವಿ ಪ್ರಮಾಣ ಏನಾಗುತ್ತೆ ಅಂದ್ರೆ ಕಡಿಮೆ ಇರುತ್ತೆ. ಇದು ಸ್ಟೇಟ್ಮೆಂಟ್ಸ್ ಗಳು ಗೊತ್ತಿರ್ಲಿ. ಹೌದಾ? ಸೊ ಇದನ್ನ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೇನೆ ಅಂತಂದ್ರೆ PUC ಫಸ್ಟ್ ಇಯರ್ ಫಂಡಮೆಂಟಲ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಅಂತಕ್ಕಂತ NCERT ಬುಕ್ಸ್ ಗಳಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅದನ್ನೇನಪ್ಪಾ ಅಂತಂದ್ರೆ ಇಲ್ಲಿ ಕ್ವಶನ್ ಕೇಳಿದ್ದೇನೆ, ಡೈರೆಕ್ಟ್ ಕ್ವಶನ್ಸ್ ಕಾಪಿ ಪೇಸ್ಟ್ ಮಾಡಿದ್ದೇನೆ. ಹಾಗಾಗಿ ಆನ್ಸರ್ ಯಾವ್ದಾಗುತ್ತೆ ಅಂತಂದ್ರೆ ಒಂದು. ನೆಕ್ಸ್ಟ್ ಎರಡನೇದೇನಿದೆ ಅಂತ 8ನೇದು, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ. ಹೌದಾ? ಸೊ ಇದು ಆಲ್ಮೋಸ್ಟ್ ವರ್ಲ್ಡ್ ಕ್ಲೈಮೆಟಿಕ್ ಡಿವಿಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ ಇದು. ವಾರ್ಷಿಕ ಮತ್ತು ದೈನಂದಿನ ಉಷ್ಣಾಂಶ ಕಡಿಮೆ ಇರುತ್ತದೆ. ಮಳೆಯು ವರ್ಷ ಪೂರ್ತಿ ಕಂಡು ಬರುತ್ತದೆ. ಮೂರನೇ ಸ್ಟೇಟ್ಮೆಂಟ್, ಮಳೆಯು ಸರಾಸರಿ 50 ಸೆಂಟಿಮೀಟರ್ ಇಂದ 250 ಸೆಂಟಿಮೀಟರ್ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಇವೆಲ್ಲಾ ಕಂಡೀಷನ್ಸ್ ಗಳು, ಕ್ಲೈಮೆಟಿಕ್ ಕಂಡೀಷನ್ಸ್ ಗಳು ಏನಾದವಲ್ಲ, ವಾಯುಗುಣದ ಈ ಅಂಶಗಳು ಯಾವ ಮಾದರಿಯ ವಾಯುಗುಣಕ್ಕೆ ಸಂಬಂಧಪಟ್ಟಿದ್ದು ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ಮಾದರಿಯ ವಾಯುಗುಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಕ್ವಶನ್. ಈಗ ನಮ್ಗೆ ಸಮಭಾಜಿಕ ವೃತ್ತದ ವಾಯುಗುಣ ತಗೊಂಡ್ರೆ ವಾರ್ಷಿಕ ಉಷ್ಣಾಂಶ ಏನಾಗಿರುತ್ತೆ? ಹೆಚ್ಚಿರುತ್ತೆ. ಮಳೆನೂ ಕೂಡ ಏನಾಗಿರುತ್ತೆ? ಹೆಚ್ಚಿರುತ್ತೆ. ಹೌದಾ? ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಸಮಭಾಜಿಕ ವೃತ್ತದಲ್ಲಿ ನಿಮಗೆ ನೆನಪಿರ್ಲಿ ಇನ್ನೊಂದು ವಿಂಟರ್ ಸೀಸನ್ ಇರಲ್ಲ. ಯಾಕಿರಲ್ಲ ಅಂತ ಕೇಳಿದ್ರೆ, ವಿಂಟರ್ ಸೀಸನ್ ಯಾಕಿರಲ್ಲ ಅಂತಂದ್ರೆ ಯಾವಾಗ್ಲೂ ಸರಾಸರಿ ಉಷ್ಣಾಂಶ ಏನಾಗಿರುತ್ತೆ ಅಂದ್ರೆ ಹೆಚ್ಚಿರುತ್ತೆ. ಸೂರ್ಯನ ಕಿರಣಗಳು ವರ್ಷದಲ್ಲಿ ಸಮಭಾಜಿಕ ವೃತ್ತದ ಮೇಲೆ 2 ಬಾರಿ ನೇರವಾಗಿ ಬರ್ತವೆ. ಹಾಗಾಗಿ ಆ ಭಾಗದಲ್ಲಿ ಮಳೆ ನಿಮಗೆ ಮೋರ್ ದೆನ್ 200 ಸೆಂಟಿಮೀಟರ್ ಇರುತ್ತೆ.
ಯಾವಾಗ್ಲೂ ಮಳೆ ಆಗ್ತಾ ಹೋಗ್ತಿರತ್ತೆ. ಎಲ್ಲಿ ಸಂಭಾಜಿ ಕೊರತೆ, ಯಾವ ಮಳೆ ಅಂತಂದ್ರೆ ಅದು ಪರಿಸರಣ ಮಳೆ ಅಂತ ಕರೆಯೋದು ಅದನ್ನ. ಯಾವ ಮಳೆ ಅಂತಂದ್ರೆ ಪರಿಸರಣ ಮಳೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಸಂಪಾಜಕ ವೃತ್ತದ ವಾಯುಗುಣ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ವಾರ್ಷಿಕ ದೈನಂದಿನ ಉಷ್ಣಾಂಶ ಕಡಿಮೆ ಇರತ್ತೆ ಅಂತ ಕೊಟ್ಟಿದ್ದಾರೆ. ಸಂಭಾಜಕ ವೃತ್ತ ವಾಯುಗುಣ, ಸಂಭಾಜಕ ವೃತ್ತ ವಾಯುಗುಣದಲ್ಲಿ ವಾರ್ಷಿಕ ಉಷ್ಣಾಂಶ ಕಡಿಮೆ ಇರಲ್ಲ, ಏನಾಗಿರತ್ತೆ ಅಂದ್ರೆ ಹೆಚ್ಚಿರತ್ತೆ. ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ಏನಾಗತ್ತೆ ಅಂದ್ರೆ ರಾಂಗ್ ಆಗುತ್ತೆ. ಎರಡನೇದು ಏನಂತಂದ್ರೆ ಚೀನಾ ಮಾದರಿ ವಾಯುಗುಣ ಅಂತ ಕೊಟ್ಟಿದ್ದಾರೆ. ಚೀನಾ ಮಾದರಿ ವಾಯುಗುಣದಲ್ಲಿ ಅಲ್ಲಿನೂ ಕೂಡ ಏನಪ್ಪಾ ಅಂತಂದ್ರೆ ಮಳೆಯು ಏನಪ್ಪಾ ಅಂತಂದ್ರೆ ವರ್ಷ ಪೂರ್ತಿ ಕಂಡು ಬರುತ್ತೆ ಅಂತ ಕೊಟ್ಟಿದಾರಲ್ಲ. ಸೊ ಅಲ್ಲಿ ಮಳೆ ವರ್ಷ ಪೂರ್ತಿ ಕಂಡು ಬರುತ್ತೆ, ಆದ್ರೆ 250 ಸೆಂಟಿಮೀಟರ್ ವರೆಗೂ ಕಂಡು ಬರಲ್ಲ. ಇದು ನಿಮ್ಗೆ ನೆನಪಿರ್ಲಿ. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಮ್ಯಾಪ್ ಇದೆ ನೋಡಿ. ಇದೇನಪ್ಪಾ ಅಂತಂದ್ರೆ ಈ ಭಾಗ ಇದೆಲ್ಲ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಬ್ರಿಟಿಷ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ ಇದನ್ನ. ಅಥವಾ ಬ್ರಿಟಿಷ್ ಮಾದರಿ ವಾಯುಗುಣ, ಅಥವಾ ಇದನ್ನ ವೆಸ್ಟರ್ನ್ ಮಾರ್ಜಿನ್ ಟೈಪ್ ಆಫ್ ಕ್ಲೈಮೇಟ್ ಅಂತಾನು ಕರಿತೀವಿ. ಹೌದಾ? ಆದ್ರೆ ಇದು ಸ್ವಲ್ಪ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಮೆಡಿಟೇರಿಯನ್ ಮಾದರಿ ವಾಯುಗುಣ ಬರುತ್ತೆ ಇಲ್ಲಿ ಕೆಳಭಾಗದಲ್ಲಿ. ಈ ಮೆಡಿಟೇರಿಯನ್ ಸಮುದ್ರ ತಾನೇ, ಇಲ್ಲ ಇನ್ನೊಂದು ಸರ್ಕಲ್ ಕೊಡ್ತಾ ಇದ್ದೀನಿ ನಾನು. ಈ ಮೆಡಿಟೇರಿಯನ್ ಮಾದರಿ ವಾಯುಗುಣದಿಂದ ಸ್ವಲ್ಪ ಏನಾಗತ್ತೆ ಅಂತಂದ್ರೆ ಮೇಲಕ್ಕಿರತ್ತೆ. ಮೇಲಕ್ಕೆ ಹೋದ್ರೆ ಈ ಚೀನಾ ಮಾದರಿ ವಾಯುಗುಣ ಅಂತಂದ್ರೆ ಈ ಭಾಗದಲ್ಲಿ ಬರುತ್ತೆ, ಈ ಲ್ಯಾಟಿಟ್ಯೂಡ್ಸ್ ಅಲ್ಲಿ. ಇಲ್ಲಿ ಮಾರ್ಕ್ ಹೋಗ್ತಾ ಇದ್ದೀನಿ. ಈ ಭಾಗದಲ್ಲಿ ನಮಗೆ ಚೀನಾ ಮಾದರಿ ವಾಯುಗುಣ ಬರುತ್ತೆ. ಇಲ್ಲಿ ಸರಾಸರಿ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗಿರುತ್ತೆ. ಕಂಪೇರಿಟಿವ್ಲಿ ಸಂಭಾಜಿಕ ವೃತ್ತಕ್ಕೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಕಡಿಮೆ. ಆದ್ರೆ ಈ ಭಾಗದಲ್ಲಿ ವಾರ್ಷಿಕ ಉಷ್ಣಾಂಶ ತುಂಬಾ ಏನಾಗಿರುತ್ತೆ ಅಂದ್ರೆ ಕಡಿಮೆ ಇರುತ್ತೆ. ಹಾಗಾದ್ರೆ ಚೀನಾ ಮಾದರಿ ವಾಯುಗುಣದಲ್ಲಿ ಕೂಡ ಸ್ವಲ್ಪ ಉಷ್ಣಾಂಶ ಏನಾಗಿರುತ್ತೆ ಅಂತಂದ್ರೆ ಏನಾಗಿರುತ್ತೆ, ಸ್ವಲ್ಪ ಹೆಚ್ಚಾಗಿರುತ್ತೆ. ಇಲ್ಲೇನ್ ಕೊಟ್ಟಿದ್ದಾನೆ ಅಂತಂದ್ರೆ ಕಡಿಮೆ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಇದು ಕೂಡ ಏನಪ್ಪಾ ಅಂತಂದ್ರೆ ಆನ್ಸರ್ ಆಗಲ್ಲ. ಆರ್ದ್ರ ಉಪೋಷ್ಣ ವಲಯದ ಹವಾಮಾನ ಅಂತ ಕೊಟ್ಟಿದ್ದಾರೆ. ಆರ್ದ್ರ ಉಪೋಷ್ಣ ವಲಯದ ಹವಾಮಾನ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಹ್ಯೂಮಿಡ್ ಟ್ರಾಪಿಕಲ್ ಅಂತ ಕರಿತೀವಿ ನಾವು. ಹ್ಯೂಮಿಡ್ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಕರಿತೀವಿ. ಹೌದಾ? ಸೊ ಹ್ಯೂಮಿಡ್ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಈಗ ನಾವು ಆ 30 ಡಿಗ್ರಿ ಮೇಲ್ಭಾಗದಲ್ಲಿ ಉಪೋಷ್ಣ ವಲಯ, ಸರ್ ಅಂದ್ರೆ ಉಪ ಉಷ್ಣ ವಲಯ ಅಂತಾನು ಕರಿತೀವಿ ನಾವು. ಸರಾಸರಿ 25ರಿಂದ 30 ಡಿಗ್ರಿ ಒಳಭಾಗದಲ್ಲಿ ನಾವು ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಉಪೋಷ್ಣ. ಅಂದ್ರೆ ಈ ಭಾಗದಲ್ಲೂ ಕೂಡ ಸ್ವಲ್ಪ ಟೆಂಪರೇಚರ್ ಏನಾಗಿರುತ್ತೆ ಅಂದ್ರೆ ಹೆಚ್ಚಾಗಿರುತ್ತೆ. ಆದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಮುದ್ರ ಪಶ್ಚಿಮ ಕರಾವಳಿ ಹವಾಮಾನ. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಬ್ರಿಟಿಷ್ ಮಾದರಿಯ ವಾಯುಗುಣ ಅಂತಾನು ಕರಿತೀವಿ. ಯಾವುದು? ಬ್ರಿಟಿಷ್ ಮಾದರಿ ವಾಯುಗುಣ. ಈ ಬ್ರಿಟಿಷ್ ಮಾದರಿ ವಾಯುಗುಣ ಇದೆಯಲ್ಲ, ಈ ಬ್ರಿಟಿಷ್ ಮಾದರಿ ವಾಯುಗುಣದಲ್ಲಿ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಇಲ್ಲಿ ಮ್ಯಾಪ್ ಅಲ್ಲಿ ಇದೆ ನೋಡಿ. ಈ ಬ್ರಿಟಿಷ್ ಮಾದರಿ ವಾಯುಗುಣ ಆಲ್ಮೋಸ್ಟ್ ಪಶ್ಚಿಮ ಕರಾವಳಿ ಅಂತ ಕೊಟ್ಟಿದ್ದಾರೆ. ಚೀನಾ ಯಾವ ಭಾಗಕ್ಕೆ ಬರುತ್ತೆ ಅಂತಂದ್ರೆ ಪೂರ್ವ ಕರಾವಳಿ ಬರುತ್ತೆ. ಹೌದಾ? ಆದ್ರೆ ಪಶ್ಚಿಮ ಕರಾವಳಿ ವಾಯುಗುಣ ಅಂತಂದ್ರೆ ಇಲ್ಲಿದೆ ನೋಡಿ, ಇದು ಬ್ರಿಟಿಷ್. ಯಾವ ಭಾಗದಲ್ಲಿ ಅಂತಂದ್ರೆ ನಾರ್ವೆ ಬರುತ್ತೆ. ಯಾವ ದೇಶ ಬರುತ್ತೆ ಅಂತಂದ್ರೆ ಆ ಭಾಗದಲ್ಲಿ ನಾರ್ವೆ ಬರುತ್ತೆ. ನಾರ್ವೆ ಜೊತೆಗೆ ಏನ್ ಬರುತ್ತೆ ಅಂದ್ರೆ ಈ ಭಾಗದಲ್ಲಿ ಇದು ನಾರ್ವೆ. ನಾರ್ವೆ ಜೊತೆಗೆ ಇದು ಯಾವ್ದು ಬರುತ್ತೆ ಅಂತಂದ್ರೆ UK, ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇದೆ. ಯಾವ್ದು? ಬ್ರಿಟಿಷ್ ಮಾದರಿ. ಐರ್ಲೆಂಡ್ ದೇಶ ಬರುತ್ತೆ. ಆಮೇಲೆ ನೆಕ್ಸ್ಟ್ ಫ್ರಾನ್ಸ್ ಬರುತ್ತೆ, ನೆದರ್ಲ್ಯಾಂಡ್ ಬರುತ್ತೆ, ಡೆನ್ಮಾರ್ಕ್ ಬರುತ್ತೆ. ಹೌದಾ? ಸ್ಪೇನ್ ಉತ್ತರ ಕರಾವಳಿ ಬರುತ್ತೆ. ಹೌದಾ? ಸೊ ಇವೆಲ್ಲನೂ ಅತಿ ಹೆಚ್ಚಾಗಿ ಈ ವಾಯುಗುಣ ಡೆವಲಪ್ ಆಗಿದೆ ಎಲ್ಲಿ ಅಂತಂದ್ರೆ ಈ ವೆಸ್ಟರ್ನ್ ಮಾರ್ಜಿನ್ ಯುರೋಪ್ ಅಲ್ಲಿ. ಹಾಗಾಗಿ ಈ ಭಾಗದಲ್ಲಿ ವಾರ್ಷಿಕ ಉಷ್ಣಾಂಶ ಏನಾಗಿರುತ್ತೆ ಅಂದ್ರೆ ಕಡಿಮೆ ಇರುತ್ತೆ. ಸರಾಸರಿ ಉಷ್ಣಾಂಶ 10ರಿಂದ 15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ವಾರ್ಷಿಕ ಉಷ್ಣಾಂಶ. ಹೌದಾ? ಮಳೆ ವರ್ಷ ಪೂರ್ತಿ ಕಂಡು ಬರುತ್ತೆ. ಯಾಕೆ ಸರ್ ಮಳೆ ವರ್ಷ ಪೂರ್ತಿ ಕಂಡು ಬರುತ್ತೆ ಅಂತಂದ್ರೆ ನೆನಪಿರ್ಲಿ, ಈ ಭಾಗದಲ್ಲಿ ನಮಗೆ ವೆಸ್ಟರ್ಲಿಸ್ ಅಂತಕ್ಕಂಥ ವಿಂಡ್ ಚಲಿಸ್ತವೆ. ಜಾಗತಿಕ ಮಾರುತಗಳಲ್ಲಿ ವೆಸ್ಟರ್ಲಿಸ್ ಅಂತಕ್ಕಂಥ ವಿಂಡ್. ಹೌದಾ? ಕಂಪ್ಲೀಟ್ ಆನ್ಸರ್ಗೆ ಬಂದಿದ್ದೀನಿ ನಾನೀಗ. ಹೌದಾ? ಈ ಭಾಗದಲ್ಲಿ ವೆಸ್ಟರ್ಲಿಸ್ ವಿಂಡ್ ಇರೋದ್ರಿಂದ ಅದು ವೆಸ್ಟರ್ಲಿಸ್ ವಿಂಡ್ ಗಳು ಏನಾಗಿರ್ತವೆ ಅಂತಂದ್ರೆ ಇದೇನು ಉಷ್ಣ ವಲಯ ಇದೆಯಲ್ಲ, ಈ ಉಷ್ಣ ವಲಯದಿಂದ ವಾರ್ಮ್ ಕರೆಂಟ್ಸ್ ಗಳನ್ನ ಏನ್ ಮಾಡ್ತಾವ ಅಂತಂದ್ರೆ ಈ ಕಡೆಗೆ ತಗೊಂಡು ಹೋಗ್ತವೆ. ಅಂದ್ರೆ ಬಿಸಿ ಸಾಗರ ಪ್ರವಾಹಗಳು ಅಥವಾ ಉಷ್ಣ ಸಾಗರ ಪ್ರವಾಹಗಳನ್ನ ಈ ಯುರೋಪ್ ಸೈಡ್ ತಗೊಂಡು ಹೋಗೋದ್ರಿಂದ ಈ ಭಾಗದಲ್ಲಿ ಸ್ವಲ್ಪ ಕಂಡೀಷನ್ ಏನಾಗುತ್ತೆ ಅಂತಂದ್ರೆ ಈ ನೀರಿನ ಉಷ್ಣಾಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಭಾಗದಲ್ಲಿ ಬಾಷ್ಪೀಕರಣ ಹೆಚ್ಚಾಗತ್ತೆ. ಬಾಷ್ಪೀಕರಣ ಹೆಚ್ಚಾಗಿ ಮಳೆ ಪ್ರಮಾಣ ಏನಾಗುತ್ತೆ ಅಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕಾಗಿ ಈ ಭಾಗದಲ್ಲಿ ಏನಾಗಿರುತ್ತೆ ಅಂತಂದ್ರೆ ವರ್ಷ ಪೂರ್ತಿ ನಮಗೆ ಮಳೆ ಕಂಡು ಬರುತ್ತೆ. ಎಷ್ಟು ಕಂಡು ಬರುತ್ತೆ ಅಂತಂದ್ರೆ ಸರಾಸರಿ 50ರಿಂದ 250 ಸೆಂಟಿಮೀಟರ್ ವರೆಗೂ ಮಳೆ ಕಂಡು ಬರುತ್ತೆ. ಮೇನ್ ರೀಸನ್ ಏನಂತ ತಿಳ್ಕೊಬೇಕಂತಂದ್ರೆ ಈ ಭಾಗದಲ್ಲಿ ಬರ್ತಕ್ಕಂತ ವೆಸ್ಟರ್ಲಿಸ್ ವಿಂಡು ಅಂತ ಗೊತ್ತಿರಲಿ. ಯಾವುದು? ವೆಸ್ಟರ್ಲಿಸ್ ಅಂತಕ್ಕಂತ ಮಾರುತಗಳು. ಅಂದ್ರೆ ಇವುಗಳನ್ನ ಕನ್ನಡದಲ್ಲಿ ನೀವು ಪ್ರತಿ ವಾಣಿಜ್ಯ ಮಾರುತಗಳಂತೂ ಕೂಡ ಏನ್ ಮಾಡ್ಬೋದು ಅಂದ್ರೆ ಮೆನ್ಷನ್ ಮಾಡೋದು. ಹಾಗಾದ್ರೆ ವಾರ್ಷಿಕ ಉಷ್ಣಾಂಶ ಕಡಿಮೆ ಆಯ್ತು, ಮಳೆ ವರ್ಷ ಪೂರ್ತಿ ಕಂಡು ಬರುತ್ತೆ. ಎಷ್ಟಿರುತ್ತೆ ಮಳೆ ಅಂತಂದ್ರೆ 50 ಸೆಂಟಿಮೀಟರ್ ಇಂದ ಎಷ್ಟು ಸೆಂಟಿಮೀಟರ್ ಅಂದ್ರೆ 250 ಸೆಂಟಿಮೀಟರ್ ಅಂತ ಕಂಡು ಬರುತ್ತೆ. ಹಾಗಾಗಿ ಅಷ್ಟೆಲ್ಲ ಕಂಡು ಬರ್ಬೇಕಂತಂದ್ರೆ ಅದು ಯಾವ ಭಾಗ ಅಂತಂದ್ರೆ ವೆಸ್ಟರ್ನ್ ಮಾರ್ಜಿನ್. ಅದನ್ನೇ ಬ್ರಿಟಿಷ್ ಟೈಪ್ ಆಫ್ ಕ್ಲೈಮೇಟ್ ಅಂತಾನು ಕರಿತೀವಿ. ಯಾವುದು? ಬ್ರಿಟಿಷ್ ಟೈಪ್ ಆಫ್ ಕ್ಲೈಮೇಟ್. ಎಸ್. ಇನ್ನು ನೆಕ್ಸ್ಟ್, ಹಾಗಾದ್ರೆ ಈ ವಾಯುಗುಣ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಅತಿ ಹೆಚ್ಚು ಕಂಡು ಬರೋದು ಯುರೋಪ್ದ ಪಶ್ಚಿಮ ಕರಾವಳಿ ಭಾಗ ಬಿಟ್ರೆ
ಈ ಭಾಗ ನೋಡಿ, ಇಲ್ಲಿ ನಿಮ್ಗೆ ನಾರ್ತ್ ಅಮೆರಿಕಾ ಇದೆಯಲ್ಲ, ಈ ನಾರ್ತ್ ಅಮೆರಿಕಾ ಈ ಕರಾವಳಿ ಭಾಗದಲ್ಲಿ ಕಂಡು ಬರುತ್ತೆ. ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಲ್ಲಿನೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಗೆ ವಾರ್ಮ್ ಕರೆಂಟ್ ಮೂವ್ ಆಗುತ್ತೆ. ಅಲಸ್ಕಾ ಕರೆಂಟ್ ಅಂತ ಕರಿತೀವಿ ಇಲ್ಲಿ. ಹೌದಾ? ಸೊ ಈ ಅಲಸ್ಕಾ ಕರೆಂಟ್ ಈ ಭಾಗದಲ್ಲಿ ಬಂದ್ ಟಚ್ ಆಗೋದ್ರಿಂದ ನಿಮಗೆ ಓಸಿನ್ ಕರೆಂಟ್ ಅಂತಕ್ಕಂಥ ಟಾಪಿಕ್ ಅನ್ನ ನೀವು ಫಸ್ಟ್ ಓದ್ಬೇಕು ಅಂದಾಗ ಮಾತ್ರ ಈ ಟಾಪಿಕ್ಸ್ ಗಳು ತಿಳಿತಾ ಹೋಗುತ್ತೆ. ತುಂಬಾ ಡಿಫಿಕಲ್ಟ್. ಕೋಪನ್ ಹೆಗನ್ ಕ್ಲಾಸಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕೇಳಿದಾನೆ ಕ್ವಶನ್ ಇದನ್ನು. ತಿಳಿತಾ? ಇನ್ನು ನೆಕ್ಸ್ಟ್ ಅದನ್ನ ಬಿಟ್ರೆ ಎಲ್ಲಿ ಬರುತ್ತೆ ಅಂದ್ರೆ ದಕ್ಷಿಣ ಗೋಳದಲ್ಲಿ ಎರಡು ಭಾಗ, ಉತ್ತರ ಗೋಳಾರ್ಧದಲ್ಲಿ ಎರಡು ಭಾಗ. ಒಂದು ಉತ್ತರ ಗೋಳಾರ್ಧದಲ್ಲಿ ಉತ್ತರ ಅಮೆರಿಕದ ಪಶ್ಚಿಮ ಕರಾವಳಿ, ಯುರೋಪದ ಪಶ್ಚಿಮ ಕರಾವಳಿ. ಇನ್ನು ದಕ್ಷಿಣ ಗೋಳಾರ್ಧದಲ್ಲಿ ಚೀಲಿ ಪಶ್ಚಿಮ ಕರಾವಳಿ. ಇನ್ನ ಬಿಟ್ರೆ ಏನಪ್ಪಾ ಅಂತಂದ್ರೆ ಆಸ್ಟ್ರೇಲಿಯಾದ ಯಾವ್ದಪ್ಪ ಅಂತಂದ್ರೆ ಈ ಯಾವ್ದು ತಾಸ್ಮಾನಿಯಾ ಅಂತೇಳಿ ದ್ವೀಪ ಇದೆ. ಆ ತಾಸ್ಮಾನಿಯಾ ದ್ವೀಪ ಮತ್ತು ನ್ಯೂಜಿಲೆಂಡ್ ದಕ್ಷಿಣ ದ್ವೀಪಗಳಲ್ಲಿ ಈ ರೀತಿ ಕಂಡು ಬರುತ್ತೆ. ನೆನ್ಪಿರ್ಲಿ ಯಾವ್ದಂತಂದ್ರೆ ಪಶ್ಚಿಮ ಕರಾವಳಿ ವಾಯುಗುಣ ಅಂತ ಕರಿತೀವಲ್ಲ ನಾವು, ವೆಸ್ಟ್ ಕೋಸ್ಟ್ ಮಾರ್ಜಿನ್ ಕ್ಲೈಮೇಟ್ ಅಂತ ಹೇಳ್ಬಿಟ್ಟು. ಅದು ಉತ್ತರ ಗೋಳಾರ್ಧದಲ್ಲಿ ಎರಡು ಏರಿಯಾ ಯಾವ್ದಂತಂದ್ರೆ ಯುರೋಪದ ಪಶ್ಚಿಮ ಕರಾವಳಿ, ಉತ್ತರ ಅಮೆರಿಕದ ಪಶ್ಚಿಮ ಕರಾವಳಿ. ಇನ್ನು ನೆಕ್ಸ್ಟ್ ದಕ್ಷಿಣ ಗೋಳಾರ್ಧದಲ್ಲಿ ಚೀಲಿ ದೇಶದ ಟಿಪ್ ಅಥವಾ ದಕ್ಷಿಣದ ಪಶ್ಚಿಮ ಕರಾವಳಿ. ಇನ್ನೊಂದು ಆಸ್ಟ್ರೇಲಿಯಾದ ತಾಸ್ಮಾನಿಯಾ ಮತ್ತು ನ್ಯೂಜಿಲೆಂಡ್ ದೇಶದ ಭಾಗದಲ್ಲಿ ಕಂಡುಬರುತ್ತೆ. ಹೌದಾ? ಹಾಗಾಗಿ ಆನ್ಸರ್ ಯಾವುದು ಅಂತಂದ್ರೆ ಇದರಲ್ಲಿ ಸಮುದ್ರ ಪಶ್ಚಿಮ ಕರಾವಳಿ ವಾಯುಗುಣ ಅಂತೇಳಿ ಈ ರೀತಿ ಹೆಸರು ಕೊಟ್ಟಿದ್ದೇನೆ. ಇದನ್ನು ಕೂಡ ಈ ಟಾಪಿಕ್ ಅನ್ನ ಎಲ್ಲಿ ಕೊಟ್ಟಿದ್ದೇನೆ ಅಂತಂದ್ರೆ ನಿಮಗೆ NCERT ಬುಕ್ಸ್ ಗಳಲ್ಲಿ ಕೊಟ್ಟಿದ್ದೇನೆ. ಡೈರೆಕ್ಟ್ ಈಗೇನು ಸ್ಟೇಟ್ಮೆಂಟ್ ಇದಾವಲ್ಲ, ಈ ಸ್ಟೇಟ್ಮೆಂಟ್ ಗಳನ್ನ ಅದ್ರಲ್ಲಿ ಇರತಕ್ಕಂಥದನ್ನ ಎತ್ತಾಕ್ಬಿಟ್ಟಿದ್ದಾನೆ ನೋಡಿ, ಕಾಪಿ ಪೇಸ್ಟ್ ಮಾಡಿದ್ದಾನೆ. ಹೌದಾ? ಇದು ಕೂಡ ಅಲ್ಲಿದೆ ಇರೋದು. ನೆಕ್ಸ್ಟ್ 9ನೇ ಕ್ವಶನ್ಗೆ ಕೋರಿಯಾಲಿಸ್ ಬಲಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ. ಯಾವ್ದಕ್ಕೆ ಸಂಬಂಧಪಟ್ಟಂತೆ? ಕೋರಿಯಾಲಿಸ್ ಬಲ. ಫಸ್ಟ್ ಏನ್ ಸರ್ ಇದು ಕೋರಿಯಾಲಿಸ್ ಬಲ ಅಂತಂದ್ರೆ ನೆನ್ಪಿರ್ಲಿ, ಕೋರಿಯಾಲಿಸ್ ಅಂತಕ್ಕಂಥವ್ರು ಒಬ್ರು ಮೀಟರ್ಲಾಜಿಸ್ಟ್. ಯಾರವರು? ಮೀಟರ್ಲಾಜಿಸ್ಟ್. ಐ ಥಿಂಕ್ 1844 ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಒಂದು ಬಲದ ಬಗ್ಗೆ ಹೇಳ್ತಾರೆ. ಏನ್ ಸರ್ ಅಂತಂದ್ರೆ ಈಗ ಸದ್ಯಕ್ಕೆ ಅರ್ತ್ ಇದೆಯಲ್ಲ, ಅರ್ತ್ ಈ ಗ್ಲೋಬ್ ಇದೆಯಲ್ಲ, ಈ ಗ್ಲೋಬ್ ಟೋಟಲ್ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗತ್ತೆ ಅಂತ ಮಾತಾಡ್ತೀವಿ. ಟೋಟಲ್ ಏನಂತಂದ್ರೆ ಇದು ಭೂಮಿ. ಹೌದಾ? ಸೊ ಇದೇನಂತಂದ್ರೆ ಆಕ್ಸಿಸ್, ಇದು ಭೂ ಅಕ್ಷ ಅಂತ ಕರಿತೀವಿ. ಇದು ಸಂಭಾಷಿಕ ವೃತ್ತ. ಸೊ ಭೂಮಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ತಿರುಗತ್ತೆ ಅಂತ ಕೇಳಿದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗತ್ತೆ. ಇದು ಡೈರೆಕ್ಷನ್, ಭೂಮಿ ತಿರುಗತಕ್ಕಂತ ಡೈರೆಕ್ಷನ್. ಯಾವ ಕಡೆಯಿಂದ ಯಾವ ಕಡೆ ಅಂತಂದ್ರೆ ವೆಸ್ಟ್ ಟು ಈಸ್ಟ್. ಈ ರೀತಿ ತಿರುಗಬೇಕಾದ್ರೆ ಇದು ಉತ್ತರ ಗೋಳಾರ್ಧ, ಇದು ದಕ್ಷಿಣ ಗೋಳಾರ್ಧ. ನಾರ್ತ್ ಪೋಲು, ಸೌತ್ ಪೋಲು, ನಾರ್ತ್ ಪೋಲು, ಸೌತ್ ಪೋಲು, ಉತ್ತರ ಧ್ರುವ, ದಕ್ಷಿಣ ಧ್ರುವ. ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ನಾರ್ತ್ ಪೋಲು. ಇಲ್ಲಿ ಕೆಳಗಡೆ ಏನಿದೆ? ಇಲ್ಲಿ ಸೌತ್ ಪೋಲ್. ಇಲ್ಲಿ ಭೂಮಿ ಇದೆ, ಅದೇ ಖಂಡ. ಈ ರೀತಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗಬೇಕಾದ್ರೆ ಉತ್ತರ ಗೋಳಾರ್ಧದಲ್ಲಿ ಭೂಮಿ ಡೈರೆಕ್ಷನ್ ಯಾವ್ದಿದೆ ಅಂತಂದ್ರೆ ನೀವು ನಾರ್ತ್ ಇಂದ ನೋಡಿದ್ರೆ ಅದು ಎಂಟಿ ಕ್ಲಾಕ್ ವೈಸ್ ಅಲ್ಲಿ ತಿರುಗತ್ತೆ. ದಕ್ಷಿಣ ಗೋಳಾರ್ಧದಲ್ಲಿ ನೋಡಿದ್ರೆ ಅದು ಹೆಂಗ್ ಹೋಗುತ್ತೆ ಅಂತಂದ್ರೆ ಕ್ಲಾಕ್ ವೈಸ್ ಅಲ್ಲಿ ತಿರುಗತ್ತೆ ಅಂತ ಕರಿತೀವಿ. ಕ್ಲಾಕ್ ವೈಸ್ ಅಂತಂದ್ರೆ ಗಡಿಯಾರದ ಮುಳಿನ ದಿಕ್ಕು. ಹೌದಾ? ಈ ರೀತಿ ಇರುತ್ತೆ. ನೀವು ಇದನ್ನ ಗ್ಲೋಬ್ ಇರುತ್ತಲ್ಲ, ಆ ಗ್ಲೋಬ್ ಮೇಲೆ ತಿರುಗಿಸಿ ನೋಡಿ, ಅದು ಎರಡೂ ಭಾಗದಿಂದ ಅಬ್ಸರ್ವ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ ಈಸಿಯಾಗಿ. ಹೌದಾ? ಸೊ ಈ ರೀತಿ ತಿರುಗೋದ್ರಿಂದ ಗಾಳಿಯ ದಿಕ್ಕು ಏನಾಗತ್ತೆ ಅಂತಂದ್ರೆ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಚೇಂಜಸ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಂಟಿ ಕ್ಲಾಕ್ ವೈಸ್ ಅಲ್ಲಿ ತಿರುಗ್ತಾ ಇದೆ ಅಂತಂದ್ರೆ ಆ ಉತ್ತರ ಗೋಳಾರ್ಧದಲ್ಲಿ ಯಾವ ಕಡೆ ಸೇರಿರುತ್ತೆ ಅಂತಂದ್ರೆ ಅದು ಬಲಕ್ಕೆ. ಈ ರೀತಿ ಮೇಲ್ಗಡೆ ಹೋಗ್ಬೇಕಾದ್ರೆ ಬಲಕ್ಕೆ. ಅದೇನಾದ್ರೂ ದಕ್ಷಿಣ ಗೋಳಾರ್ಧದಲ್ಲಿ ಬಂದ್ರೆ ಅದು ಯಾವ ಕಡೆ ಹೋಗುತ್ತೆ ಅಂತಂದ್ರೆ ಇದು 0 ಡಿಗ್ರಿ. ಹೌದಾ? ಸೊ ಈ 0 ಡಿಗ್ರಿ ಅಂತ ಈ ಭಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಎಡಕ್ಕೆ. ಉತ್ತರ ಗೋಳಾರ್ಧದಲ್ಲಿ ಯಾವ ಕಡೆ ಹೋಗುತ್ತೆ ಅಂದ್ರೆ ಬಲಕ್ಕೆ. ಈ ನೋಡಿ, ಈ ಮಧ್ಯದಲ್ಲಿ ಏನಿದೆ ಅಲ್ಲ, ಅದು ಇಕ್ವಟೋರಿಯಲ್ ಲೈನ್, ಇದು ಸಂಭಾಜಕ ವೃತ್ತರೇಖೆ. ಎಸ್, ಸಮಭಾಜಕ ವೃತ್ತರೇಖೆ. ಇದು ಸಮಭಾಜಕ ವೃತ್ತರೇಖೆಯಿಂದ ಏನಾಗತ್ತೆ ಅಂತಂದ್ರೆ ಕೋರಿಯಾಲಿಸ್ ಬಲ ಚೇಂಜಸ್ ಆಗ್ತಾ ಹೋಗುತ್ತೆ. ಈ ಕೋರಿಯಾಲಿಸ್ ಬಲ ಏನಂತಂದ್ರೆ ಕೋರಿಯಾಲಿಸ್ ಬಲ ಮುಖ್ಯವಾಗಿ ಯಾವುದರ ಮೇಲೆ ಪರಿಣಾಮ ಬೀರತ್ತೆ ಅಂತಂದ್ರೆ ಗಾಳಿಯ ದಿಕ್ಕಿನ ಮೇಲೆ ಪರಿಣಾಮ ಬೀರತ್ತೆ. ಹೌದಾ? ಗಾಳಿಯ ದಿಕ್ಕಿನ ಮೇಲೆ, ಡೈರೆಕ್ಷನ್ಸ್ ಆಫ್ ವಿಂಡ್ ಅಂತ ಹೇಳ್ಬಿಟ್ಟು. ಏನಾಗತ್ತೆ ಅಂತಂದ್ರೆ ಈ ಭೂಮಿ ಉತ್ತರ ಗೋಳಾರ್ಧದಲ್ಲಿ ಎಂಟಿ ಕ್ಲಾಕ್ ವೈಸ್ ಅಲ್ಲಿ ತಿರುಗೋದ್ರಿಂದ ಯಾವ ದಿಕ್ಕಿಗಾದ್ರೂ ನೀವು ಚಲಿಸ್ರಿ, ನೀವು ಚಲಿಸ್ತಕ್ಕಂಥ ಭಾಗದಿಂದ ಯಾವ ಕಡೆಗೆ ಡಿಫ್ಲೆಕ್ಟ್ ಆಗತ್ತೆ ಅಂದ್ರೆ ಗಾಳಿ ದಿಕ್ಕು ಬಲಕ್ಕೆ. ದಕ್ಷಿಣ ಗೋಳಾರ್ಧದಲ್ಲಿ ಯಾವ ಕಡೆಗೆ ಡಿಫ್ಲೆಕ್ಟ್ ಆಗತ್ತೆ ಅಂತಂದ್ರೆ ಎಡಕ್ಕೆ ಚಲಿಸತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೇಕಾದ್ರೆ ಮೇಲ್ಗಡೆ ಚಲಿಸ್ತಾ ಇದೆ, ಯಾವ ಕಡೆ ಹೋಗುತ್ತದು ಡೈರೆಕ್ಷನ್ ಎಡಕ್ಕೆ. ನೀವು ಯಾವ ಕಡೆಗಾದ್ರೂ ಹೋಗ್ರಿ, ಎಡಕ್ಕೆ ಹೋಗ್ಬೇಕು. ಉತ್ತರ ಗೋಳಾರ್ಧದಲ್ಲಿ ಆದ್ರೆ ಯಾವ ಕಡೆಗೆ ಚಲಿಸ್ಬೇಕಂತಂದ್ರೆ ಬಲಕ್ಕೆ. ಇದು ಏನಪ್ಪಾ ಅಂತಂದ್ರೆ ಕೋರಿಯಾಲಿಸ್ ಫೋರ್ಸ್ ಹೇಳುತ್ತೆ. ಹೌದಾ? ಸೊ ಇದ್ರ ಬಗ್ಗೆ ಆಲ್ಮೋಸ್ಟ್ ಸ್ವಲ್ಪ ನಾವು ಪ್ರಾಕ್ಟಿಕಲ್ ಆಗಿ ಕಲಿಬೇಕಾಗತ್ತೆ. ಅದನ್ನ ನಾವು ಕ್ಲಾಸ್ ಅಲ್ಲಿ ನೋಡ್ಬೇಕು. ನೆಕ್ಸ್ಟ್ ಈ ಬನ್ನಿ. ಹಾಗಾದ್ರೆ ಇವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಕ್ವಶನ್, ಇದು ಗಾಳಿಯ ವೇಗ ಹೆಚ್ಚಿದಂತೆ ಹೆಚ್ಚುತ್ತದೆ. ಎರಡನೇ ಸ್ಟೇಟ್ಮೆಂಟ್, ಇದು ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿದ್ದು ಸಮಭಾಜಕ ವೃತ್ತದಲ್ಲಿ ಇರುವುದಿಲ್ಲ. ಹೌದಾ? ಇಲ್ಲಿ ಕೊಟ್ಟಿದ್ದಾರೆ. ಸಮಭಾಜಕ ವೃತ್ತದಲ್ಲಿ ಯಾವಾಗಲೂ ಕೋರಿಯಾಲಿಸ್ ಫೋರ್ಸ್ ಏನಾಗಿರುತ್ತೆ ಅಂತಂದ್ರೆ ಶೂನ್ಯವಾಗಿರುತ್ತೆ. ಇದು ನಿಮಗೆ ಗೊತ್ತಿರಲಿ. ಈ ಭಾಗದಲ್ಲಿ ಕೋರಿಯಾಲಿಸ್ ಫೋರ್ಸ್ ಇರೋದಿಲ್ಲ. ಯಾಕಂತಂದ್ರೆ ಕೋರಿಯಾಲಿಸ್ ಫೋರ್ಸ್ ಡೈರೆಕ್ಷನ್ ಚೇಂಜ್ ಆಗೋದೇ ಈ ಸಂಭಾಜಕ ವೃತ್ತದಿಂದ ಉತ್ತರಕ್ಕೆ, ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕೆ ಡಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸಂಭಾಜಕ ವೃತ್ತದಲ್ಲಿ ನಮಗೆ ಡೈರೆಕ್ಷನ್ ಸಿಗಂಗಿಲ್ಲ. ಆ ಸಿಗದೆ ಇರೋದ್ರಿಂದ ಕೋರಿಯಾಲಿಸ್ ಫೋರ್ಸ್ ಏನಿದೆ ಅಂತ ಹೇಳ್ತೀವಿ ಅಂತಂದ್ರೆ 0 ಇದೆ ಅಂತ ಹೇಳ್ತೀವಿ.
ಉತ್ತರ ಗೋಳಾರ್ಧಕ್ಕೆ ಹೋದಂಗೆ ಸ್ವಲ್ಪ ನೋಡಿ ಇಲ್ಲಿ ಲೆಂತ್ ಆಫ್ ದಿ ಲ್ಯಾಟಿಟ್ಯೂಡ್ ಅಂದ್ರೆ ಅಕ್ಷಾಂಶಗಳ ಸಂಖ್ಯೆ ಏನಾಗ್ತಾ ಹೋಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಆಮೇಲೆ ಅದರ ಜೊತೆಗೆ ಗಾಳಿ ವೇಗ ಕೂಡ ಏನಾಗ್ತಾ ಹೋಗುತ್ತೆ ಅಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಏನಂತ ಹೇಳ್ತೀವಿ ಅಂತಂದ್ರೆ ಕೋರಿಲಿಸ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿಂಡ್ ವೆಲಾಸಿಟಿ. ಗಾಳಿಯ ಚಲನೆಯ ಅಂದ್ರೆ ವೇಗಕ್ಕೆ ನೇರ ಅನುಪಾತದಲ್ಲಿ ಗಾಳಿ ವೇಗ ಹೆಂಗ್ ಹೆಚ್ಚಾಗ್ತಾ ಹೋಗುತ್ತೋ ಹಂಗೇನಾಗತ್ತೆ ಅಂತಂದ್ರೆ ಜಲ್ದಿ ಏನಾಗತ್ತೆ ಅಂದ್ರೆ ಡೈರೆಕ್ಷನ್ ಚೇಂಜಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಧ್ರುವ ಪ್ರದೇಶದ ಕಡೆಗೆ ಹೋದಂತೆ ಗಾಳಿ ವೇಗ ಹೆಚ್ಚಾಗೋದ್ರ ಜೊತೆಗೆ ಕೋರಿಲಿಸ್ ಫೋರ್ಸ್ ಕೂಡ ಹೆಚ್ಚಾಗತ್ತೆ. ಅವಾಗ ಗಾಳಿ ಡೈರೆಕ್ಷನ್ ಏನಾಗುತ್ತೆ ಅಂದ್ರೆ ಫಾಸ್ಟ್ ಆಗಿ ಏನಾಗ್ತಾ ಹೋಗುತ್ತೆ ಅಂದ್ರೆ ಚೇಂಜಸ್ ಆಗ್ತಾ ಹೋಗುತ್ತೆ. ಹೌದಾ? ಹಾಗಾಗಿ ಇಲ್ಲಿ ನೆನ್ಪಿರ್ಬೇಕು, ಕೋರಿಲಿಸ್ ಬಲ ಏನ್ ಹೇಳುತ್ತಂದ್ರೆ ಭೂಮಿಯ ದೈನಂದಿನ ಚಲನೆಯಿಂದ ಉಗಮವಾಗ್ತಕ್ಕಂತ ಬಲ ಯಾವ್ದಂತಂದ್ರೆ ಕೋರಿಲಿಸ್ ಬಲ. ಈ ಕೋರಿಲಿಸ್ ಬಲದಿಂದ ಉತ್ತರ ಗೋಳಾರ್ಧದಲ್ಲಿ ಉತ್ತರ ಗೋಳಾರ್ಧದಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ದಲ್ಲಿ ಯಾವ ಕಡೆಗೆ ಅಂತಂದ್ರೆ ರೈಟ್ ಗೆ, ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಯಾವ ಕಡೆಗೆ ಅಂತಂದ್ರೆ ಲೆಫ್ಟ್ ಗೆ ಏನಾಗತ್ತೆ ಅಂತಂದ್ರೆ ಡಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಉತ್ತರ ಗೋಳಾರ್ಧದಲ್ಲಿ ಬಲಕ್ಕೆ, ದಕ್ಷಿಣ ಗೋಳಾರ್ಧದಲ್ಲಿ ಯಾವ ಕಡೆ ಅಂತಂದ್ರೆ ಎಡಕ್ಕೆ ಏನಾಗತ್ತೆ ಅಂತಂದ್ರೆ ವಿಚಲನೆ ಆಗತ್ತೆ. ಹೌದಾ? ಒಂದು. ಹಾಗಾದ್ರೆ ಎರಡನೇದು ಇದು ಸಂಭಾಷಿಕ ವೃತ್ತದಲ್ಲಿ ಏನಾಗಿರುತ್ತೆ ಅಂದ್ರೆ ಶೂನ್ಯವಾಗಿರುತ್ತೆ, ಈಗ ಹೇಳಿದ್ನಲ್ಲ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ ಸರಿ ಆಗತ್ತೆ. ಒಂದನೇ ಸ್ಟೇಟ್ಮೆಂಟ್ ಗಾಳಿ ವೇಗ ಹಿಂಗೆ ಹೆಚ್ಚಾಗ್ತಾ ಹೋಗುತ್ತೋ ಹಂಗೇನಾಗುತ್ತೆ ಅಂತಂದ್ರೆ ಇದ್ರ ವೇಗನೂ ಕೂಡ ಏನಾಗುತ್ತೆ ಅಂದ್ರೆ ಕೋರಿಲಿಸ್ ಬಲನೂ ಕೂಡ ಏನಾಗ್ತಾ ಹೋಗುತ್ತೆ ಅಂದ್ರೆ ಹೆಚ್ಚಾಗ್ತಾ ಹೋಗಿ ಡೈರೆಕ್ಷನ್ ಏನಾಗುತ್ತೆ ಅಂದ್ರೆ ಚೇಂಜಸ್ ಆಗತ್ತೆ. ಹಾಗಾಗಿ ಧ್ರುವ ಪ್ರದೇಶದ ಕಡೆಗೆ ಹೋದಂತೆ ನೆನ್ಪಿಟ್ಕೊಳ್ಳಿ, ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ ಹೋದಂತೆ ಕೋರಿಲಿಸ್ ಬಲ ಏನಾಗತ್ತೆ ಅಂದ್ರೆ ಹೆಚ್ಚಾಗತ್ತೆ. ತಿಳಿದಾ? ಸೊ ಹಾಗಾಗಿ ಇದು ನಿಮ್ಗೆ ಏನಪ್ಪಾ ಅಂತಂದ್ರೆ ಮಾಹಿತಿ ಗೊತ್ತಿರ್ಲಿ. ಹಾಗಾದ್ರೆ ಇದ್ರ ಗಾಳಿ ವೇಗ ಹೆಚ್ಚಾದಂತೆ ಹೆಚ್ಚಾಗತ್ತೆ, ಒಂದನೇ ಸ್ಟೇಟ್ಮೆಂಟ್ ಸರಿ. ಇದು ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿದ್ದು ಸಮಭಾಜಕ ವೃತ್ತದಲ್ಲಿ ಇರುವುದಿಲ್ಲ. ಹಾಗಾದ್ರೆ ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಗಳು ಏನಾಗ್ತವೆ ಅಂತಂದ್ರೆ ಸರಿ ಆಗ್ತವೆ. ಎಸ್. ನೆಕ್ಸ್ಟ್ ಕ್ವಶನ್. ಪ್ರತಿ ವರ್ಷ ಜೂನ್ 21ರಂದು ಕೆಳಗಿನ ಯಾವ ಅಕ್ಷಾಂಶಗಳು 12 ಗಂಟೆಗಿಂತಲೂ ಹೆಚ್ಚು ಸೂರ್ಯನ ಬೆಳಕನ್ನು ಪಡೆದುಕೊಳ್ಳುತ್ತವೆ ಅಂತಿದೆ. ಫಸ್ಟ್ ನಾವು ಗಮನಿಸಬೇಕಾಗಿರೋದು ಅವನೊಂದು ಡೇಟ್ ಕೊಟ್ಟಿದ್ದಾನೆ. ಯಾವ ಡೇಟ್ ಅಂತಂದ್ರೆ ಜೂನ್ 21, ಜೂನ್ 21 ಕೊಟ್ಟಿದ್ದಾನೆ. 12 ಗಂಟೆಗಿಂತಲೂ ಹೆಚ್ಚು ಬೆಳಕನ್ನು ಪಡೆದುಕೊಳ್ಳುವುದು ಯಾವುದು ಅಂತ ಹೇಳಿ. ಹೌದಾ? ಈಗ ನಿಮಗೆ ಗೊತ್ತಿರಲಿ, ಹಗಲಿನ ಅವಧಿಯಲ್ಲಿ ವ್ಯತ್ಯಾಸ ಆಗತ್ತೆ. ಆ ವ್ಯತ್ಯಾಸಕ್ಕೆ ಕಾರಣ ಅಂತಂದ್ರೆ ಭೂಮಿಯ ವಾರ್ಷಿಕ ಚಲನೆಯ ಜೊತೆಗೆ ಭೂಮಿ 23.5 ಡಿಗ್ರಿ ಏನಾಗಿರ್ಬೇಕಂತಂದ್ರೆ ಓರೆಯಾಗಿರ್ಬೇಕು. ಈ ಎರಡು ಕಂಡೀಷನ್ಸ್ ಗಳಲ್ಲಿ ಒಂದು ಫೇಲ್ ಆದ್ರೂ ಕೂಡ ಅಲ್ಲಿ ನಿಮ್ಗೆ ಏನಾಗಲ್ಲ ಅಂತಂದ್ರೆ ಹಗಲು ರಾತ್ರಿ ಅವಧಿಯಲ್ಲಿ ವ್ಯತ್ಯಾಸನೂ ಆಗಲ್ಲ. ಅದರ ಜೊತೆಗೆ ನಿಮಗೆ ಸೀಸನ್ಸ್ ಗಳು ಕೂಡ ಕಂಡು ಬರಂಗಿಲ್ಲ, ಅಂದ್ರೆ ಋತುಮಾನಗಳು ಕೂಡ ಕಂಡು ಬರಲ್ಲ. ಹಾಗಾಗಿ ಋತುಮಾನಗಳಾಗ್ಲಿ ಅಥವಾ ವಾರ್ಷಿಕ ಚಲನೆ ಅವಧಿಯಲ್ಲಿ ವ್ಯತ್ಯಾಸಗಳಾಗ್ಲಿ ಅವುಗಳಿಗೆ ಮುಖ್ಯ ಕಾರಣ ಯಾವುದು ಅಂತ ಕೇಳಿದ್ರೆ ಭೂಮಿಯ ವಾರ್ಷಿಕ ಚಲನೆ ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಯಾವುದು ಭೂ ಅಕ್ಷದ ಓರೆ ಆಗುವಿಕೆ. ಯಾವುದು ಅಂತಂದ್ರೆ ಭೂ ಅಕ್ಷದ ಓರೆ ಆಗುವಿಕೆ. ಎಸ್. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ 12 ಗಂಟೆಗಿಂತಲೂ ಹೆಚ್ಚು ಬೆಳಕನ್ನು ಪಡೆದುಕೊಳ್ಳೋದು ಯಾವುದು ಅಂತ ಕ್ವಶನ್ ಕೊಟ್ಟಿದ್ದಾನೆ. ಹೌದಾ? ಇಲ್ಲಿ ಫಸ್ಟ್ ಏನ್ ಮಾಡ್ರಿ ಅಂತಂದ್ರೆ ಇಲ್ಲೊಂದು ನಿಮ್ಗೆ ಇಮೇಜ್ ಕೊಡ್ತೀನಿ ನಮ್ಗೆ. ಇಲ್ಲಿದೆ ನೋಡಿ. ಈ ಭಾಗದಲ್ಲಿ ಏನಿದೆ ಅಂತಂದ್ರೆ ನಮ್ಗೆ ಸೂರ್ಯ ಇದ್ದಾನೆ, ಈ ಭಾಗದಲ್ಲಿ ಸನ್, ಟೋಟಲ್ ಸನ್ ಈ ಭಾಗದಲ್ಲಿ. ಈಗ ಸೂರ್ಯನ ಬೆಳಕು ಯಾರ ಮೇಲೆ ಬೀಳ್ಬೇಕಂತಂದ್ರೆ ಭೂಮಿ ಮೇಲೆ ಬೀಳ್ಬೇಕು. ಈಗ ನಾನು ಕೊಟ್ಟಿರ್ತಕ್ಕಂಥ ಇಮೇಜ್ ಯಾವಾಗ ಅಂತಂದ್ರೆ ಇದು ಜೂನ್ 21ರಂದು ಇರ್ತಕ್ಕಂಥ ಜೂನ್ 21. ಈಗ ಜೂನ್ 21 ನೋಡಿ. ಸೊ ಜೂನ್ 21ರಲ್ಲಿ ಡೈರೆಕ್ಟ್ ಆಗಿ 90 ಡಿಗ್ರಿ ಆಗಿ ಯಾವ್ದ್ರ ಮೇಲೆ ಬೀಳ್ತಾ ಇದೆ ಅಂತಂದ್ರೆ ಯಾವ್ದ್ರ ಮೇಲೆ ಬೀಳ್ತಾ ಇದೆ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಉತ್ತರ ಗೋಳಾರ್ಧ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಆರ್ಕಟಿಕ್ ವೃತ್ತ, ಇದು ಅಗೇನ್ ಮಕರ ಸಂಕ್ರಾಂತಿ ವೃತ್ತ, ಇದು ಅಂಟಾರ್ಟಿಕ್ ವೃತ್ತ, ಇದು ದಕ್ಷಿಣ ಧ್ರುವ, ಇದು ಯಾವ್ದಂತಂದ್ರೆ ಉತ್ತರ ಧ್ರುವ. ಇಲ್ಲಿ ನೋಡಿ ಸೂರ್ಯನ ಬೆಳಕು ಜೂನ್ 21ರಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳೋದ್ರಿಂದ ಈ ಭಾಗದಲ್ಲಿ ಉಷ್ಣಾಂಶ ಏನಾಗತ್ತಂತಂದ್ರೆ ಹೆಚ್ಚಾಗತ್ತೆ. ಈ ಭಾಗದಲ್ಲಿ ಉಷ್ಣಾಂಶ ತುಂಬಾ ಏನಾಗ್ತಾ ಇದೆ ಅಂದ್ರೆ ಕಡಿಮೆ ಆಗುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಉಷ್ಣಾಂಶ ತುಂಬಾ ಕಡಿಮೆ. ಸ್ವಲ್ಪ ಗಮನಿಸಿ, ಭೂಮಿ 23.5 ಡಿಗ್ರಿ ಓರೆ ಆಗಿರೋದ್ರಿಂದ ಈ ಭಾಗದಲ್ಲಿ ಇದ್ದಾಗ ಸೂರ್ಯನ ಕಿರಣಗಳು ಉತ್ತರ ಧ್ರುವವನ್ನ ದಾಟಿ ಅದರ ಹಿಂಭಾಗದಲ್ಲಿ ಬಂದು ಬೀಳ್ತಾ ಇರೋದ್ರಿಂದ ಈ ಭಾಗದಲ್ಲಿ 24 ಗಂಟೆ ಹಗಲಿರುತ್ತೆ. ಎಷ್ಟು? 24 ಅವರ್, 24 ಗಂಟೆ ಏನಾಗಿರುತ್ತೆ ಅಂತಂದ್ರೆ ಹಗಲಿರುತ್ತೆ. ಯಾವ ಭಾಗದಲ್ಲಿ ಅಂತಂದ್ರೆ ಉತ್ತರ ಧ್ರುವ ಭಾಗದಲ್ಲಿ. ಅದಕ್ಕೆ ಈ ಭಾಗದಲ್ಲಿ ನಾರ್ವೆ ದೇಶ ದ್ವೀಪಗಳು ಬರೋದ್ರಿಂದ ಇದನ್ನ ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತ ಕರಿತೀವಿ. ಯಾವ್ದಕ್ಕೆ ಅಂತಂದ್ರೆ ನಾರ್ವೆ ದೇಶಕ್ಕೆ. ಅದೇ ದಕ್ಷಿಣ ಗೋಳಾರ್ಧದಲ್ಲಿ ಬನ್ನಿ, ಅಂಟಾರ್ಟಿಕ್ ಸರ್ಕಲ್ ಅನ್ನ ದಾಟಿ ನಿಮ್ಗೆ ಎಲ್ಲಿ ಹೋಗಿ ರೀಚ್ ಆಗ್ತಾ ಇಲ್ಲ ಅಂತಂದ್ರೆ ದಕ್ಷಿಣ ಧ್ರುವನ ರೀಚ್ ಆಗ್ತಾ ಇಲ್ಲ. ಸೊ ರೀಚ್ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ 24 ಗಂಟೆ ಏನಾಗಿ ಬಿಡುತ್ತೆ ಅಂದ್ರೆ ಕತ್ಲಾಗಿ ಬಿಡುತ್ತೆ. ಹಾಗಾಗಿ ನೆನಪಿರ್ಲಿ, ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳೋದ್ರಿಂದ ಸರಾಸರಿ ನಿಮಗೆ 14 ಗಂಟೆ ಹಗಲು ಕಂಡು ಬರುತ್ತೆ. ಯಾವ್ದ್ರಲ್ಲಿ? ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ. ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಇದೆಯಲ್ಲ 23.5 ಡಿಗ್ರಿ ದಕ್ಷಿಣ ಗೋಳದ, ಈ ಇಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರೆ ನೆನಪಿರ್ಲಿ ನಿಮ್ಗೆ ಎಷ್ಟು ಕಂಡು ಬರುತ್ತೆ ಅಂತಂದ್ರೆ ಒಂದು 10 ಗಂಟೆ ಮಾತ್ರ ಹಗಲು ಕಂಡು ಬರುತ್ತೆ.
ಜೂನ್ 21ರಂದು ಉತ್ತರ ಗೋಳಾರ್ಧಕ್ಕೆ ಹೋದಂಗೆ ಹಗಲಿನ ಅವಧಿ ಹೆಚ್ಚು. ಹೌದಾ? ಸೊ ಇಲ್ಲಿ 14 ಗಂಟೆ ಇರುತ್ತೆ. ಹೌದಾ? ಹತ್ತತ್ರ ಇಲ್ಲಿ ಬಂದ್ರೆ ಒಂದು 16 ಗಂಟೆ ಆಗತ್ತೆ. ನೀವು ಅದೇನಾದ್ರೂ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಹೋದ್ರೆ ಯಾವ್ದು 66 ಡಿಗ್ರಿ ಇದೆಯಲ್ಲ ಆರ್ಕ್ಟಿಕ್ ವೃತ್ತ. ಸೊ ಆ ಭಾಗದಲ್ಲಿ 18 ಡಿಗ್ರಿ. ಅದೇನಾದ್ರೂ ನೀವು ಉತ್ತರ ಧ್ರುವಕ್ಕೆ ಹೋದ್ರೆ ಅಂತಂದ್ರೆ 24 ಗಂಟೆ ಹಗಲಾಗತ್ತೆ. ಹಾಗಾಗಿ ಇಲ್ಲಿ ನಾವು ನೋಡೋದಾದ್ರೆ ಕ್ವಶನ್ ನೋಡೋದಾದ್ರೆ ಇಲ್ಲಿ ನೋಡಿ, ಯಾವ್ದ್ರ ಮೇಲೆ 12 ಗಂಟೆಗಿಂತ ಹೆಚ್ಚು ಹಗಲು ಅಂತಂದ್ರೆ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಅದ್ ದೊಡ್ಡ ಹಗಲಾಗತ್ತೆ. ಅದನ್ನ ಬಿಟ್ರೆ ಯಾವ್ದ್ರ ಮೇಲೆ ಅಂತಂದ್ರೆ ಆರ್ಕ್ಟಿಕ್ ವೃತ್ತದ ಮೇಲೆ. ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನಮ್ಗೆ ಸಿಗೋದಿಲ್ಲ. ಯಾಕೆ ಸಿಗಂಗಿಲ್ಲ ಅಂತಂದ್ರೆ ಅಲ್ಲಿ ಓರೆಯಾಗಿ ಬೀಳ್ತಾ ಇದಾವೆ. ಸಮಭಾಜಕ ವೃತ್ತದ ಮೇಲೆ ಓರೆಯಾಗಿ ಬೀಳ್ತಾ ಇದಾವೆ. ಹಾಗಾಗಿ ಆನ್ಸರ್ ಯಾವ್ದಾಗತ್ತೆ ಅಂತಂದ್ರೆ ಇಲ್ಲಿ ಆ ಟೂ ಅಂಡ್ ಸಾರಿ ಯಾವ್ದು 2 and 4 ಅಂತ ಹೇಳ್ಬಿಟ್ಟು, ಸಾರಿ ಇಲ್ಲಿ ಮೆನ್ಷನ್ ಇದೆ 3 and 4 ಅಂತಿದೆ. ಯಾವ್ದಾಗತ್ತೆ ಅಂತಂದ್ರೆ 2 and 4. ಹಾಗಾಗಿ ಆನ್ಸರ್ ಯಾವ್ದಾಗತ್ತೆ ಅಂತಂದ್ರೆ ಸಿ ಅಂತ ಗೊತ್ತಿರಲಿ. ಯಾವ್ದು 2 and 4 ಸಿ. ಅದೇ ಏನಾದ್ರೂ ನಿಮ್ಗೆ ಡಿಸೆಂಬರ್ 27 ಕೊಟ್ಟಿದ್ದ ಅಂತಂದ್ರೆ ಯಾವ್ದು ಆನ್ಸರ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಮಕರ ಸಂಕ್ರಾಂತಿ ವೃತ್ತ ಅಂತ ಆನ್ಸರ್ ಮಾಡ್ಬೇಕಾಗಿತ್ತು. ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವ್ದಂತಂದ್ರೆ 2 and 4. ನೆನ್ಪಿರ್ಲಿ, 2019ರಲ್ಲಿ ಜೂನ್ 21 ಬಗ್ಗೆ ಕ್ವಶನ್ ಕೇಳಿದಾನೆ. 2022ರಲ್ಲಿ ಜೂನ್ 21 ಬಗ್ಗೆ ಕ್ವಶನ್ ಕೇಳಿದಾನೆ. ಅಗೇನ್ 2024 ಅಲ್ಲಿನೂ ಕೂಡ ಜೂನ್ 21 ಬಗ್ಗೆ ಕ್ವಶನ್ ಕೇಳಿದಾನೆ. ಯಾವ್ದ್ರಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳ್ತಾ ಇರೋದು IAS ಗೆ ಅಂತ ಹೇಳ್ಬಿಟ್ಟು. ಹೌದಾ? ಎಸ್, ಇದೊಂದು ಕ್ವಶನ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಗಂಗಾ ನದಿಯ ಹಿಮಾಲಯದ ಕೆಲವು ಉಪನದಿಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮವಾಗಿ ಜೋಡಿಸಿ ಅಂತೇವೆ. ಹೌದಾ? ಅವು ಗಂಗಾ ನದಿಯಿಂದ ಬಂದ್ ಸೇರ್ತಾ ಇದೆಯಲ್ಲ, ಬಂದ್ ಸೇರ್ಬೇಕಾದ್ರೆ ಅವುಗಳನ್ನ ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಗಂಗಾ ನದಿ, ಅದಕ್ಕೆ ಮ್ಯಾಪಿಂಗ್ ಬೇಕು ಅಂತ ಹೇಳೋದು. ವಿದೌಟ್ ಮ್ಯಾಪಿಂಗ್ ಇದನ್ನ ಆನ್ಸರ್ ಮಾಡೋದಕ್ಕೆ ಆಗಲ್ಲ. ಕಂಪ್ಲೀಟ್ ಮ್ಯಾಪ್ ಮಾಡ್ಬೇಕು ನಾವೆಲ್ಲ. ಹೌದಾ? ಒಂದು ಘಗ್ರಾ ಅಂತಿದೆ, ಗೋಮತಿ ಅಂತಿದೆ, ಗಂಡಕ್ ನದಿ, ಕೋಸಿ ನದಿ, ಇಲ್ಲೆಲ್ಲ ಹಿಂದೆ ಮುಂದೆ ಕೊಡಿ. ಇವೇ ನದಿಗಳ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಕೊಟ್ಕೊಂಡು ಹೋಗಿದ್ದಾನೆ. ಹಾಗಾದ್ರೆ ಯಾವ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ, ಲೆಫ್ಟ್ ಟು ರೈಟ್ ಅಂತ ಹೋಗ್ಬೇಕು ನಾವೀಗ. ಹೌದಾ? ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ಕೊಂಡು, ಮ್ಯಾಪ್ ಅಲ್ಲಿನೂ ಕೂಡ ಸಿಗುತ್ತೆ. ಈ ಭಾಗ ಏನಿದೆಲ್ಲ, ಸೊ ಇದು ಟೋಟಲ್ ನಾನು ರೆಡ್ ಕಲರ್ ಮಾಡ್ಕೊಡ್ತಾ ಇದೀನಲ್ಲ, ಇದು ಯಾವ ನದಿ ಅಂತಂದ್ರೆ ಇದು ಗಂಗಾ ನದಿ. ಇದು ಸೊ ಈ ಗಂಗಾ ನದಿ ಈ ಭಾಗದಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಬಿಹಾರಲ್ಲಿ ಹರಿಯುತ್ತೆ, ಉತ್ತರ ಪ್ರದೇಶದಲ್ಲಿ ಉತ್ತರಾಖಂಡದಿಂದ ಬರುತ್ತೆ. ಸೊ ಅಲ್ಲಿಂದ ಪಶ್ಚಿಮ ಬಂಗಾಳ ಬರುತ್ತೆ. ಪಶ್ಚಿಮ ಬಂಗಾಳದಿಂದ ಡೈರೆಕ್ಟ್ ಆಗಿ ಎಲ್ಲಿಗೆ ಎಂಟ್ರಿ ಆಗತ್ತೆ ಅಂತ ಕೇಳಿದ್ರೆ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಬಾಂಗ್ಲಾದೇಶದಲ್ಲಿ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರತ್ತೆ ಇದು. ಸೊ ಈ ನದಿಗೆ ಸಾಕಷ್ಟು ಈ ಕೆಳಗಡೆ ಇರತಕ್ಕಂಥವುಗಳನ್ನ ಬಲದಂಡೆ ಉಪನದಿಗಳು ಅಥವಾ ದಕ್ಷಿಣದ ಉಪನದಿಗಳು, ಮೇಲ್ಗಡೆ ಹಿಮಾಲಯ ಭಾಗದಿಂದ ಬರ್ತಾವಲ್ಲ ಅವುಗಳನ್ನ ಲೆಫ್ಟ್ ಬ್ಯಾಂಕ್ ಎಡದಂಡೆ ಉಪನದಿಗಳು ಅಂತ ಕೊಡ್ತೀವಿ. ಹಾಗಾದ್ರೆ ಫಸ್ಟ್ ನದಿ ಇಲ್ಲಿ ನೋಡಿ, ಈ ಭಾಗದಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ನಮ್ಗೆ ಗೋಮತಿ ಅಂತಕ್ಕಂಥ ನದಿ ಬರುತ್ತೆ. ಯಾವ ನದಿ? ಗೋಮತಿ ಅಂತಕ್ಕಂಥ ನದಿ. ಈ ಗೋಮತಿ ಅಂತಕ್ಕಂಥ ನದಿ ಹೋಗಿ ವಾರಣಾಸಿಯಲ್ಲಿ ಸೇರತ್ತೆ. ಯಾವ್ದನ್ನಂತಂದ್ರೆ ಗಂಗಾ ನದಿ. ಹೌದಾ? ಹಾಗಾದ್ರೆ ತುಂಬಾ ಲೆಫ್ಟಿಗೆ ಯಾವ್ದಾಯ್ತು ಅಂತಂದ್ರೆ ಒಂದು ಗೋಮತಿ ನದಿ ಆಯ್ತು. ಎರಡನೇದು ಈ ಭಾಗದಲ್ಲಿ ಇದು ಘಾಗ್ರಾ ನದಿ. ಈ ಘಾಗ್ರಾ ನದಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ಟಿಬೆಟ್ ಭಾಗದಿಂದ ಬರುತ್ತೆ. ಹೌದಾ? ಈ ಟಿಬೆಟ್ ಭಾಗದಿಂದ ಬರುತ್ತಲ್ಲ, ಈ ನದಿ ಬಂದ್ಬಿಟ್ಟು ಸೊ ನಿಯರ್ಲಿ ಎಲ್ಲಿ ಸೇರತ್ತೆ ಅಂತಂದ್ರೆ ಘಾಗ್ರಾ ನದಿ ಹೋಗ್ಬಿಟ್ಟು ಈ ಬಿಹಾರದಲ್ಲಿ ಚಾಪ್ರಾ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ, ಆ ಭಾಗದಲ್ಲಿ ಸೇರತ್ತೆ. ಹೌದಾ? ಇದು ಎರಡನೇ ನದಿ. ಮೂರನೇದು ಯಾವ್ದಂತಂದ್ರೆ ಗಂಡಕ್. ಇದು ಕೂಡ ನೇಪಾಳ ಭಾಗದಿಂದ ಬರುತ್ತೆ. ಇದು ಗಂಡಕ್ ನದಿ ಬಂದ್ಬಿಟ್ಟು ಇದು ಕೂಡ ಏನಪ್ಪಾ ಅಂತಂದ್ರೆ ಬಿಹಾರದಲ್ಲಿ ಯಾವ್ದನ್ನ ಸೇರತ್ತೆ ಅಂತ ಕೇಳಿದ್ರೆ ಗಂಗಾ ನದಿನ ಸೇರತ್ತೆ. ಲಾಸ್ಟ್ ಇದೆಯಲ್ಲ ಇದು ಕೋಸಿ ನದಿ. ಕೋಸಿ ನದಿ ಕೂಡ ಎಲ್ಲಿಂದ ಬರುತ್ತೆ ಅಂತಂದ್ರೆ ನಾರ್ತ್ ಆಫ್ ಮೌಂಟ್ ಎವರೆಸ್ಟ್ ಇಂದ ಬರುತ್ತೆ. ಮೌಂಟ್ ಎವರೆಸ್ಟ್ ಇಂದ ಭಾಗದಿಂದ ಬಂದು ಎಲ್ಲಿ ಸೇರತ್ತೆ ಅಂತಂದ್ರೆ ಈ ಬಿಹಾರದ ಬಾಗಲ್ಪುರ್ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಬಂದ್ ಸೇರತ್ತೆ. ಹೌದಾ? ಥರ್ಡ್ ಯಾವ್ದು ಗಂಡಕ್, ಫೋರ್ತ್ ಯಾವ್ದು ಅಂತಂದ್ರೆ ಕೋಸಿ. ಹಾಗಾದ್ರೆ ಆನ್ಸರ್ ಯಾವ್ದು ಮಾಡ್ಬೇಕಿಲ್ಲಿ? ಆನ್ಸರ್ ಇಲ್ಲಿ ನೋಡಿ, ಒಂದೇದು ಯಾವ್ದಂತಂದ್ರೆ ಗೋಮತಿ. ಗೋಮತಿ ಆದ್ಮೇಲೆ ಯಾವ್ದು ಬರುತ್ತೆ ಅಂದ್ರೆ ಗಗ್ರಾ. ಗಗ್ರಾ ಆದ್ಮೇಲೆ ಯಾವ್ದು ಬರುತ್ತೆ? ಗಂಡಕ್ ಆದ್ಮೇಲೆ ಯಾವ್ದು ಬರುತ್ತೆ? ಕೋಸಿ. ಹೌದಾ? ಸೊ ಆನ್ಸರ್ ಯಾವ್ದು ಅಂತಂದ್ರೆ 2. ಹೌದಾ? ಹಾಗಾಗಿ ಒಂದೇದು ತಪ್ಪು, ಯಾಕಂದ್ರೆ ಒಂದೇದು ಗಗ್ರಾ ಅಲ್ಲ, ಯಾವ್ದು ಬರುತ್ತೆ? ಗೋಮತಿ. ಇಲ್ಲಿ ಗೋಮತಿ ಇದೆ, ಸೆಕೆಂಡ್ ಗಗ್ರಾ ಇದೆ, ಆದ್ರೆ ಥರ್ಡ್ ಯಾವ್ದು ಬರುತ್ತೆ ಅಂದ್ರೆ ಗಂಡಕ್ ಬರುತ್ತೆ, ಫೋರ್ತ್ ಕೋಸಿ ಬರೋದ್ರಿಂದ ಇದು ಕೂಡ ಆನ್ಸರ್ ಆಗಲ್ಲ, ಇದು ಕೂಡ ಆನ್ಸರ್ ಆಗಲ್ಲ, ಇದು ಕೂಡ ಆನ್ಸರ್ ಆಗಲ್ಲ. ಹೌದಾ? ಸೊ ಇವುಗಳನ್ನ ಬರೀ ನೀವೆಲ್ಲ ರಿವರ್ಸ್ ಸಿಸ್ಟಮ್ ಅನ್ನ ಬರೀ ನೀವು ಪಾಯಿಂಟ್ ಹಾಕೋದಷ್ಟೇ ಅಲ್ಲ, ಮ್ಯಾಪ್ ಕೂಡ ಮಾಡ್ಬೇಕು. ಮ್ಯಾಪ್ ಅಲ್ಲಿ ಯಾವ ಭಾಗದಲ್ಲಿ ಹೋಗಿ ಸೇರ್ತಾ ಇದೆ. ಹೌದಾ? ಲೆಫ್ಟ್ ಟು ರೈಟ್ ಆಗಿರ್ಬೋದು, ರೈಟ್ ಟು ಲೆಫ್ಟ್ ಆಗಿರ್ಬೋದು. ಇನ್ನು ಸೌತ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ರಿವರ್ಸ್ ಗಳನ್ನ ಈಗ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಸೇರ್ತಕ್ಕಂಥ ನದಿಗಳು, ಪೂರ್ವಕ್ಕಾಗಿ ಬಂಗಾಳ ಕೊಲ್ಲಿ ಸೇರ್ತಕ್ಕಂಥ ನದಿಗಳು, ಇವುಗಳನ್ನ ನಾರ್ತ್ ಇಂದ ಸೌತ್, ಸೌತ್ ಇಂದ ನಾರ್ತ್, ಈ ರೀತಿನೂ ಕೂಡ ಏನ್ ಮಾಡಿದಾನೆ ಅಂತಂದ್ರೆ ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ ಕ್ವಶನ್ ಕೇಳಿದಾನೆ. ಎಸ್, ನೆಕ್ಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಒಂದಿಷ್ಟು ಮೌಂಟೇನ್ಸ್ ಗಳನ್ನ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? ಒಂದಿಷ್ಟು ಮೌಂಟೇನ್ಸ್ ಗಳನ್ನ ಕೊಟ್ಟಿದ್ದಾನೆ. ಹೌದಾ? ಸೊ ಈ ಮೌಂಟೇನ್ಸ್ ಗಳಲ್ಲಿ ಒಂದು ರೀಸನ್ ಅಂತಿದೆ. ರೀಸನ್ ಅಂತಂದ್ರೆ ಏರಿಯಾ. ಎರಡನೇದು ಏನಿದೆ ಅಂತಂದ್ರೆ ನೇಮ್ ಆಫ್ ದಿ ಮೌಂಟೇನ್ ರೇಂಜ್, ಅಂದ್ರೆ ಪರ್ವತ ಶ್ರೇಣಿಯ ಹೆಸರು. ಹೌದಾ? ಎರಡನೇದು ಟೈಪ್ಸ್ ಆಫ್ ಮೌಂಟೇನ್. ಟೈಪ್ಸ್ ಆಫ್ ಮೌಂಟೇನ್ ಅಂತಂದ್ರೆ ಅದು ಯಾವ ವಿಧದ ಪರ್ವತ ಅಂತ ಹೇಳಿ ಕೇಳಿದಾನೆ. ಸೊ ಯಾವ ವಿಧದ ಪರ್ವತ ಅಂತ ನೋಡೋದಾದ್ರೆ ಸೊ ಮೊದಲು ಏನ್ ಗೊತ್ತಿರ್ಬೇಕು ಅಂತಂದ್ರೆ ಪರ್ವತಗಳಲ್ಲಿ ವಿಧಗಳು ಗೊತ್ತಿರ್ಬೇಕು. ಸೊ ಯಾವ್ದಾದ್ರು ಸರ್ ಪರ್ವತಗಳಲ್ಲಿ ವಿಧಗಳು ಅಂತಂದ್ರೆ ಪರ್ವತಗಳಲ್ಲಿ ವಿಧಗಳನ್ನ ನೋಡೋದಾದ್ರೆ ಮುಖ್ಯವಾಗಿ ಒಂದು
ಮಡಿಕೆ ಪರ್ವತ ಅಂತ ಕರಿತೀವಿ. ಒಂದೇದು ಯಾವುದು? ಮಡಿಕೆ ಪರ್ವತ. ಸೊ ಒಂದು ಫೋಲ್ಡ್ ಮೌಂಟೇನ್, ಮಡಿಕೆ ಪರ್ವತ. ಹೌದಾ? ಸೊ ಎರಡನೇದು ಯಾವ್ದು ಅಂತಂದ್ರೆ ಮಡಿಕೆ ಪರ್ವತ. ಎರಡನೇದು ಯಾವ್ದು ಅಂತಂದ್ರೆ ವೋಲ್ಕ್ಯಾನಿಕ್ ಮೌಂಟೇನ್. ವೋಲ್ಕ್ಯಾನಿಕ್ ಅಂತಂದ್ರೆ ಜ್ವಾಲಾಮುಖಿ ಪರ್ವತ. ಹೌದಾ? ಮೂರನೇದು ಯಾವ ಮೌಂಟೇನು ಅಂತ ಕೇಳಿದ್ರೆ, ಸೊ ಮೂರನೇದು ಮುಖ್ಯವಾಗಿ ಆ ನೆನ್ಪಿರ್ಬೇಕಾಗಿದ್ದು ಯಾವ್ದು? ರೆಸಿಡ್ಯುವಲ್ ಮೌಂಟೇನ್ ಅಂತ ಕರಿತೀವಿ. ಯಾವ್ದು? ರೆಸಿಡ್ಯುವಲ್ ಮೌಂಟೇನ್ ಅಂದ್ರೆ ಅವಶೇಷ. ಒಂದನೇದು ಮಡಿಕೆ ಪರ್ವತ, ಎರಡನೇದು ಜ್ವಾಲಾಮುಖಿ ಪರ್ವತ, ಮೂರನೇದು ಅವಶೇಷ ಪರ್ವತ. ಇನ್ನ ನಾಲ್ಕನೇದು ಯಾವುದು ಅಂತ ಕೇಳಿದ್ರೆ, ನಾಲ್ಕನೇದು ಮುಖ್ಯವಾಗಿ ಬ್ಲಾಕ್ ಮೌಂಟೇನ್ ಅಂತ ಕರಿತೀವಿ. ಎಕ್ಸಾಂಪಲ್, ನಮ್ಮ ಇಂಡಿಯಾದಲ್ಲಿ ಬ್ಲಾಕ್ ಮೌಂಟೇನ್ ಯಾವ್ದು ಅಂತಂದ್ರೆ ವಿಂಧ್ಯ, ಸಾತ್ಪುರ ಕೇಳಿರ್ತಾರೆ ನೀವು ಹೆಸರು. ಆ ವಿಂಧ್ಯ ಮತ್ತು ಸಾತ್ಪುರ ಎಂತ ಮೌಂಟೇನ್ಸ್ ಅಂತ ಕೇಳಿದ್ರೆ ಅವುಗಳನ್ನ ಬ್ಲಾಕ್ ಮೌಂಟೇನ್ಸ್. ಕನ್ನಡದಲ್ಲಿ ಅವುಗಳನ್ನ ಖಂಡ ಪರ್ವತ ಅಂತ ಕರೆಯೋದು. ಅವುಗಳನ್ನ ಏನ್ ಕರೆಯೋದು? ಖಂಡ ಪರ್ವತ. ಎಸ್. ಹಾಗಾದ್ರೆ ಈಗ ಖಂಡ ಪರ್ವತ ನೋಡೋದಾದ್ರೆ, ಸೊ ಮುಖ್ಯವಾಗಿ ನೆನ್ಪಿರ್ಲಿ ಏನಂತಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಏನ್ ಏರಿಯಾಗಳನ್ನ ಕೊಟ್ಟಿದೆ. ಒಂದು ಸೆಂಟ್ರಲ್ ಏಷ್ಯಾ ಅಂತ ಕೊಟ್ಟಿದೆ. ಫಸ್ಟ್ ಇಷ್ಟು ನೋಡಿ, ಇವುಗಳನ್ನೆಲ್ಲ ನಾವು ನೋಡ್ಬೇಕಂದ್ರೆ ಅಗೇನ್ ಮತ್ತೆ ನಾವು ಒಂದು ದೊಡ್ಡ ಟಾಪಿಕ್ಸ್ ಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಕವರ್ ಮಾಡ್ಬೇಕಾಗತ್ತೆ. ಅದನ್ನ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಹೌದಾ? ಎಸ್. ಈಗ ಫಸ್ಟ್ ಬೇರೆ ಸೆಂಟ್ರಲ್ ಏಷ್ಯಾ ಅಂತ ಕೊಟ್ಟಿದ್ದಾರೆ. ಸೆಂಟ್ರಲ್ ಏಷ್ಯಾ ಅಂದ್ರೆ ಮಧ್ಯ ಏಷ್ಯಾ. ಯಾವ್ದು ಪರ್ವತದ ಹೆಸರು ಅಂತಂದ್ರೆ ಓಸ್ಜಸ್ ಅಂತಕ್ಕಂಥ ಪರ್ವತ. ಹೌದಾ? ಈ ಓಸ್ಜಸ್ ಅಂತಕ್ಕಂಥ ಪರ್ವತ ಇದು ಏನಂತ ಕೊಟ್ಟಿದ್ದಾನೆ ಅಂತಂದ್ರೆ ಫೋಲ್ಡ್ ಮೌಂಟೇನ್ ಅಂತ ಕೊಟ್ಟಿದ್ದಾನೆ. ಆಕ್ಚುಲಿ ಇದು ಫೋಲ್ಡ್ ಮೌಂಟೇನ್ ಅಲ್ಲ. ಇದು ಎಂತ ಮೌಂಟೇನ್ ಅಂತಂದ್ರೆ ಇದು ಬ್ಲಾಕ್ ಮೌಂಟೇನ್ ಆಗಿರುತ್ತೆ. ಬ್ಲಾಕ್ ಅಂತಂದ್ರೆ ಖಂಡ ಪರ್ವತ ಆಗಿರುತ್ತೆ. ಹಾಗಾದ್ರೆ ಒಂದೇದು ರಾಂಗ್ ಆಗತ್ತಲ್ಲ. ಸೊ ಯಾಕೆ ರಾಂಗ್ ಆಗುತ್ತೆ ಅಂತಂದ್ರೆ ಅದು ಖಂಡ ಪರ್ವತ ಅಲ್ಲ, ಅದು ಖಂಡ ಪರ್ವತ ಆಗಿದೆ. ಯಾವ ಪರ್ವತ ಅಲ್ಲ ಅಂತಂದ್ರೆ ಅದು ಯಾವ ಪರ್ವತ ಅಲ್ಲ ಅಂತಂದ್ರೆ ಮಡಿಕೆ ಪರ್ವತ ಅಲ್ಲ. ಹೌದಾ? ಏನ್ ಹಾಗಾದ್ರೆ ಒಂದೇದು ಏನಂತಂದ್ರೆ ಕಂಪ್ಲೀಟ್ ರಾಂಗ್ ಆಯ್ತು. ಎಸ್. ಮತ್ತೆ ಇನ್ನೊಂದು ಗೊತ್ತಿರಲಿಲ್ಲ, ಆ ಓಸ್ಜಸ್ ಅನ್ನೋದು ಆಕ್ಚುಲಿ ಸೆಂಟ್ರಲ್ ಏಷ್ಯಾದಲ್ಲಿ ಬರಲ್ಲ. ಅದು ಯಾವ ಭಾಗದಲ್ಲಿ ಬರುತ್ತೆ ಅಂತಂದ್ರೆ ಯುರೋಪ್ದ ಫ್ರಾನ್ಸ್ ಅಂತಕ್ಕಂಥ ದೇಶದಲ್ಲಿ ಬರುತ್ತೆ. ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಯುರೋಪ್ದ ಯಾವ ಭಾಗದಲ್ಲಿ? ಫ್ರಾನ್ಸ್ ಅಂತಕ್ಕಂಥ ದೇಶದಲ್ಲಿ ಬರುತ್ತೆ. ಹೌದಾ? ಎಸ್. ಇನ್ನು ನೆಕ್ಸ್ಟ್ ಎರಡನೇದು ಏನಂತಂದ್ರೆ ಯುರೋಪ್ ಅಂತ ಕೊಟ್ಟಿದ್ದಾರೆ. ಪರ್ವತ ಯಾವ್ದು ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಪ್ಸ್ ಪರ್ವತ ಕೊಟ್ಟಿದ್ದಾರೆ. ಅದು ಎಂತ ಮೌಂಟೇನ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಬ್ಲಾಕ್ ಮೌಂಟೇನ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪು. ಯಾಕಂತಂದ್ರೆ ಅದು ಯುರೋಪ್ ಅಲ್ಲಿ ಬರುತ್ತೆ, ಸರಿ. ಅದು ಅಲ್ಪ್ಸ್ ಪರ್ವತ, ಸರಿ. ಆದ್ರೆ ಎಂತ ಮೌಂಟೇನ್ ಅಲ್ಲ ಅಂತಂದ್ರೆ ಅದು ಬ್ಲಾಕ್ ಮೌಂಟೇನ್ ಅಲ್ಲ. ಅದು ಎಂತ ಮೌಂಟೇನ್ ಅಂತಂದ್ರೆ ಫೋಲ್ಡ್ ಮೌಂಟೇನ್ ಅಂತ ಗೊತ್ತಿರಲಿ. ಫೋಲ್ಡ್ ಅಂತಂದ್ರೇನು? ಮಡಿಕೆ ಪರ್ವತ. ಇದು ಕೂಡ ಓಸಸ್ ಅನ್ನೋದು ಎಂತ ಮೌಂಟೇನ್ ಅಲ್ಲ, ಫೋಲ್ಡ್ ಮೌಂಟೇನ್ ಅಲ್ಲ. ಇದು ಎಂತ ಮೌಂಟೇನ್ ಅಂತಂದ್ರೆ ಇದು ಬ್ಲಾಕ್ ಮೌಂಟೇನ್. ಇಲ್ಲೂ ಕೂಡ ರಾಂಗ್ ಆಯ್ತಲ್ವಾ? ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಏನಂತಂದ್ರೆ ರಾಂಗು. ಯಾಕಂತಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದೇನೆ? ಸ್ವಲ್ಪ ಮಾಹಿತಿ ಕೊಟ್ಟಿದ್ದೇನೆ. ಆ ಮಾಹಿತಿಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ ಗಮನಿಸಬೇಕು ಅಂತ ಹೇಳಿದ್ದಾರೆ. ಹೌದಾ? ಎಸ್. ಹಾಗಾದ್ರೆ ಇನ್ನ ನೆಕ್ಸ್ಟ್ ಏನಂತಿದೆ ಅಂತಂದ್ರೆ ನಾರ್ತ್ ಅಮೆರಿಕಾ ಅಂತ ಕೊಟ್ಟಿದ್ದಾರೆ. ನಾರ್ತ್ ಅಮೆರಿಕಾ ಜೊತೆಗೆ ಏನಂತ ಮೆನ್ಷನ್ ಮಾಡಿದರೆ ಪರ್ವತದ ಹೆಸರು ಅಪ್ಲಾಚಿಯನ್ಸ್ ಅಂತ ಹೇಳ್ಬಿಟ್ಟು. ಹೌದಾ? ಅಪ್ಲಾಚಿಯನ್ ಯಾವ ಮೌಂಟೇನ್ ಅದು? ಫೋಲ್ಡ್ ಮೌಂಟೇನ್. ಹೌದು, ಸರಿ. ಇದು ತುಂಬಾ ಹಳೆಯ ಕಾಲದ ಮಡಿಕೆ ಪರ್ವತ ಅಪ್ಲಾಚಿಯನ್. ಹೌದಾ? ಹಾಗಾಗಿ ಇದು ಎಲ್ಲಿ ಬರುತ್ತೆ ಅಂದ್ರೆ ನಾರ್ತ್ ಅಮೆರಿಕಾ. ನಾರ್ತ್ ಅಮೆರಿಕಾದ ಅದರಲ್ಲಿ ಯಾವ ದೇಶ ಅಂತ ಪರ್ಟಿಕ್ಯುಲರ್ ಆಗಿ US ದಲ್ಲಿ ಬರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಇದು ತುಂಬಾ ಹಳೆಯ ಕಾಲದ ಪರ್ವತ. ಅದಕ್ಕೆ ಇದನ್ನ ನಾವು ಓಲ್ಡ್ ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ. ಹಾಗಾಗಿ ಇದು ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದ್ರೆ ಸರಿ ಆಗುತ್ತೆ. ಇನ್ನು ನೆಕ್ಸ್ಟ್ ನಾಲ್ಕನೇದ್ದು ಆಂಡಿಸ್ ಪರ್ವತ ಅಂತ ಕೊಟ್ಟಿದ್ದಾರೆ. ಆಂಡಿಸ್ ಎಲ್ಲಿ ಬರುತ್ತೆ ಅಂದ್ರೆ ಸೌತ್ ಅಮೆರಿಕಾ. ನೆನ್ಪಿರ್ಲಿ, ಆಂಡಿಸ್ ಅಂತಕ್ಕಂಥ ಈ ಪರ್ವತ ಇದೆಯಲ್ಲ, ಇದೆಂತ ಪರ್ವತ ಅಂತಂದ್ರೆ ಮಡಿಕೆ ಪರ್ವತ, ಸರಿ. ಆದ್ರೆ ಇದು ಮಧ್ಯಮ ಅವಧಿಯ ಮಡಿಕೆ ಪರ್ವತ ಅಂತ ಕರಿತೀವಿ. ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಈ ಆಂಡಿಸ್ ಪರ್ವತ ಇದೆಯಲ್ಲ, ಈ ಆಂಡಿಸ್ ಪರ್ವತ ಪ್ರಪಂಚದಲ್ಲಿ ಅತಿ ಉದ್ದವಾದ ಪರ್ವತ ಶ್ರೇಣಿ. ಇದು ಕೂಡ ಒಂದ್ಸರ್ತಿ PC ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದೇನೆ. ವರ್ಲ್ಡ್ ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಯಾವ್ದು ಅಂತಂದ್ರೆ ಆಂಡಿಸ್ ಮೌಂಟೇನ್ ರೇಂಜ್ ಅಂತ ಹೇಳ್ಬಿಟ್ಟು. ಹೌದಾ? ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವ್ದಂತಂದ್ರೆ ಆಂಡಿಸ್. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ 4 ಸರಿಯಾಗಿದೆ. ಈ ಮೇಲೆ ಕೊಡಲಾಗಿರುವ ಸಾಲುಗಳಲ್ಲಿ ಎಷ್ಟು ಮಾಹಿತಿ ಸರಿಯಾಗಿದ್ದಾವೆ? 2 ಸರಿ ಇದಾವೆ. ಹಾಗಾಗಿ ಯಾವ್ದಂತಂದ್ರೆ 2 ಮಾತ್ರ ಅಂತ ಹೇಳ್ತಕ್ಕಂಥದ್ದು ಆನ್ಸರು. ಹೌದಾ? ಎಸ್. ನೆಕ್ಸ್ಟ್ ಕ್ವಶನ್ ಇಲ್ಲಿದೆ. ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ಒಂದ್ ಸೈಡ್ ವಾಟರ್ ಫಾಲ್ ಗಳನ್ನ ಕೊಟ್ಟಿದ್ದಾರೆ. ಅದು ಯಾವ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ನದಿ ಕೊಟ್ಟಿದ್ದಾರೆ. ಯಾವ ನದಿಗಿದೆ ಅದನ್ನ ಏನ್ ಮಾಡ್ಬೇಕಂತಂದ್ರೆ ಮೆನ್ಷನ್ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಒಂದೇದೇನ್ ಕೊಟ್ಟಿದ್ದಾರೆ ಅಲ್ಲಿ ಕ್ವಶನ್ ನೋಡ್ಕೊಳ್ಳಿ. ಒಂದೇನಿದೆ ಅಂತಂದ್ರೆ ದುವಂದರ್ ಫಾಲ್ಸ್ ಅಂತಿದೆ. ಯಾವ್ದಿದೆ? ದುವಂದರ್ ಫಾಲ್ಸ್. ಹೌದಾ? ಹಾಗಾದ್ರೆ ಈ ದುವಂದರ್ ಫಾಲ್ಸ್ ಏನಿದೆಯಲ್ಲ ಅದು ಯಾವ ಏರಿಯಾದಲ್ಲಿ ಇದೆ ಅಂತಂದ್ರೆ ಮಾಳವ ಪ್ರಸ್ಥಭೂಮಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಯಾವ ಪ್ರಸ್ಥಭೂಮಿ? ಮಾಳವ ಪ್ರಸ್ಥಭೂಮಿ ಅಂತೇಳಿ. ಹೌದಾ? ಹಾಗಾಗಿ ಏನಪ್ಪಾ ಅಂತಂದ್ರೆ ಅದು ಯಾವ ನದಿಗಿದೆ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ನರ್ಮದಾ ನದಿಗಿದೆ. ಹೌದಾ? ಇಲ್ಲಿ ನೆನ್ಪಿಡ್ಬೇಕು, ದುವಂದರ್ ಫಾಲ್ಸ್ ಕರೆಕ್ಟ್. ಯಾವ ನದಿಗಿದೆ ದುವಂದರ್ ಫಾಲ್ಸ್ ಅಂತಂದ್ರೆ? ಸೊ ದುವಂದರ್ ಫಾಲ್ಸ್ ಇರೋದು ಯಾವ ನದಿಗೆ ಅಂತಂದ್ರೆ ನರ್ಮದಾ ನದಿಗೆ, ಸರಿ. ಹೌದಾ? ಎರಡನೇದ್ದು ಎಲ್ಲಿದೆ ಅಂತ ಕೊಟ್ಟಿದ್ದಾರೆ? ಯಾವ ನದಿಗಿದೆ ಅಂತ ಕೊಟ್ಟಿದ್ದಾರೆ ಅವರು? ದುವಂದರ್ ಫಾಲ್ಸ್ ನರ್ಮದಾ ನದಿಗೆ. ಹೌದಾ? ಆದ್ರೆ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ? ರೀಸನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಮಾಳ್ವಾ ಅಂತ ಕೊಟ್ಟಿದ್ದಾರೆ.
ಇದು ಮಾಳವ ಪ್ರಸ್ಥ ಭೂಮಿಯಲ್ಲಿ ಬರಲ್ಲ. ಯಾವ ಪ್ರಸ್ಥ ಭೂಮಿಯಲ್ಲಿ ಬರಲ್ಲ ಇದು? ಮಾಳವ ಪ್ರಸ್ಥ ಭೂಮಿಯಲ್ಲಿ ಬರಲ್ಲ. ಹಾಗಾಗಿ ಏನಪ್ಪಾ ಅಂತಂದ್ರೆ ಒಂದೇದ್ ಏನಾಗತ್ತಂತಂದ್ರೆ ರಾಂಗ್ ಆಗತ್ತೆ. ಒಂದೇದ್ದು ತಪ್ಪು. ಧುವಂಧರ್ ಫಾಲ್ಸ್ ಕರೆಕ್ಟ್, ನರ್ಮದಾ ನದಿ ಕರೆಕ್ಟ್, ಆದ್ರೆ ಇಲ್ಲಿ ರೀಸನ್ ಏರಿಯಾ ತಪ್ಪಾಗಿದ್ದಿಲ್ಲ, ಹಾಗಾಗಿ ಆನ್ಸರ್ ತಪ್ಪಾಗತ್ತದು. ನೆಕ್ಸ್ಟ್ ಎರಡನೇದು ಹುಂದ್ರು ಫಾಲ್ಸ್ ಅಂತಿದೆ. ಈ ಹುಂದ್ರು ಫಾಲ್ಸ್ ಏರಿಯಾ ಯಾವ್ದು ಕೊಟ್ಟಿದ್ದಾನೆ? ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅಂತ ಕೊಟ್ಟಿದ್ದಾನೆ. ಯಾವ್ದು ಕೊಟ್ಟಿದ್ದಾರೆ? ಛೋಟಾ ನಾಗ್ಪುರ್ ಪ್ಲಾಟ್ಯೂ. ಹೌದಾ? ಇನ್ನ ನೆಕ್ಸ್ಟ್ ಯಾವ ನದಿಗೆ ಅಂತ ಕೊಟ್ಟಿದ್ದಾನೆ ಅಂತಂದ್ರೆ ಸುವರ್ಣ ರೇಖಾ ನದಿಗೆ ಅಂತ ಕೊಟ್ಟಿದ್ದಾನೆ. ಎಸ್ ಕರೆಕ್ಟ್. ಯಾಕಂತಂದ್ರೆ ಹುಂದ್ರು ಅಂತಕ್ಕಂತ ಜಲಪಾತ ಯಾವ ನದಿಗಿದೆ ಅಂತಂದ್ರೆ ಸುವರ್ಣ ರೇಖಾ ನದಿಗಿದೆ. ಹೌದಾ? ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇದು ಜಾರ್ಖಂಡ್ ಅಂತಕ್ಕಂಥ ರಾಜ್ಯದಲ್ಲಿ ಬರುತ್ತೆ. ಯಾವ ರಾಜ್ಯದಲ್ಲಿ? ಜಾರ್ಖಂಡ್ ರಾಜ್ಯದಲ್ಲಿ ಬರುತ್ತೆ. ಹಾಗಾದ್ರೆ ಈ ಯಾವ್ದಂತಂದ್ರೆ ಧುವಂಧರ್ ಫಾಲ್ಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ. ಧುವಂಧರ್ ಫಾಲ್ಸ್ ಬರೋದು ಮಧ್ಯಪ್ರದೇಶ. ಸುವರ್ಣ ರೇಖಾ ನದಿಗಿರ್ತಕ್ಕಂತಹ ಯಾವ್ದಂತಂದ್ರೆ ಹುಂದ್ರು ಫಾಲ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಜಾರ್ಖಂಡ್ ಅಲ್ಲಿ ಬರುತ್ತೆ. ಯಾವ ಪ್ಲಾಟ್ಯೂ ಅಂತಂದ್ರೆ ಛೋಟಾ ನಾಗ್ಪುರ್ ಪ್ಲಾಟ್ಯೂ. ಎರಡನೇದು ಏನಾಗುತ್ತೆ ಅಂದ್ರೆ ಸರಿ ಆಗುತ್ತೆ. ಗೇರು ಸೊಪ್ಪ ಅಂತ ಕೊಟ್ಟಿದ್ದಾರೆ. ಗೇರು ಸೊಪ್ಪ ಅಂತ ಹೇಳಿ. ಗೇರ್ ಸೊಪ್ಪ ಅಂತಂದ್ರೆ ಯಾವ್ದು? ಜೋಗ್. ಹೌದಾ? ಈ ಜೋಗ್ ಎಲ್ಲಿದೆ? ವೆಸ್ಟರ್ನ್ ಘಾಟ್ ಅಲ್ಲಿ. ಕರೆಕ್ಟ್. ಮಲ್ನಾಡ್ ಅಲ್ವಾ ವೆಸ್ಟರ್ನ್ ಘಾಟ್ ಅಂದ್ರೆ? ಶಿವಮೊಗ್ಗ. ಹೌದಾ? ಯಾವ ನದಿ? ನದಿ ಯಾವ್ದು ಕೊಟ್ಟಿದ್ದಾನೆ ಅಂತಂದ್ರೆ ನೇತ್ರಾವತಿ ಕೊಟ್ಟಿದ್ದಾನೆ. ತಪ್ಪು, ನೇತ್ರಾವತಿ ಅಲ್ಲ. ಯಾವ ನದಿಗಿದೆ ಅದು? ಶರಾವತಿ ನದಿಗಿದೆ. ಯಾವ ನದಿಗಿದೆ? ಶರಾವತಿ ನದಿಗಿದೆ. ಹಾಗಾದ್ರೆ ಇದು ಕೂಡ ಏನಾಗತ್ತೆ ಅಂತಂದ್ರೆ ರಾಂಗ್ ಆಗುತ್ತೆ. ಈಗ ಮೇಲೆ ಕೊಡಲಾಗಿರುವ ಸಾಲುಗಳಲ್ಲಿ ಎಷ್ಟು ಮಾಹಿತಿಗಳು ಸರಿಯಾಗಿದ್ದಾವೆ? ಒಂದೇ ಸರಿ ಇದೆ ಅಲ್ವಾ? ಯಾವ್ದದು? ಹುಂದ್ರು ಫಾಲ್ಸ್ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಯಾವ ರಾಜ್ಯ ಅಂತಂದ್ರೆ ಜಾರ್ಖಂಡ್ ರಾಜ್ಯ. ನದಿ ಯಾವ್ದು ಅಂತಂದ್ರೆ ಸುವರ್ಣ ರೇಖಾ. ಹಾಗಾಗಿ ಒಂದು ಮಾತ್ರ ಏನಾಗಿರತ್ತೆ ಅಂತಂದ್ರೆ ಸರಿಯಾಗಿರತ್ತೆ. ಹೌದಾ? ಇದು ನೋಡಿ, ಇದು ಒಂದು ಮಾತ್ರ ಸರಿ. ಎಸ್. ಇನ್ನ ಲಾಸ್ಟ್ ಕ್ವಶನ್ ನೋಡಿ. ಜನವರಿ ತಿಂಗಳಲ್ಲಿ ಐಸೋಥರ್ಮಲ್ ಮ್ಯಾಪ್ ಗಳಿಂದ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಐಸೋಥರ್ಮಲ್ ಮ್ಯಾಪ್ ಅಂತ ಹೇಳಿ ಕೊಟ್ಟಿದ್ದಾರೆ ಈಗ. ಹೌದಾ? ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಸರ್ ಏನ್ ಐಸೋಥರ್ಮಲ್ ಅಂತಾರೆ ಅಂತಂದ್ರೆ ಹೇಳ್ತೀನಿ ಕೇಳಿ. ಈಗ ಸಿಂಪಲ್ ಆಗಿ ನಾವು ಒಂದು ಪದ ಬಳಕೆ ಮಾಡ್ತೀವಿ. ಏನ್ ಪದ ಬಳಕೆ ಮಾಡ್ತೀವಿ ಅಂತಂದ್ರೆ ಐಸೋಥರ್ಮ್ ಅಂತ ಹೇಳ್ಬಿಟ್ಟು ಪದವನ್ನ ಬಳಕೆ ಮಾಡ್ತೀವಿ. ಐಸೋ ಅಂತಂದ್ರೆ ಈಕ್ವಲ್ ಅಂತೇಳಿ ಅರ್ಥ. ಐಸೋ ಅಂತಂದ್ರೆ ಈಕ್ವಲ್. ಟರ್ಮ್ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಉಷ್ಣಾಂಶಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ಸಮಾನ ಉಷ್ಣಾಂಶ ಅಂತೇಳಿ ಅರ್ಥ. ಅದಕ್ಕೆ ಐಸೋಬಾರ್ ಅಂತ ಕರಿತೀವಿ. ಐಸೋಬಾರ್ ಅಂತಂದ್ರೆ ಸಮ ಪ್ರಮಾಣದ ಒತ್ತಡ. ಐಸೋಥರ್ಮ್ ಅಂತಂದ್ರೆ ಸಮ ಪ್ರಮಾಣದ ಉಷ್ಣಾಂಶ. ಈ ರೀತಿ ಕೊಡ್ತೇವೆ. ಆ ಐಸೋಥರ್ಮಲ್ ಮ್ಯಾಪ್ ಅಂತ ಕೊಟ್ಟಿದ್ದಾರೆ. ಆ ಮ್ಯಾಪ್ ಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ಅವರು. ಹೌದಾ? ಸೊ ಇಲ್ಲಿ ಅದೇನ ಯಾವ ರೀತಿ ಇರುತ್ತೆ? ಯಾವ ತಿಂಗಳಿಗೆ ಸಂಬಂಧಪಟ್ಟಂಗೆ? ಜನವರಿ ತಿಂಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಇದು ನೋಡ್ಬೇಕು ಯಾವ ತಿಂಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹೌದಾ? ಐಸೋಥರ್ಮ್ಗಳು ಯಾವುದು? ಟರ್ಮ್ಗಳು ಸೊ ಎಲ್ಲಿ ಅಂತಂದ್ರೆ ಸೊ ಮುಖ್ಯವಾಗಿ ಐಸೋಥರ್ಮ್ಗಳು ಏನಾಗಿರ್ತಾವ ಅಂತಂದ್ರೆ ಆ ಸಮುದ್ರದ ಮೇಲೆ ಉತ್ತರಕ್ಕೆ, ಖಂಡದ ಮೇಲೆ ದಕ್ಷಿಣಕ್ಕೆ ತಿರುಗುತ್ತವೆ ಅಂತ ಕೊಟ್ಟಿದ್ದಾರೆ. ಸಮುದ್ರದ ಮೇಲೆ ಉತ್ತರಕ್ಕೆ, ಖಂಡದ ಮೇಲೆ ದಕ್ಷಿಣಕ್ಕೆ ತಿರುಗುತ್ತವೆ. ಅದನ್ನ ನಿಮ್ಗೆ ಮ್ಯಾಪ್ ಅಲ್ಲೇ ತೋರಿಸ್ಕೊಡ್ತೇನೆ, ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲ ಅಂತಂದ್ರೆ ಸ್ವಲ್ಪ ನಿಮ್ಗೆ ಏನಾಗ್ಬೋದು, ಕನ್ಫ್ಯೂಸ್ ಆಗ್ಬೋದು. ಈ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಈ ಕ್ವಶನ್ಸ್ ನೀವು ಸಾಮಾನ್ಯವಾಗಿ ಯಾವ ಟಾಪಿಕ್ ಅನ್ನ ಕವರ್ ಮಾಡಬಹುದು ಅಂತಂದ್ರೆ ಈ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನೀವು ಕವರ್ ಮಾಡ್ಬೇಕಾಗಿರ್ತಕ್ಕಂಥ ಟಾಪಿಕ್ ಯಾವ್ದಂತಂದ್ರೆ ಓಷನ್ ಕರೆಂಟ್ ಅಂತ ಹೇಳ್ಬಿಟ್ಟು. ಯಾವ ಟಾಪಿಕ್? ಓಷನ್ ಕರೆಂಟ್ ಅಂತಕ್ಕಂಥ ಟಾಪಿಕ್ ಅನ್ನ ನೀವು ಕವರ್ ಮಾಡಿದ್ರೆ ಈಸಿ ಅನಿಸ್ತಾ ಹೋಗುತ್ತೆ. ಇಲ್ಲ ಓಷನ್ ಕರೆಂಟ್ ಅಂತಕ್ಕಂಥ ಟಾಪಿಕ್ ತಿಳಿಲಿಲ್ಲ ಅಂತಂದ್ರೆ ನಿಮಗೆ ಈ ಕ್ವಶನ್ಸ್ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಇದು ನಿಮ್ಗೆ ಗೊತ್ತಿರಲಿ ಫಸ್ಟ್. ಎಸ್. ಹಾಗಾದ್ರೆ ಐಸೋಥರ್ಮ್ಗಳು ಯಾವ್ದು ಅಂತಂದ್ರೆ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ. ಐಸೋಥರ್ಮ್ಗಳು ಸಮುದ್ರದ ಮೇಲೆ ಉತ್ತರಕ್ಕೆ, ಖಂಡದ ಮೇಲೆ ದಕ್ಷಿಣಕ್ಕೆ ತಿರುಗುತ್ತವೆ ಅಂತ ಹೇಳಿದ್ದಾರೆ. ಯಾವಾಗಿದು? ಜನವರಿ ತಿಂಗಳಲ್ಲಿ. ಎರಡನೇದು ಶೀತ ಸಾಗರ ಪ್ರವಾಹಗಳಾದ ಗಲ್ಫ್ ಸ್ಟ್ರೀಮ್ ಮತ್ತು ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್ ಇರುವಿಕೆಯು ಉತ್ತರ ಅಟ್ಲಾಂಟಿಕ್ ಸಾಗರವನ್ನು ತಂಪಾಗಿಸುತ್ತದೆ ಮತ್ತು ಐಸೋಥರ್ಮ್ ಉತ್ತರದ ಕಡೆಗೆ ಸರಿಯುತ್ತವೆ ಅಂತ ಕೊಟ್ಟಿದ್ದಾರೆ. ಹೌದಾ? ಫಸ್ಟ್ ಇಲ್ಲಿ ನೆನ್ಪಿಟ್ಕೋಬೇಕಾಗಿದ್ದು ಗಲ್ಫ್ ಸ್ಟ್ರೀಮು ಮತ್ತು ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಏನ್ ಕೊಟ್ಟಿದಾರಲ್ಲ, ಈ ಗಲ್ಫ್ ಸ್ಟ್ರೀಮ್ ಮತ್ತು ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್ ಫಸ್ಟ್ ಅವ್ನು ಮೆನ್ಷನ್ ಮಾಡಿರೋದು ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಅವುಗಳು ಶೀತ ಸಾಗರ ಪ್ರವಾಹಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅವು ಶೀತ ಸಾಗರ ಪ್ರವಾಹಗಳು ಅಲ್ಲ, ಅವುಗಳು ಏನಾಗಿರ್ತಾವ ಅಂತಂದ್ರೆ ಉಷ್ಣ ಸಾಗರ ಪ್ರವಾಹಗಳು ಆಗಿರ್ತವೆ. ಫಸ್ಟ್ ಇಲ್ಲೇ ಸೆಕೆಂಡ್ ಒನ್ ರಾಂಗ್ ಆಯ್ತು, ಮುಗಿದೋಯ್ತು. ಹೌದಾ? ಹಾಗಾದ್ರೆ ಎರಡನೇ ಸ್ಟೇಟ್ಮೆಂಟ್ ರಾಂಗ್. ಒಂದನೇ ಸ್ಟೇಟ್ಮೆಂಟ್ ಐಸೋಥರ್ಮ್ ಲೈನ್ ಏನಿದಾವಲ್ಲ ಅವುಗಳು ಉತ್ತರಕ್ಕೆ, ಖಂಡದ ಮೇಲೆ ದಕ್ಷಿಣಕ್ಕೆ ತಿರುಗುತ್ತವೆ ಅಂತಿದೆ. ಎಸ್. ಇಲ್ಲಿ ನೋಡಲ್ಲ ಮ್ಯಾಪ್ ಅಲ್ಲಿ ನೋಡಿ, ಇದು ಟೋಟಲ್ ಏನಂತಂದ್ರೆ ಅಟ್ಲಾಂಟಿಕ್ ಓಷನ್ ಅಂತಿದೆ. ಇದು ಯಾವ್ದಿದು? ಇದು ಅಟ್ಲಾಂಟಿಕ್ ಓಷನ್. ಇಲ್ಲಿ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಈ ಭಾಗದ ಕಡೆಗೆ ಹಿಂಗೇನು ಚಲಿಸ್ತಾವ ಅಂತಂದ್ರೆ ಸಾಮಾನ್ಯವಾಗಿ ಓಷನ್ ಕರೆಂಟ್ಸ್ ಗಳು ಮೂವ್ ಆಗ್ತವೆ.
ಯಾವ್ದಾವ್ದು ಓಷನ್ ಕರೆಂಟ್ಸ್ ನೆನಪಿರ್ಲಿ ನಿಮ್ಗೆ. ಓಷನ್ ಕರೆಂಟ್ಸ್ ಈ ಭಾಗದಲ್ಲಿ ಬರೋದು ಯಾವ್ದಂತಂದ್ರೆ ಗಲ್ಫ್ ಸ್ಟ್ರೀಮು, ಈ ಭಾಗದಲ್ಲಿ ಬರೋದು ಯಾವ್ದಂತಂದ್ರೆ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್. ಅವನು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಚಲಿಸ್ತಾವಿಲ್ಲ ಅನ್ನಂಗಿಲ್ಲ, ಬಟ್ ಅವೆಲ್ಲ ವಾರ್ಮ್ ಕರೆಂಟ್ಸ್. ಆ ವಾರ್ಮ್ ಕರೆಂಟ್ಸ್ ಎಲ್ಲ ಏನಾಗ್ತಾವ ಅಂತಂದ್ರೆ ಈ ಕಡೆ ಮೇಲಕ್ಕೆ ಚಲಿಸೋದ್ರಿಂದ ಈ ಎಲ್ಲಾ ಉಷ್ಣಾಂಶ ಯಾವ್ದ್ ಕಡೆ ಹೋಗ್ತಾ ಇದೆ, ಈಗ ಮೇಲಕ್ಕೆ ಚಲಿಸೋದೇ ತಾನೆ. ಮೇಲಕ್ಕೆ ಚಲಿಸೋದ್ರಿಂದ ನೋಡಿ ಈ ಭಾಗದ ಕಡೆ ಹೋದಂಗೆ ಹಂಗೆ ಉಷ್ಣಾಂಶ ಹಂಗೆ ಮೇಲಕ್ಕೆ ಆ ಲೈನ್ಸ್ ಗಳೆಲ್ಲ ಮೇಲಕ್ಕೆ ಸರಿತಾ ಇದಾವೆ. ಖಂಡದ ಮೇಲೆ ಎಲ್ಲ ಯಾಕೆ ಕೆಳಗಡೆ ಸರಿದಿದೆ ಅಂತಂದ್ರೆ ಇಲ್ಲೆಲ್ಲ ಉಷ್ಣಾಂಶ ಕಡಿಮೆ ಆಗತ್ತಲ್ವಾ, ಚಳಿಗಾಲ ಇರುತ್ತಲ್ಲ. ಚಳಿಗಾಲ ಇದ್ರೆ ಸರ್ ಸಮುದ್ರದಲ್ಲಿ ಯಾಕೆ ಉಷ್ಣಾಂಶ ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ಈ ಸಮುದ್ರದ ಮೇಲೆ ಉಷ್ಣಾಂಶ ಕಡಿಮೆ ಆಗೋದಕ್ಕೆ ಆಗದೆ ಇರೋದಕ್ಕೆ ಕಾರಣ ಸಾಗರ ಪ್ರವಾಹಗಳು. ಇದು ನಿಮ್ಗೆ ಮಾಹಿತಿ ಗೊತ್ತಿರಲಿ. ಸಾಗರ ಪ್ರವಾಹಗಳು ಉತ್ತರದ ಕಡೆಗೆ ಹಂಗೆ ಸಾಗರದಲ್ಲಿ ಹೋಗ್ತಿರ್ತಾವಲ್ಲ, ಈ ಉಷ್ಣ ನೀರು ಈ ವಾರಂ ಕರೆಂಟ್ ಇರುತ್ತಲ್ಲ ಹಂಗೆ ಮೇಲಕ್ಕೆ ತಳ್ಕೊಂಡು ಹೋಗ್ತಾವ ಹಿಂಗೆ. ಸೊ ಮೇಲಕ್ಕೆ ತಳ್ಕೊಂಡು ಹೋದಂಗೆ ಟೆಂಪರೇಚರ್ ಏನಾಗ್ತಾ ಹೋಗ್ಬೇಕು, ಉತ್ತರಕ್ಕೆ ಹೆಚ್ಚಾಗ್ತಾ ಹೋಗ್ಬೇಕಲ್ಲ. ಸೊ ಈ ಕಡೆ ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಹಿಂಗೆ. ಎಲ್ಲಿ ಹೋಗ್ತಾ ಇದೆ ಇದು, ಒಂದೇ ನಿಮಿಷ. ಹಾ, ಈ ಕಡೆ ಹೋದಂಗೆ ಎಲ್ಲ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಟೆಂಪರೇಚರ್ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲೆಲ್ಲೋ ಬರಂಗಿಲ್ವಲ್ಲ, ಸೊ ಇಲ್ಲೆಲ್ಲ ಭೂಮಿ ಇದೆ, ಉಷ್ಣಾಂಶ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಲೈನ್ಸ್ ಗಳೆಲ್ಲ ನೋಡಿ ಎಲ್ಲಿ ಬಂದಿದ್ದಾವೆ, ಕೆಳಗಡೆ ಬಂದಿದ್ದಾವೆ. ಈ ಕಡೆ ಲೈನ್ ಎಲ್ಲ ಎಲ್ಲಿ ಹೋಗಿದಾವೆ, ಮೇಲ್ಗಡೆ ಹೋಗಿ. ಅದನ್ನೇ ಕೇಳಿದವನು, ಹೌದಾ. ಸೊ ಅಲ್ಲಿ ಕೇಳಿದ್ದೇನಂತಂದ್ರೆ ಐಸೋಥರ್ಮ್ಗಳು ಸಮುದ್ರದ ಮೇಲೆ ಉತ್ತರಕ್ಕೆ ಇದಾವ ತಾನೆ, ಇಲ್ಲೆಲ್ಲ ಈ ಕಡೆ ಹೋಗಿದಾವೆ ನೋಡಿ, ಉತ್ತರಕ್ಕೆ ಹೋಗಿದಾವೆ ಅಷ್ಟು. ಸಾರಿ, ಉತ್ತರಕ್ಕೆ ಹೋಗಿದ್ದಾವೆ. ಖಂಡದ ಮೇಲೆ ಯಾವ ಕಡೆ ಬಂದಿದೆ ಅಂತಂದ್ರೆ ದಕ್ಷಿಣಕ್ಕೆ ಬಂದಿದ್ದಾವೆ. ಈ ಕಡೆ ಎಲ್ಲ ದಕ್ಷಿಣಕ್ಕೆ ಬಂದಿದ್ದಾವೆ, ಸಾಗರಗಳಲ್ಲಿ ಉತ್ತರಕ್ಕೆ ಹೋಗಿದಾವೆ, ಅದು ಕರೆಕ್ಟ್. ಇನ್ನು ಎರಡನೇದು ಏನಂತ ಕೊಟ್ಟಿದ್ದಾನೆ ಅಂತಂದ್ರೆ ಶೀತ ಸಾಗರ ಪ್ರವಾಹಗಳಾದ ಗಲ್ಫ್ ಸ್ಟ್ರೀಮ್ ಮತ್ತು ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್ ಇರುವಿಕೆ ಉತ್ತರ ಅಟ್ಲಾಂಟಿಕ್ ಸಾಗರವನ್ನು ತಂಪಾಗಿಸುತ್ತದೆ. ಹೌದಾ, ತಪ್ಪು. ಯಾಕಂತಂದ್ರೆ ಶೀತ ಸಾಗರ ಪ್ರವಾಹಗಳೆಲ್ಲ ಉಷ್ಣ ಸಾಗರ ಪ್ರವಾಹಗಳಾದ ಹಿಂಗಾಗ್ಬೇಕದು ಏನಂತ ಹೇಳ್ಬಿಟ್ಟು ಉಷ್ಣ ಸಾಗರ ಪ್ರವಾಹಗಳಾದ ಗಲ್ಫ್ ಸ್ಟ್ರೀಮ್ ಮತ್ತು ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್ ಇವು ಉತ್ತರ ಅಟ್ಲಾಂಟಿಕ್ ಸಾಗರವನ್ನ ತಂಪಾಗಿಸಲ್ಲ, ಬಿಸಿಯಾಗಿಸುತ್ತವೆ. ಹೌದಾ. ಆದ್ದರಿಂದ ಉತ್ತರದ ಕಡೆಗೆ ಏನಪ್ಪಾ ಅಂತಂದ್ರೆ ಆ ಲೈನ್ಸ್ ಗಳು ಏನಾಗ್ತಾವ ಅಂತಂದ್ರೆ ಸರಿತವೆ. ಈ ರೀತಿ ಸ್ಟೇಟ್ಮೆಂಟ್ ಆಗ್ಬೇಕು. ಹಾಗಾಗಿ ಇಲ್ಲೇನ್ ಮಾಡಿದಾನೆ ಅಂದ್ರೆ ಅದನ್ನ ರಾಂಗ್ ಮಾಡಿದಾನೆ. ಹಾಗಾದ್ರೆ ಆನ್ಸರ್ ಯಾವ್ದಾಗತ್ತೆ ಅಂತಂದ್ರೆ ಒಂದು ಮಾತ್ರ ಏನಾಗತ್ತೆ ಅಂತಂದ್ರೆ ಸರಿ ಆಗತ್ತೆ ಅಂತ ಗೊತ್ತಿರ್ಲಿ. ತಿಳಿತಾ. ಅದು ಯಾವ ಮ್ಯಾಪಿಗೆ ಸಂಬಂಧಪಟ್ಟಂತೆ ಜನವರಿ. ಅದೇನಾದ್ರೂ ಮತ್ತೆ ಡಿಸೆಂಬರ್ ಬಂದ್ರೆ ಅದು ಮತ್ತೆ ಚೇಂಜಸ್ ಆಗುತ್ತೆ, ಸ್ವಲ್ಪ ಕೆಳಗಡೆ ಸರಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಭೂಮಿ ಮೇಲೆ. ತಿಳಿತಾ. ಭೂಮಿ ಮೇಲೆ ಏನದು ಜನವರಿ, ಸಾರಿ ಡಿಸೆಂಬರ್ ಅಲ್ಲ, ಜೂನ್ ತಿಂಗಳು ಏನಾದ್ರು ಬಂದ್ರೆ ಅಂತಂದ್ರೆ ಭೂಮಿ ಮೇಲೆ ಇರೋದು ಸ್ವಲ್ಪ ಮೇಲಕ್ಕೆ ಸರಿಯೋದು, ಸಾಗರದಲ್ಲಿ ಇರೋದು ಮೇಲಕ್ಕೆ ಹೋಗ್ತಿರತ್ತೆ. ಭೂಮಿ ಮೇಲೆ ಇರೋದು ಏನಾಗತ್ತೆ ಅಂದ್ರೆ ಮೇಲಕ್ಕೆ ಹೋಗುತ್ತೆ. ಯಾವಾಗ ಇದು, ಈಗ ಹೇಳಿ. ಈಗ ಇದು ಕೊಟ್ಟಿದ್ದು ಜನವರಿಲಿ. ಜನವರಿಲಿ ಯಾಕೆ ಇಲ್ಲಿ ಕೆಳಗಡೆ ಯಾಕೆ ಸರಿತ ಅಂತಂದ್ರೆ ಸೂರ್ಯ ಈ ಭಾಗದಲ್ಲಿ ಇರ್ತಾನೆ. ಯಾವುದು ಈ ಮಕರ ಸಂಕ್ರಾಂತಿ ಇರುತ್ತಾ ಈ ಭಾಗದಲ್ಲಿ ಇರೋದ್ರಿಂದ ಉಷ್ಣಾಂಶ ಹೆಚ್ಚಾಗತ್ತೆ, ಇಲ್ಲಿ ಉಷ್ಣಾಂಶ ಕಡಿಮೆ ಆಗ್ಬಿಟ್ಟು ಆ ಲೈನ್ಸ್ ಗಳೆಲ್ಲ ಕೆಳಗಡೆ ಸರಿತವೆ. ಮತ್ತೆ ಸಾಗರದಲ್ಲಿ ಸರಿಬೇಕಾಗಿಲ್ಲ ಅಂತಂದ್ರೆ ಪ್ರವಾಹ ಹೋಗ್ತಾ ಇದಿಲ್ಲ ನೀರು, ಅದು ನೀರೆಲ್ಲ ಚಲಿಸಿ ಈ ಕಡೆ ಮೇಲಕ್ಕೆ ಹೋಗೋದ್ರಿಂದ ಇಲ್ಲಿ ವಾರ್ಮ್ ಆಗುತ್ತೆ. ಅದೇನಾದ್ರೂ ಸೂರ್ಯ ಈ ಭಾಗಕ್ಕೆ ಬಂದ ಅಂತ ತಿಳ್ಕೊರಿ, ಕರ್ಕಾಟಕ ಸಂಕ್ರಾಂತಿ ಇರುತ್ತಾ, ಈ ಲೈನ್ಸ್ ಗಳು ಮೇಲಕ್ಕೆ ಸರಿತಾವೆ ಸ್ವಲ್ಪ ಈ ರೀತಿ. ಈ ರೀತಿ ಮೇಲಕ್ಕೆ ಸರ್ಕೊಂಡು ಹೋಗ್ತವೆ. ಇದು ಗೊತ್ತಿರಲಿ. ಇದು ಕೂಡ ಓಷನ್ ಕರೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್. ಸೊ ಹಾಗಾಗಿ ಇದನ್ನ ಏನಪ್ಪಾ ಅಂತಂದ್ರೆ ನೀವು ಸಾಮಾನ್ಯವಾಗಿ ಓಷನ್ ಕರೆಂಟ್ಸ್ ಗಳನ್ನ ಮ್ಯಾಪ್ ಅಲ್ಲಿ ಕಲ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚು ಈಸಿ ಆಗ್ತಾ ಹೋಗುತ್ತೆ. ತಿಳಿದ. ಸೊ ಇಲ್ಲಿ ಟೋಟಲ್ IAS ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಷ್ಟು ಕ್ವಶನ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡಿದೀನಿ. ಸೊ ಇದನ್ನ ಯಾರನ್ನೂ ಮಿಸ್ ಮಾಡ್ಕೊಳಕ್ ಬೇಡಿ. ಯಾಕಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ, ಹೌದಾ. ಸೊ ಇವಿ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಹೌದಾ, EVS ಎನ್ವಿರಾನ್ಮೆಂಟಲ್ ಸೈನ್ಸ್ ಟಾಪಿಕ್ ಅನ್ನ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನೇನ್ ಬೇಕೋ ಎಲ್ಲಾನು ಕೂಡ ಶಂಕರ್ IAS ಅಂತಕ್ಕಂಥ ಪುಸ್ತಕವನ್ನ ನಿಮಗೆ ಏನಪ್ಪಾ ಅಂತಂದ್ರೆ ಡೀಟೇಲ್ ಆಗಿ ಕೊಟ್ಕೊಂಡು ಹೋಗ್ತೇನೆ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನು ಯಾರ್ಯಾರು ನಮ್ಮ ಈ ಅಥರ್ವ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಜಾಯ್ನ್ ಆಗಿಲ್ವೋ ಅವರು ಕೂಡ ಏನ್ ಮಾಡ್ರಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಅನ್ನ ತಗೊಳ್ಳಿ. ಸಬ್ಸ್ಕ್ರೈಬ್ ತಗೊಳ್ಳೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಾಗಿರ್ಬೋದು, ಕ್ವಶನ್ಸ್ ಗಳು ತುಂಬಾ ನಾನು ಈಸಿ ಇರತಕ್ಕಂಥ ಕ್ವಶನ್ಸ್ ಗಳಕ್ಕಿಂತಲೂ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಸ್ವಲ್ಪ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಯಾಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಕ್ವಶನ್ಸ್ ಇತ್ತೀಚೆಗೆ ಏನಾಗ್ತದೆ ಅಂತಂದ್ರೆ ತುಂಬಾ ಡಿಫಿಕಲ್ಟ್ ಆಗ್ತದೆ KPSC ಎಕ್ಸಾಮ್ಸ್. ಹಾಗಾಗಿ ಅವುಗಳಿಗೆ ನಿಮಗೆ ತುಂಬಾ ಹೆಲ್ಪ್ ಆಗ್ತಕ್ಕಂಥದ್ದು. ಅದನ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗಬೇಡಿ, ಆಯ್ತಾ. ಎಸ್, ಸಾಧ್ಯವಾದಷ್ಟು ಎಲ್ಲರೂ ಈ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.